ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ವಿಶ್ವದ ಸಮಸ್ತ ಸಿದ್ಧಾಂತಗಳಿಗೆ ಶಿಖಾಮಣಿ ಉಪಾಧಿಯಲ್ಲಿ ಇರುವಂತಹ ಮೋಕ್ಷಪ್ರದಾಯಕ ಪರಮ ಪವಿತ್ರ ಗ್ರಂಥ. ಈ ಗ್ರಂಥವನ್ನು ಕುರಿತು ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳು ಮಾಡಿದ ಪ್ರವಚನಗಳ ಸಾರವನ್ನ ಬಿಜಾಪುರದ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಮಾಡಿದ್ದಾರೆ. ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ ಮೈಸೂರು ಇವರು ಪ್ರಕಟಪಡಿಸಿದ್ದಾರೆ. ಈ ಗ್ರಂಥದ ಪೈಕಿ ಶಿವಸ್ತುತಿಯ 3ನೇ ಶ್ಲೋಕವಾದ ಯಸ್ಯೋರ್ಮಿ ಬುದ್ಬುಧಾಭಾಸಃ ಷಟ್ತ್ರಿಂಶತತ್ವ ಸಂಚಯಃ ನಿರ್ಮಲಂ ಶಿವನಾಮಾನಾಂ ತಂ ವಂದೇ ಚಿನ್ಮಹೋದಧಿಂ ಅಂತ ಒಂದು ಶ್ಲೋಕ. ಈ ಶ್ಲೋಕದ ಅರ್ಥ ಏನದ ಅಂತಂದ್ರೆ, ಒಂದು ಸಮುದ್ರ, ಆ ಸಮುದ್ರದಲ್ಲಿ ನಾನಾ ರೀತಿಯ ಗುಳ್ಳೆ ಗೂರಚಿಗಳು, ನೊರೆ ತೊರೆಗಳು ಬರುವ ಹಾಗೆ ಈ ಪರಮಾತ್ಮ ಎಂಬುವ ಶಿವನೆಂಬ ಹೆಸರಿನ ಪರಮಾತ್ಮ ಎಂಬುವ ಜ್ಞಾನಸಾಗರ, ಜ್ಞಾನಾಂಬುದಿ, ಜ್ಞಾನಸಾಗರ ಏನದಲ್ಲ, ಆ ಸಾಗರದಲ್ಲಿ ಈ ಒಂದು ಷಟ್ತ್ರಿಂಶ ತತ್ವ ಅಂದ್ರೆ 36 ತತ್ವಗಳು ನೊರೆ ತೆರೆಗಳ ಹಾಗೆ, ಯಾವ ರೀತಿ ಜಲಸಾಗರದಲ್ಲಿ ನೊರೆ ತೆರೆಗಳ ಹಾಗೆ ಆ ತೆರೆಗಳು ಉತ್ಪತ್ತಿ ಆಗ್ತವ, ಸ್ವಲ್ಪ ದೂರ ಸ್ವಲ್ಪ ಕಾಲ ಚಲಿಸ್ತವ, ಮತ್ತೆ ಅದೇ ಸಮುದ್ರದಲ್ಲಿ ಅವು ಲೀನ ಆಗ್ತವ. ಅದೇ ರೀತಿ ಈ 36 ತತ್ವಗಳು ಕೂಡ ಅದೇ ಒಂದು ಶಿವ ಎಂಬುವ ಒಂದು ಮಹಾಸಾಗರದಲ್ಲಿ ಉತ್ಪತ್ತಿಯಾಗಿ ಮತ್ತೆ ಆ ಶಿವ ಎಂಬ ಸಾಗರದಲ್ಲೇ ಕೆಲ ಕಾಲ ಇದ್ದು ಕೆಲ ಹೊತ್ತು ತನ್ನ ಚಲನವಲನಗಳನ್ನು ಮಾಡಿ ಅವುಗಳ ಲೀಲೆ ಮುಗಿದ ಮೇಲೆ ಮತ್ತೆ ಅವು ವಾಪಸ್ ಮತ್ತೆ ಅದೇ ಶಿವನಲ್ಲಿ ಹೋಗಿ ಐಕ್ಯ ಆಗ್ತವೆ. ಈ ರೀತಿ 36 ತತ್ವಗಳು, ಅವುಗಳನ್ನು ಕುರಿತು ಚೆನ್ನಾಗಿ ತಿಳ್ಕೋಬೇಕಾಗಿದೆ. ಇದು ರಂಗು ರಂಗಿನ ವಿಶ್ವ. ಇದು ಎದರ ಪ್ರವಾಹದಾಗ ಕಂಡು ಬಂದದು ಅಂದ್ರೆ ಕಾಲದ ಪ್ರವಾಹದಲ್ಲಿ ತೋರಿ ಬಂದಿದೆ. ಕಾಲದ ಪ್ರವಾಹದಲ್ಲಿ ಇದು ತೋರಿ ಬಂದದ. ಈ ಕ್ಷಣ ಇದು ನಯನಾನಂದಕರ, ಇದು ನೋಡೋದಕ್ಕೆ ಬಹಳ ಚಂದ, ಮನೋಹರ, ಮನಸ್ಸಿಗೆ ಬಹಳ ಖುಷಿ ಕೊಡ್ತದೆ. ಮತ್ತೆ ಇದು ಇದ್ದ ಹಾಗೆ ಇರುವುದಿಲ್ಲ, ಒಂದು ದಿನ ನಾಶವಾಗುತ್ತದೆ. ನಾಶ ಆಗೋದು ಅಂದ್ರೆ ಅದರ ಅರ್ಥ ಯಾವುದೂ ನಾಶ ಆಗಂಗಿಲ್ಲ. ಇದನ್ನು ಸರಿಯಾಗಿ ತಿಳ್ಕೋಬೇಕು. ಯಾವುದು ನಾಶ ಅನ್ನೋದು ಇಲ್ಲೇ ಇಲ್ಲ. ನಾಶ ಅನ್ನೋ ಶಬ್ದಕ್ಕೆ ಅರ್ಥನೇ ಇಲ್ಲ ಜಗತ್ತಿನೊಳಗೆ. ಏನದು ಅಂದ್ರೆ ಎಲ್ಲಿದು ಬಂದಿತ್ತು ಅಲ್ಲಿಗೆ ಮತ್ತೆ ಹೊಳ್ಳಿ ಹೋಗ್ತದೆ ಅಷ್ಟೇ. ಅದಕ್ಕೆ ನಾವು ನಾಶ ಅಂತೀವಿ. ತನ್ನ ಮಹತ್ ಕಾರಣ ತತ್ವದಲ್ಲಿ ಅಡಗಿ ಬಿಡುವುದಕ್ಕೆ ನಾಶ ಅಂತ. ನಾವು ಯಾರದರೆ ಮನೆಗೆ, ಯಾರದರೆ ಊರಿಗೆ ಹೋಗಿವಿ ಅಂತಂದ್ರೆ, ಮತ್ತೆ ನಮ್ಮೂರಿಗೆ ನಾವು ಹೊಳ್ಳಿ ಬಂದೇವಂತಂದ್ರೆ ಅಲ್ಲಿ ಏನಾಯ್ತು, ಅವ್ರ ಊರಿಗೆ ಅವ್ರು ಹೋಗ್ಯಾರ, ಅವ್ರ ಮನೆಗೆ ಅವ್ರು ಹೋಗ್ಯಾರ ಅಂತ ತಿಳ್ಕೋಬೇಕು, ಬಿಟ್ಟಕ್ಕೆ ನಾಶ ಆಗ್ಯಾರ ಅಂತ ತಿಳ್ಕೋಬಾರ್ದು. ಅದಕ್ಕೆ ನಾಶ ಅನ್ನೋ ಶಬ್ದ ಅಷ್ಟೊಂದು ನಾವೇನು ಅರ್ಥ ತಿಳ್ಕೊಂಡಿವಿ ಹಂಗಿಲ್ಲ. ಏನೂ ನಾಶ ಆಗಂಗಿಲ್ಲ ಈ ಜಗತ್ತಿನೊಳಗೆ. ಎಲ್ಲಿದು ಬಂದಿರ್ತದ ಅಲ್ಲಿಗೆ ಹೋಗ್ತದೆ. ಸಮುದ್ರದೊಳಗೆ ಏನು ನೊರೆ ತೆರೆಗಳು ಹುಟ್ಟುತ್ತವ, ಮತ್ತ ಹೊಳ್ಳಿ ಅದೇ ಸಮುದ್ರದಾಗ ಹೋಗ್ತಾವ.
ಹಂಗಂದ್ರೆ ತೆರೆಗಳೆಲ್ಲ ನಾಶ ಆಗ್ಯಾವಂತಲ್ಲ, ಸಮುದ್ರದಲ್ಲಿ ಲೀನ ಆಗ್ಯಾವ, ತನ್ನ ಮಹಾಕಾರಣ ತತ್ವದಲ್ಲಿ ಅಡಗಿಬಿಟ್ಟು ಅಂತ. ಇಂಥ ವಿಶ್ವ ಹಾಗೂ ವಿಶ್ವಭಂಜಕ ಕಾಲ ಪ್ರವಾಹ, ವಿಶ್ವದ ಈ ವಿಶ್ವ ಹೆಂಗಿದ್ರೂ ಸಹಿತ ಇದನ್ನ ನುಂಗಿ ಹಾಕೋ ಶಕ್ತಿ ಅದಕ್ಕದ, ಕಾಲಕ್ಕದ, ಕಾಲಾಧೀನ ಅದು. ವಿಶ್ವಭಂಜಕ ಕಾಲ ಅಂತಾರದು. ಇಡೀ ವಿಶ್ವವನ್ನ ನುಂಗಿ ಹಾಕ್ತದೆ. ಒಂದು ಟೈಮ್ನಾಗ ಅದೇ ಕಾಲ ಪ್ರಕಟ ಮಾಡ್ತದೆ, ಮತ್ತೆ ಸ್ವಲ್ಪ ದಿವಸ ಇಟ್ಕೋತದೆ, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಒಳ್ಳೆ ಮತ್ತೆ ತಾನೇ ನುಂಗಿ ಹಾಕಿಬಿಡ್ತದೆ. ಇಂಥ ವಿಶ್ವ ಮತ್ತು ವಿಶ್ವಭಂಜಕ ಕಾಲ ಪ್ರವಾಹ ಇದೇನು ಲೀಲೆ ನಡೆದದ, ಇವೆರಡಕ್ಕೂ ಅತೀತವಾದಂಥದ್ದು ಒಂದು ಪರಮ ತತ್ವ ಅದ. ಅದು ಕಾಲಾತೀತ ಆದ, ವಿಶ್ವಾತೀತ ಆದ, ದೇಶಾತೀತ ಆದ. ಅದು ಸೃಷ್ಟಿ ಆಗೋದು ಅಲ್ಲ, ಸ್ಥಿತಿ ಆಗೋದು ಅಲ್ಲ, ಲಯ ಆಗುವುದು ಅಲ್ಲ. ಅದಕ್ಕೆ ಪರಶಿವ ಪರಶಿವ ಪರಬ್ರಹ್ಮ ಪರಶಿವ. ವೇದಾಂತಿಗಳು ಪರಬ್ರಹ್ಮ ಅಂತಾರೆ, ಆಗಮಿಕರು ಪರಶಿವ ಅಂತಾರೆ. ಏನೂ ವ್ಯತ್ಯಾಸ ಇಲ್ಲ. ಒಂದೇ ವಸ್ತು, ಬೇರೆ ಬೇರೆಯವರು ಬೇರೆ ಬೇರೆ ಹೆಸರುಗಳು ಕೊಡ್ತಾರೆ. ಆ ಪರಶಿವ ಏನದು ಅಂದ್ರೆ ಅಲ್ಲಿ ಗುಣ ಅನ್ನೋದಿಲ್ಲ. ಸತ್ವ ರಜ ತಮ ಗುಣಗಳೇನದವ ಆ ಗುಣಗಳು ಆ ಪರಶಿವನಲ್ಲಿ ಇಲ್ಲ. ಮತ್ತೆ ಭಾವಗಳು ಅಂತಂದ್ರೆ ಆ ಒಂದು ಭಾವಗಳ ಒಂದು ತೆರೆಗಳು ಅಲ್ಲಿ ಇಲ್ಲ. ಯಾವ ಭಾವಗಳು? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಭಕ್ತಿ ಜ್ಞಾನ ವೈರಾಗ್ಯ ಮತ್ತೇನೇನದವಲ್ಲ ನಮ್ಮ ಭಾವಗಳು, ಏನೇನು ಅದೀವಿ ಅಂತ ತಿಳ್ಕೊಂಡಿವಿ ಅವು ಯಾವೂ ಅಲ್ಲಿಲ್ಲ. ಭಾವ, ನಾನು ಒಬ್ಬ ವಿದ್ಯಾವಂತ, ನಾನು ಒಬ್ಬ ಇಂಥ ಅಧಿಕಾರಿ, ನಾನು ಶ್ರೀಮಂತ, ನಾನು ರಾಜಕಾರಣಿ, ಎಲ್ಲ ಭಾವಗಳೇನದವು. ಈ ಭಾವಗಳು ಏನೇನು ತೆರೆಗಳು ಅವನಲ್ಲಿ ಇಲ್ಲೇ ಇಲ್ಲ. ಇಲ್ಲದ್ದರಿಂದ ಅದಕ್ಕೆ ಏನಂತಾರೆ, ಯಾವ ಭಾವಗಳು ಇಲ್ಲದ ಕಾರಣ ಏನು ಭಾವನೆನೇ ಇಲ್ಲ ಅಂತಂದ್ರೆ ಏನದು? ಮಹಾಶೂನ್ಯ ಅಂತಾರೆ ಅವನಿಗೆ, ಆ ಪರಮಾತ್ಮನಿಗೆ ಮಹಾಶೂನ್ಯ. ಯಾವ ಭಾವನೆಗಳು ಇಲ್ಲ ಅವನಲ್ಲಿ. ಮಹಾಶೂನ್ಯ ಎಂಬ ಅನ್ವರ್ಥಕ ನಾಮವಿದೆ. ಪರಬ್ರಹ್ಮ ಪರಶಿವ ಮಹಾಶೂನ್ಯ. ನೋಡ್ರಿ ಎಷ್ಟು ಚಂದ. ಯಾಕೆ ಅವನಿಗೆ ಶೂನ್ಯ ಮಹಾಶೂನ್ಯ ಅಂತಾರಂದ್ರೆ ಅವನಲ್ಲಿ ಯಾವ ಭಾವಗಳು ಇಲ್ಲ, ಯಾವ ಭಾವಗಳು ಇಲ್ಲ. ದಕ್ಷ ಬ್ರಹ್ಮ ಬೈತನ 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 ಅವನ ಮಗಳಿಗೆ ಮದುವೆ ಮಾಡ್ಕೊಂಡು ಕುಂತಾನ ಅಂತೇಳಿ ಅಷ್ಟಕ್ಕೆ ಅಲ್ಲಿ ಯಜ್ಞದ ಒಂದು ಸಭೆ ನಡೆದಿರ್ತದೆ. ಯಜ್ಞ ನಡೆದಿಲ್ಲ, ಯಜ್ಞ ಮಾಡಬೇಕು ಅಂತ ಒಂದು ಸಭೆ ನಡೆಸಿರ್ತಾರ, ದೇವತೆಗಳ ಸಭೆ. ಆ ಸಭೆ ಒಳಗ ಶಿವ ಹೋಗಿ ಕುಂತು ಬಿಡ್ತಾನ ತನ್ನ ಪಾಡಿಗೆ ತಾನು. ಪೌರಾಣಿಕ ಶಿವ ಏನದನಲ್ಲ, ಆ ಒಂದು ಪರಬ್ರಹ್ಮ ತತ್ವ ಏನು ಹೇಳಕತ್ತೀವಿ, ಈ ತತ್ವವನ್ನ ಸಂಪೂರ್ಣವಾಗಿ ಮೈಗೂಡಿಸಿಕೊಂಡವ. ಈ ಪೌರಾಣಿಕ ಶಿವ ಪಾರ್ವತಿ ಗಂಡ ಏನದನಲ್ಲ ಅವ ಪರಶಿವ ಅಲ್ಲ, ಪರಶಿವ ತತ್ವವನ್ನ ಮೈಗೂಡಿಸಿಕೊಂಡವನು ಯೋಗಿ ಶಿವ. ಅದಕ್ಕೆ ಆದಿಯೋಗಿ ಅಂತಾರೆ ಅವನಿಗೆ. ಫಸ್ಟ್ ಅವನೇ ಇದೆಲ್ಲ ಪರಬ್ರಹ್ಮ ತತ್ವ ಏನದ ಅದನ್ನೆಲ್ಲ ತನ್ನ ಮೈಗೂಡಿಸಿಕೊಂಡವನು. ಅವನಿಗೆ ಏನ್ ಕೊಟ್ಟಿರ್ತಾನ ಪರಶಿವ, ಯಾವ ಅಧಿಕಾರ ಕೊಟ್ಟಿರ್ತಾನ ಅಂತಂದ್ರ, ಯಾವುದು ಈ ಜಗತ್ತಿನ ಇರಬಾರದು ಅದನ್ನ ನಾಶ ಮಾಡಬೇಕು ಅನ್ನೋದು ಅಧಿಕಾರ ಅವನಿಗೆ ಕೊಟ್ಟಿರ್ತಾನೆ. ಇದು ಇರಬಾರದು ಅಂದ್ರೆ ಅದನ್ನ ಅಲ್ಲಿ ತೆಗೆದಾಕ. ಇಡೀ ಜಗತ್ತನ್ನೇ ನಾಶ ಮಾಡುವಂತ ಪ್ರಳಯ ರುದ್ರ ಅವನು ಏನೆಲ್ಲ ಅಂತಿರ್ತಾನ ಅವ್ರ ಮಾವ, ಅದೆಲ್ಲ ಅನಿಸೋದು ಕೂತಿರ್ತಾನ. ಏನಿದ್ರ ಅರ್ಥ ಅಂತಂದ್ರೆ ಅವನು ಮಹಾಶೂನ್ಯ, ಯಾವ ಭಾವಗಳೂ ಇಲ್ಲ. ಭಾವ ಇದ್ದವನಿಗೆ ಏನಾರ ಅಂದ್ರೆ ಅದಕ್ಕೆ ರಿಪ್ಲೈ ಸಿಗ್ತದೆ. ಭಾವನೆ ಇಲ್ಲ ಅಂತಂದ್ಮೇಲೆ ಅವನಿಗೆ ಏನ್ ರಿಪ್ಲೈ ಕೊಡ್ತಾನ? ತನ್ನ ಪಾಡಿಗೆ ತಾನು ಕುಂತ ಹೋಗಿ ಶೂನ್ಯ ಮಹಾಶೂನ್ಯವಾಗಿ ಕುಂತ ಮತ್ತೇನ್ ಮಾಡ್ದ? ಎಲ್ಲ ಮೀಟಿಂಗ್ ಮುಗಿದು ಬೈದ ಮೇಲೆ ಇಷ್ಟು ಬೈದ್ರೂ ಹೆಂಗ್ ಕೂತಾನ ನೋಡು, ಏನಾರ ಅಂದ್ರ ಎದುರು ಉತ್ತರ ಕೊಡ್ತಾನ ನೋಡು. ಹಿರಿಯರು ಮಾಡವೇ ಇದೆ ಕಿತಾಪತಿ ಮಾತುಗಳು.
ಸುಮ್ ಕೂತ್ರ ಸುಮ್ಮನೆ ಕೂತನ್ ನೋಡಂತಿರ್ತಾರೆ, ಬೈತಾ 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 ಇರ್ತಾರೆ. ಸುಮ್ ಕೂತ್ ಬಿಡ್ಬೇಕು ಅಂತ ಹೇಳಿರ್ತಾರೆ. ಯಾರೋ ಯಾಕೆ ಬೈಯಲ್ಲಕ್ಕೆ ಯಜಮಾನ ಅದನ್ನ ಹಂಗೆ ಬೈತಿರ್ತಾನ ಅಂತಂದ್ರೆ ನೋಡು, ಇಷ್ಟು ಬೈದ್ರೂ ಹೆಂಗ್ ಕೂತ ನೋಡು, ಸುಮ್ಮ ಒಂದು ಹಚ್ಚುಗಳಾರ್ದಂಗೆ ಕೂತಾನ ನೋಡು. ಯಾವ್ದಕ್ಕಂತೀನಿ ಯಾರಿಗಂತೀನಿ ಅನ್ನೋ ಸಹಿತ ಅರಿವಿಲ್ಲ ನೋಡಿ ಅವನಿಗೆ. ಮತ್ತೆ ಅರಿವು ಮಾಡ್ಕೊಂಡ್ಕೆ ಏನ್ ಅರಿವು ಅಂತ ನನಗೆ ತಿಳಿದಂದ್ರೆ ನೋಡಿ ಅದ್ರ ಉತ್ತರ ಕೊಡ್ತಾನೆ ನೋಡಿ. ಇದಕ್ಕೆ ಹಿರಿಯರು ಅಂತಾರ. ಹಿರ್ತಾನಂದ್ರೆ ಇದೆ, ಅದು ಮಾಡಿದ್ರು ಬೈಯೋದು, ಇದು ಮಾಡಿದ್ರು ಬೈಯೋದು, ಅದಕ್ಕೆ ಹಿರ್ತಾನ ಅಂತ. ಅದಕ್ಕೆ ಅಲ್ಲೇನಾಯ್ತು, ಏನಂದ್ರೂ ಉತ್ತರ ಕೊಡ್ಲಾರ್ದಂಗೆ ಸೋಮಿದ್ದ ಮಹಾಶೂನ್ಯ. ಅದಕ್ಕೆ ಆ ಮಹಾಶೂನ್ಯ ಅವನೇನದನ ಬರೇ ಮಹಾಶೂನ್ಯ ಅಷ್ಟೇ ಇಲ್ಲ, ಏನು ಭಾವ ಇಲ್ಲದವ ಅಂತ ಅಲ್ಲ. ಅವನ ಬಳಿ ಒಂದು ಭಾವ ಅದ, ಏನದ ಆನಂದ ಭಾವ. ಅದು ಒಂದೇ, ಸುಖ ದುಃಖ ಭಾವ ಇಲ್ಲ, ರಾಗ ದ್ವೇಷ ಇಲ್ಲ, ಪಾಪ ಪುಣ್ಯ ಇಲ್ಲ, ಏನೇನು ಇಲ್ಲ, ಕೇವಲ ಒಂದೇ ಒಂದು ಆನಂದ ಭಾವ. ಮತ್ತೇನದನ, ಅವನು ಜ್ಞಾನ ಸೂರ್ಯ ಅದನ. ಅವನಿಗೇನು ಏನು ಇಲ್ಲ ಅಂತಂದ್ರೆ ಅವನಿಗೇನು ಗೊತ್ತಿಲ್ಲ, ನಿದ್ದೆ ಮಾಡೋ ಇದ್ದಂಗೆ ಇಲ್ಲ, ಎತ್ತರ ಇದ್ದಂಗೆ ಅದನವ. ಜಾಗೃತದಲ್ಲಿ ಹೆಂಗ ನಮ್ಮನ್ನು ನಾವು ಗುರುತಿಸ್ಕೊತೀವಿ, ಇಡೀ ಜಗತ್ತನ್ನು ಗುರುತಿಸ್ತೀವಿ, ಹಂಗ ಏನದನ್ನ ಚಿತ್ತ ಸೂರ್ಯ ಅಂತಾರ ಅವನಿಗೆ. ಚಿತ್ತ ಸೂರ್ಯ ಅಂತಂದ್ರ ತಾನು ಬ್ರಹ್ಮ ಅನ್ನುವ ಅರಿವುನೂ ಅವನಿಗದ. ಇದು ಬ್ರಹ್ಮಾಂಡ ಎಲ್ಲ ಏನದ, ಇಲ್ಲಿರೋ ಜೀವಿಗಳು ಏನದವ, ಇವು ಏನೇನು ಮಾಡ್ಲಿಕ್ಕತ್ತವ, ಎಷ್ಟು ಪ್ರಾರಬ್ಧ ಕರ್ಮ ಅನುಭವಿಸವ, ಇವ್ರದ್ದು ಇನ್ನ ಎಷ್ಟು ಸಂಚಿತ ಕರ್ಮ ಅದ, ಇವು ಇನ್ನ ಹಿಂದೆ ಎಷ್ಟು ಜನ್ಮ ಹುಟ್ಟಿ ಬಂದವ, ಮುಂದಿನ ಎಷ್ಟು ಜನ್ಮ ಹುಟ್ಟಬೇಕು, ಎಲ್ಲ ಲೆಕ್ಕ ಇದ್ದವ, ಸರ್ವಜ್ಞ ತಿಳಿದವನ. ಕೂಟಸ್ಥ ಅಂತಂದ್ರ ಅಡಿಗಲ್ಲಿದ್ದಂಗದ, ನಾವು ಕಮ್ಮಾರನ ಅಡಿಗಲ್ಲಿದ್ದಂಗದ ಕೂಟಸ್ಥ ಅಂದ್ರ ಏನು, ಯಾವ ರೀತಿ ಕಬ್ಬಿಣವನ್ನ ಕಾಯಿಸಿ ಮ್ಯಾಲ ಸುತ್ತಿಗೆಯಿಂದ ಹೊಡೆದ್ರೂ ಸಹಿತ ಆ ಕಬ್ಬಿಣ ಯಾವುದ್ರ ಮೇಲೆ ಇಟ್ಟು ಹೊಡ್ಲಿಕ್ಕತ್ತಾರ, ಅಡಿಗಲ್ಲಿ ಏನೇನು ಆಗ್ಲಾರ್ದಂಗ, ಏನೂ ಪರಿಣಾಮ ಆಗ್ಲಾರ್ದಂಗೆ ಹೆಂಗಿರ್ತಾನೋ ಹಂಗೇನದ ಈ ಜಗತ್ತಿನಾಗ. ಏನು ಸೃಷ್ಟಿ ಆದ್ರೇನು, ಸ್ಥಿತಿ ಆದ್ರೇನು, ಪ್ರಳಯ ಆದ್ರೇನು, ಏಕ ಆದ್ರೇನು, ಅನೇಕ ಆದ್ರೇನು, ಏನಾದ್ರೇನು ಅವನಿಗೆ ಯಾವ ಪರಿಣಾಮ ಇಲ್ಲದಂತ ಕೂಟಸ್ಥ ಅದನ. ಬರೀ ಕೂಟಸ್ಥ ಅಷ್ಟೇ ಅಲ್ಲ, ಅಡಿಗಲ್ಲಿದ್ದಂಗದ. ನಾವು ಏನೇ ಜಗತ್ತು ಎಲ್ಲ ಸುಟ್ಟಾದ್ರೆ ಅವನಿಗೆ ಏನಾಗದದ, ನೀರಾಗ ಮುಣಿಗೆ ಹೋದ್ರೆ ಏನಾಗದದ, ಎಲ್ಲರೂ ಸತ್ತಾದ್ರೆ ಏನಾಗದದ, ಜಗ್ಗಿ ಮಂದಿ ಹುಟ್ಟಿ ಬಂದ್ರೆ ಏನಾಗದದ, ಅವನಿಗೇನು ಜಗತ್ತಿನಾಗ ಅನಿರ್ವಚನೀಯ ಜಗತ್ತಿನ ಬಗ್ಗೆ ಅವನಿಗೇನು ಸಂಬಂಧ ಇರ್ಲಾರ್ದಂಗ ಅದನ್ನ ಇದ್ದು ಹೆಂಗದನ. ಅದು ಅಡಿಗಲ್ಲು ಹೆಂಗ ಆ ಕಬ್ಬಿಣಕ್ಕೂ ಮತ್ತು ಸುತ್ತಿಗೆಯ ಏಟಿಗೂ ಆಧಾರವಾಗಿ ಹೆಂಗದ, ಹಂಗೆ ಎಲ್ಲದಕ್ಕೂ ಆಧಾರ ಅದನ, ಕೂಟಸ್ಥ ಆಧಾರ ಅದನ. ಮತ್ತೇನದನ, ಸಾಕ್ಷಿ ಅದನ. ಸಾಕ್ಷಿ ಅಂದ್ರ ಸುಮ್ಮ ಕುಂತಿಲ್ಲ, ಅವನು ನೋಡ್ಕೊತ್ ಕೂತಾನ. ಸುಮ್ಮದನಂದ್ರ ತನ್ ಪಡಿ ತಾನಿಲ್ಲ, ನೋಡ್ಕೊತ್ ಕೂತಾನ. ಹೆಂಗ ನೋಡ್ಕೊತ್ ಕೂತಾನ, ಪೂರ್ತಿ ಏನಾರ ಕಂಡನೋ ಇಲ್ಲೋ ಅನ್ನಂಗ ನೋಡ್ಲಕತ್ತಿಲ್ಲವ. ಅರ್ಧ ಕಣ್ಣು ಮುಚ್ಚನ, ಅರ್ಧ ಕಣ್ಣು ತೆರೆದನು. ಅನಿಮಿಷ ಯೋಗಿ, ತ್ರಾಟಕ ಯೋಗಿ, ಆ ರೀತಿ ಅದನೋ. ಅವ ಕಣ್ಣು ಮುಚ್ಕೊಂಡು ಕೂತಾನ, ಶಿವ ಅಂತಂತಾರ, ಸುಳ್ಳು. ಶಿವ ಕಣ್ಣು ಮುಚ್ಕೊಂಡು ಕೂತಿಲ್ಲ, ನೋಡ್ಲಕತ್ತನವ. ನೋಡ್ಕೊತ ಕಣ್ಣು ಮುಚ್ಚನ. ಒಂದ್ ಸ್ವಲ್ಪ ಕಣ್ಣು ತೆರೆದನ, ಒಂದ್ ಸ್ವಲ್ಪ ಕಣ್ಣು ಮುಚ್ಚನ. ನಮ್ಗೇನ್ ಕಾಣ್ತದ ಅವ ತೆರೆದದ್ದು ಕಾಣಂಗಿಲ್ಲ. ಅವ ಕಣ್ಣು ಮುಚ್ಕೊಂಡು ಕೂತಾನ, ನಾವು ಮಾಡಿದ್ದೆಲ್ಲ ಅವ ನೋಡಂಗಿಲ್ಲ ಅಂತ ತಿಳ್ಕೊಂಡಿವಿ. ಅವ ಬರೀ ನೋಡ್ಲಕತ್ತಾನ, ಸಾಕ್ಷಿ ಅದನ. ಮತ್ತೇನಾಗ್ಯಾನ, ಎಲ್ಲ ಜೀವಿಗಳ ಒಳಗ ಪ್ರತ್ಯೇಗಾತ್ಮನಾಗ್ಯಾನ. ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮನಾಗ್ಯಾನ. ಇವೆಲ್ಲ ಶಬ್ದಗಳು ನೀವೇನು ವೇದಾಂತದಾಗ ಕಲಿತೀರಿ, ಆ ಎಲ್ಲ ಶಬ್ದಗಳು ಇಲ್ಲಿ ಒಂದು ಸಾಲಿನಾಗ ಬರ್ದಾರ ಸಿದ್ದೇಶ್ವರ ಸ್ವಾಮಿಗಳು. ಇಷ್ಟೆಲ್ಲ ಶಬ್ದಗಳು ಒಂದೇ ಸಾಲು, ಮಹಾಶೂನ್ಯ. ಇದು ರಂಗು ರಂಗಿನ ವಿಶ್ವ ಕಾಲ ಪ್ರವಾಹದಲ್ಲಿ ಕಾಣಬಂದಿದೆ. ಈ ಕ್ಷಣ ಇದು ನಯನಾನಂದಕರ ಮನೋಹರ. ಆದರೇನು, ಒಂದು ದಿನ ಇದೆಲ್ಲ ನಾಶವಾಗುವುದು, ತನ್ನ ಮಹಾಕಾರಣ ತತ್ವದಲ್ಲಿ ಅಡಗಿ ಬಿಡುವುದು. ಇಂಥ ವಿಶ್ವ ಹಾಗೂ ವಿಶ್ವಭಂಜಕ ಕಾಲ ಪ್ರವಾಹಕ್ಕೆ ಅತೀತವಾದ ಪರಮತತ್ವ ಹೊಂದಿದೆ. ಅದು ಪರಶಿವ. ಗುಣ ಭಾವ ಎಂಬ ತೆರೆಗಳು ಅಲ್ಲಿ ಇಲ್ಲದ್ದರಿಂದ ಅದಕ್ಕೆ ಮಹಾಶೂನ್ಯ ಎಂಬ ಅನ್ವರ್ಥಕ ನಾಮವಿದೆ. ಅನ್ವರ್ಥಕ ನಾಮ ಅಂದ್ರೆ ಇನ್ನ ಒಂದು ಹೆಸರು ಅಂತ. ಅವ್ರದ್ದು
ಒಂದು ಸ್ವಭಾವಕ್ಕೆ ತಕ್ಕಂತೆ ವಿಶೇಷಣಕ್ಕೆ ತಕ್ಕಂತೆ ಒಂದು ಹೆಸರು. ಅದು ಆನಂದ ಸಾಗರ, ಚಿತ್ತ ಸೂರ್ಯ, ಕೂಟಸ್ಥ, ಸಾಕ್ಷಿ, ಪ್ರತ್ಯಗಾತ್ಮ. ಅದು ಅಂತಂದ್ರೂ ಅವನಿಗೆ ಏನ್ ಸಿಟ್ಟಿಲ್ಲ. ನಿಮಗೇನಾರ ಅದು ಇದು ಅಂತಂದ್ರ ಯಾಕ ಮರ್ಯಾದಿಲ್ಲ ನಮಗ ಅದು ಇದು ಅಂತೀರಿ. ಬ್ರಹ್ಮಗ ಅದು ಇದು ಅಂದ್ರೆ ಏನು ಸಿಟ್ಟಿಲ್ಲ. ಯಾಕ ಭಾವನೆನೇ ಇಲ್ಲ ಅವನ ಬಲ್ಲಿ. ನಿಮ್ಗೆ ಯಾಕೆ ಸಿಟ್ಟು ಬರ್ತದ? ಭಾವನೆಗಳದಾವ. ನಾನು ಒಂದು ವ್ಯಕ್ತಿ, ನಾನು ಒಂದು ಹೆಣ್ಣು, ನಾನು ಒಂದು ಗಂಡು. ಹೆಣ್ಣಿಗೆ ಹೋಗಿ ಇದ್ದಾನೆ ಅಂದ್ರೆ ಸಿಟ್ಟು ಬರ್ತದೆ, ಗಂಡಿಗೆ ಹೋಗಿ ಇದ್ದಾಳೆ ಅಂದ್ರೆ ಸಿಟ್ಟು ಬರ್ತದೆ. ಇದೆ ಅಂದ್ರೆ ಸಿಟ್ಟು ಬರ್ತದೆ. ಗಂಡಿಗೆ ಇದ್ದಾನೆ ಅನ್ಬೇಕು, ಹೆಣ್ಣಿಗೆ ಇದ್ದಾಳೆ ಅನ್ಬೇಕು. ಗೌರವ ಕೊಟ್ರೆ ಇದ್ದಾರೆ ಅನ್ಬೇಕು. ಎಲ್ಲ ಎಷ್ಟು ರೀತಿ ಡಿಸೈನ್ಗಳು ಅದರೊಳಗೆ. ಅವನಿಗೆ ಪರಮಾತ್ಮಗ ಅವೇನು ಅನ್ನೋದು ಬೇಕಾಗಿಲ್ಲ. ಬ್ರಹ್ಮ ಇದೆ ಅಂದ್ರೂ ನೋ ಪ್ರಾಬ್ಲಮ್. ಹಂಗದ ಅವನ ಭಾವನೆಗಳು ಎಲ್ಲ. ಮತ್ತೆ ಹೆಂಗದನ? ಅವಿಕಾರಿ ಅದನ. ಅವಿಕಾರಿ ಅದನ. ವಿಕಾರ ಅನ್ನೋದಿಲ್ಲ ಇಲ್ಲ. ಕಾಲಕ್ಕೆ ತಕ್ಕಂತೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಬಾಲಕ, ಯುವಕ, ಮುದುಕ, ಮತ್ತೆ ಬೀಜ ಹೋಗಿ ಸಸಿ ಆಗ್ತದ, ಸಸಿ ಹೋಗಿ ಗಿಡ ಆಗ್ತದ, ಗಿಡದೊಳಗ ಎಲಿಗಳು, ಹೂವ, ಹಣ್ಣ, ಕಾಯಿ, ಮತ್ತೆ ಬೀಜ ಏನೇನೆಲ್ಲ ಆಗ್ತಿರ್ತದ. ಅವೆಲ್ಲ ಒಂದೇ ಬೀಜ ನಾನಾ ರೀತಿ ವಿಕಾರ ಆಗ್ತಿರ್ತವ. ಈ ವಿಕಾರ ಆಗುವುದಕ್ಕ ಅವನು ಸಾಕ್ಷಿನೂ ಅದನ, ಅವನು ಕೂಟಸ್ಥನೂ ಅದನ, ಅವನು ಪರಮಾಧಾರನೂ ಅದನ, ತಾಸತ ನಿರ್ವಿಕಾರಿ ಅದನ. ತಾನು ನಿರ್ವಿಕಾರಿ ಆಗಿ ಎಲ್ಲ ವಿಕಾರಗಳಿಗೆ ಆಧಾರವಾಗಿರ್ತಾನೆ. ಅಪರಿಚ್ಛಿನ್ನ. ಒಂದ್ರೊಳಗಿದ್ದು ಇನ್ನೊಂದ್ರೊಳಗಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಒಂದು ಕಾಲದೊಳಗಿದ್ದು ಇನ್ನೊಂದು ಕಾಲದಲ್ಲಿ ಇಲ್ಲ. ಒಂದು ವಸ್ತುವಿನಲ್ಲಿದ್ದು ಇನ್ನೊಂದು ವಸ್ತುವಿನಲ್ಲಿ ಇಲ್ಲ. ಒಂದು ದೇಶದಲ್ಲಿದ್ದು ಇನ್ನೊಂದು ದೇಶದಲ್ಲಿ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಅವನು ಅಪರಿಚ್ಛಿನ್ನನಾಗಿದ್ದಾನೆ. ಅವನು ಅವ್ಯಯನಾಗಿದ್ದಾನೆ. ಅವ್ಯಯ ಅಂತಂದ್ರ ಬೇರೆವೆಲ್ಲ ಖರ್ಚು ಹೆಚ್ಚು ಕಡಿಮೆ ಆಗ್ತಿರ್ತಾವ. ಬ್ಯಾಂಕ್ ಬ್ಯಾಲೆನ್ಸ್ ಜಮಾ ಮಾಡಿದ್ರೆ ಹೆಚ್ಚಾಗ್ತದ, ತೆಕ್ಕೊಂಡು ಖರ್ಚು ಮಾಡಿದ್ರೆ ಕಡಿಮೆ ಆಗ್ತದೆ ಬ್ಯಾಂಕ್ ಬ್ಯಾಲೆನ್ಸ್. ಆದರೆ ಒಂದು ಗಡಿಗೆ ಒಳಗೆ ನೀರು ಹಾಕಿದ್ರೆ ತುಂಬುತ್ತದ, ತೆಕ್ಕೊಂಡ್ರೆ ಕಡಿಮೆ ಆಗ್ತದೆ. ಆದ್ರೆ ಅವನು ಹಂಗಿಲ್ಲ. ಗಡಿಗೆ ತುಂಬಿದ್ದಂಗೆ ಇರ್ತದೆ. ಮ್ಯಾಲ ಎಷ್ಟರ ನೀರು ಹಾಕಿದ್ರು ತುಂಬಿದಂಗೆ ಇರ್ತದೆ, ಎಷ್ಟು ತೆಕ್ಕೊಂಡ್ರು ಅದು ತುಂಬಿದಂಗೆ ಇರ್ತದೆ. ಅದಕ್ಕೇನಂತಾರೆ? ಅವ್ಯಯ. ಖರ್ಚಾಗಲ್ಲ. ಈ ಅವ್ಯಯ ತತ್ವ ಯಾರು ಸರಿಯಾಗಿ ತಿಳ್ಕೊಂಡಿಲ್ಲ ಅವ್ರು ಏನ್ ಮಾಡ್ತಾರಂದ್ರ, ಅವಾಗ 33 ಕೋಟಿ ಜನಸಂಖ್ಯೆ ಇತ್ತು, ಈಗ 130 ಕೋಟಿ ಜನಸಂಖ್ಯೆ ಆಯ್ತು, ಇದು ಹೆಂಗ ಅದು ಹೆಂಗ, ಬರೀ ಇವು ಲೆಕ್ಕಾಚಾರ ಎಣಸವು. ಎಣಸ ಬುದ್ಧಿ ಇದ್ದವ್ರು ಮಾತಾಡವು ಇವೆಲ್ಲ. ಅವ ಪರಮಾತ್ಮ ಅವ್ಯಯ ಅದನ. 130 ಕೋಟಿ ಆದ್ರೂ ಅವನಿಗೇನು ಫರಕ್ ಬೀಳಂಗಿಲ್ಲ, 33 ಕೋಟಿ ಆದ್ರೂ ಅವನಿಗೇನು ಫರಕ್ ಬೀಳಲ್ಲ. ಎಲ್ಲರೂ ಸರ್ವನಾಶ ಆಗಿ ಆದ್ರೂ ಅವನಿಗೇನು ಫರಕ್ ಬೀಳಲ್ಲ. ಎಲ್ಲರೂ ಉದ್ಧಾರ ಆದ್ರೂ ಅವನಿಗೇನು ಫರಕ್ ಬೀಳಲ್ಲ. ಪರಮಾತ್ಮ ಅವ್ಯಯನ. ಅವ್ಯಯವಾದ ತತ್ವ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತ ಹೊತ್ನಾಗ ಎಷ್ಟು ಜನಸಂಖ್ಯೆ ಆದ್ರೇನು, ಎಷ್ಟು ಜನಸಂಖ್ಯೆ ನಾಶ ಆದ್ರೇನು ಸಂಬಂಧ ಇಲ್ಲ. ಅವ್ಯಯ. ಅದಕ್ಕೆ ಮತ್ತೇನದನ? ಆ ಪರಶಿವನ ಅಂತ ಪರಶಿವ ಹೆಂಗದನ? ಆ ಪರಶಿವ ಒಂದು ಜ್ಯೋತಿ ಇದ್ದಂಗದನ, ಒಂದು ದೀಪ ಇದ್ದಂಗದನ. ಆ ಪರಶಿವನ ಜೊತೆಗೆ ಆ ಪರಾಶಕ್ತಿ ಅನ್ನೋದು ಒಂದು ಪ್ರಭೆ. ಪರಶಿವ ಮತ್ತು ಪರಾಶಕ್ತಿ. ಪರಶಿವ ಅಂದ್ರೆ ಜ್ಯೋತಿ ಇದ್ದಂಗ, ಪರಾಶಕ್ತಿ ಅಂದ್ರೆ ಪ್ರಭೆ ಇದ್ದಂಗ. ಇದು ತಿಳ್ಕೋಬೇಕು. ಪ್ರಭೆ ಅಂದ್ರೆ ಗೊತ್ತಾಯ್ತಾ? ಪರಶಿವ ಪರಾಶಕ್ತಿ ಎರಡು ಇವು ಹಾಕೊಳ್ರಿ ಖಾನಿ. ಪರಶಿವ ಒಂದು ಸೀರಿಯಲ್ ನಂಬರ್ ಹಾಕೊಳ್ರಿ, ಕ್ರಮ ಸಂಖ್ಯೆ. ಇನ್ನ ಒಂದಕ್ಕ ಪರಶಿವ ಹಾಕೊಳ್ರಿ, ಇನ್ನ ಒಂದು ಪರಾಶಕ್ತಿ ಅಂತ ಹಾಕೊಳ್ರಿ. ಪರಶಿವ ತೆಳಗೆ ಏನ್ ಮಾಡ್ಕೊಂಡ್ರೆ ಜ್ಯೋತಿ ಇದ್ದಂಗೆ. ಪರಶಿವ ಜ್ಯೋತಿ ಇದ್ದಂಗ, ಪರಾಶಕ್ತಿ ಪ್ರಭೆ. ಮತ್ತೇನಾಕತ್ತೀರಿ? ಪರಶಿವ ಶಬ್ದ ಇದ್ದಂಗ, ಪರಾಶಕ್ತಿ ಏನಿದ್ದಂಗ?
ಅರ್ಥ ಇದ್ದಂಗ ಶಬ್ದಾರ್ಥ, ಮತ್ತ ಪರಶಿವ ರವಿ ಸೂರ್ಯ ಇದ್ದಂಗ, ಪರಾಶಕ್ತಿ ರಶ್ಮಿ ಅಂದ್ರೆ ಸೂರ್ಯ ಪ್ರಕಾಶ, ಮತ್ತೆ ಪರಶಿವ ಚಂದ್ರ ಇದ್ದಂಗ, ಪರಾಶಕ್ತಿ ಚಂದ್ರಿಕೆ ಅಂದ್ರೆ ಬೆಳದಿಂಗಳು, ಮತ್ತೆ ಪರಶಿವ ಅಗ್ನಿ ಇದ್ದಂಗ, ಪರಾಶಕ್ತಿ ಅದರೊಳಗಿರುವ ಉಷ್ಣತೆ ದಾಹಕ ಗುಣ ಉಷ್ಣತೆ, ಪರಶಿವ ಜಲ ಇದ್ದಂಗ ಅದರೊಳಗೆ ಶೈತ್ಯ, ಪರಾಶಕ್ತಿ ನೀರು ತಣ್ಣಗಿರ್ತದಿಲ್ಲ ಶೈತ್ಯ. ಹಿಂಗ ಏನದ ಅಂದ್ರೆ ಒಂದು ವಸ್ತುವಿನ ಅದರ ಗುಣ ಏನದ ಅದು ಹೆಂಗ ಪರಾಶಕ್ತಿ, ಪರಶಿವ ಅಂದ್ರೆ ಹಿಂಗ. ಇವು ಏನದವಪ್ಪ, ಇವು ಹೆಂಗದವ? ಜಲ ಮತ್ತು ಶೀತ, ಅಗ್ನಿ ಮತ್ತು ಉಷ್ಣ, ಚಂದ್ರ ಮತ್ತು ಚಂದ್ರಿಕೆ, ರವಿ ಮತ್ತು ರಶ್ಮಿ, ಶಬ್ದ ಮತ್ತು ಅರ್ಥ, ಜ್ಯೋತಿ ಮತ್ತು ಪ್ರಭೆ, ಪರಶಿವ ಮತ್ತು ಪರಾಶಕ್ತಿ. ಇವ್ರು ಹೆಂಗದರಪ್ಪ ಅಂತಂದ್ರೆ ಅವಿನಾಭಾವ ಸಂಬಂಧಿಗಳು. ಅಂದ್ರೆ ಬೆರಸಿ ಒಂದಾಗದ ಮತ್ತು ಬಿಡಿಸಿ ಬೇರಾಗದ ಸಂಬಂಧ. ಬಿಡಿಸಿ ಬೇರಾಗದ ಸಂಬಂಧ, ಬೆರೆಸಿ ಒಂದಾಗದ ಸಂಬಂಧ. ಇದಕ್ಕೆ ಶರಣರು ಏನಂದ್ರು? ಕೂಡದ ಅಗಲದ ಕೂಟ ಅಂತಂದ್ರ. ಇವ್ರ ಸಂಬಂಧ ಹೆಂಗದ ಪರಶಿವ ಪರಾಶಕ್ತಿ ಅಂತಂದ್ರ ಕೂಡದ ಅಗಲದ ಕೂಟ. ಪರಶಿವ ಪರಾಶಕ್ತಿಗಳಿಗೆ ಅವಿನಾಭಾವ ಸಂಬಂಧ. ಅವ್ರೇನ್ ಕೊಟ್ರು? ದೀಪ ದೀಪ್ತಿ, ಜ್ಯೋತಿ ಅಂದ್ರೆ ದೀಪ, ದೀಪ್ತಿ ಅಂದ್ರೆ ಪ್ರಭೆ. ಮತ್ತೇನ್ ಕೊಟ್ರು? ಪುಷ್ಪ ಪರಿಮಳ. ಎಷ್ಟರ ಬರ್ಕೊಳ್ರಿ, ನಿತ್ಯ ಜೀವನದಾಗ ಏನೇನ್ ಕಾಣುತ್ತವ ಅವೆಲ್ಲ ಬರ್ಕೋಬಹುದು. ಪುಷ್ಪ ಪರಿಮಳ ಅವೆರಡು ಅಭಿನ್ನವಾಗಿ ನೆಲೆಸಿವೆ. ಈಗ ಪರಶಿವ ಪರಾಶಕ್ತಿ, ಪರಶಿವ ಪರಾಶಕ್ತಿ ಇವರು ಹೆಂಗದರಪ್ಪ ಅಂತಂದ್ರೆ ಸಮವ್ಯಾಪಕರು. ಪರಶಿವ ಪರಾಶಕ್ತಿ ಸಮವ್ಯಾಪಕರು. ಎಲ್ಲಿ ಪರಶಿವ ಇರ್ತಾನೆ ಅಲ್ಲಿ ಪರಾಶಕ್ತಿ ಇರ್ತದ. ಆದರೆ ಅಂತರ ಏನದಪ್ಪ ಅಂತಂದ್ರೆ ಸಮವ್ಯಾಪಕ. ಅವ್ರು ಎಲ್ಲಿರ್ತದ ಅದು ಇಲ್ಲಿದೆ, ಇದರಿಂದ ಅಲ್ಲಿದೆ. ಪರಶಿವ ಪರಾಶಕ್ತಿ. ಈಗ ಇವು ಗಂಡ ಹೆಂಡತಿ ಬ್ಯಾರೆನ ಒಂದ್ರಿ? ಎರಡು ಒಂದೇ. ಅವು ಎರಡು ಒಂದೇ. ಏನ್ ಮಾಡ್ತಾರ? ಕಾರ್ಯಕ್ರಮಕ್ಕೆ ಕರಿಬೇಕಾದ್ರ ಗಂಡಕ್ಕೆ ಕರೆದ್ರ ನಿನಗೆ ಕರೆದ ಹೋಗ, ಹೆಂಡತಿಗೆ ಕರೆದ್ರ ನಿನಗೆ ಕರೆದ ಹೋಗ. ಮತ್ತ ಅಲ್ಲಿ ಸಹಿತ ಒಬ್ಬರಿಗೆ ಕರೆದ್ರೆ ಇಬ್ರು ಬಂದ್ರ ಅವರು ಒಂದ್ ನಮೂನಿ ಬ್ಯಾರೆ ತಿಳ್ಕೊತಾರೆ. ಯಾಕಂದ್ರ ಅಜ್ಞಾನ. ಗಂಡ ಹೆಂಡತಿ ಎರಡು ಅನ್ನೋದು ಬೇರೆ ಬೇರೆ ಅನ್ನ ತಿಳ್ಕೊಳ್ಳೋದು ಅಜ್ಞಾನ. ಒಬ್ಬರಿಗೆ ಕರೆದ್ರೆ ಇಬ್ರು ಬಂದ್ರ ಅದು ಭಾಗ್ಯ, ಒಬ್ಬರೇ ಬಂದ್ರೆ ಅಪೂರ್ಣ. ಅದಕ್ಕೆ ಒಂದು ಪದ್ಧತಿ ಇಟ್ಟಾರ. ಗಂಡ ಹೋದ್ರ ಹೆಂಡತಿ ಬಂದಿಲ್ಲ ಅನ್ನೋದ್ ಕೇಳ್ತಾರೆ, ಹೆಂಡತಿ ಹೋದ್ರ ಗಂಡ ಬಂದಿಲ್ಲ ಅನ್ನೋದ್ ಕೇಳ್ತಾರೆ. ಪೂಜೆ ಮಾಡ್ಲಿಕ್ಕೆ ಹೋದ್ರೂ ಸಹಿತ ಗಂಡ ಹೆಂಡತಿ ಕೂಡೆ ಪೂಜೆ ಮಾಡಬೇಕು. ಅಲ್ಲಿ ಹೋಗಿ ಅಭಿಷೇಕಕ್ಕೆ ಗಂಡ ಒಬ್ಬನೇ ಕೈ ಜಾರಿಸೋತ ಅಂದ್ರೆ ಯಾಕೆ ಮನೇನವ್ರು ಬಂದಿಲ್ಲ, ಇಬ್ರು ಕೂಡಿ ಮಾಡ್ಬೇಕ್ರಿ ಅಂತಿರ್ತಾರ. ಅದೇನದ ಇಬ್ರು ಒಂದೇ. ಒಬ್ಬರಿಗೆ ಕರೆದ್ರೆ ಇಬ್ರು ಬಂದ್ರಂತಂದ್ರ ಅದಕ್ಕೆ ನಮ್ಮ ಶುದ್ಧ ಬ್ರಹ್ಮ ಪೀಠದೊಳಗೇನದ ಸತಿ ಅಥವಾ ಪತಿ ಇಬ್ರು. ಒಬ್ಬರಿದ್ರು ನಾವು ಎರಡು ಇದ್ದಂಗೆ ತಿಳ್ಕೋಬೇಕು. ಇಬ್ರು ಇದ್ರಂದು ದೊಡ್ಡ ಪುಣ್ಯ, ಒಬ್ಬರೇ ಇದ್ರು ಸಾಕು ಇಬ್ರು ಇದ್ದಂಗೆ ಅಂತ ತಿಳ್ಕೋಬೇಕು.
ಬರೀ ಒಬ್ಬರನ್ನೇ ನಾವು ಪರಿಗಣಿಸಂಗಿಲ್ಲ, ಇಬ್ಬರನ್ನ ನಾವು ಗೌರವಿಸಬೇಕು. ಅವ್ರು ಬಿಟ್ಟು ಇವರಿಲ್ಲ, ಇವ್ರು ಬಿಟ್ಟು ಅವರಿಲ್ಲ, ಅವೆರಡು ಅಭಿನ್ನ ತತ್ವಗಳು. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆದ್ರ ಅವರಿಬ್ಬರಲ್ಲಿ ವ್ಯತ್ಯಾಸ ಏನದ, ಇದೇನಾಯ್ತು ಕೂಡದ ಆಗಲ್ಲದ ಕೂಟ. ವ್ಯತ್ಯಾಸ ಏನದಪ್ಪ ಅಂತಂದ್ರೆ ಪರಶಿವ ಅಪರಿಣಾಮಿ, ಇವನಿಗೇನು ಪರಿಣಾಮ ಆಗಲ್ಲ. ಬಾಲಕ ಯುವಕ ಮುದುಕ ಏನಾದ್ರೂ ಇವನಿಗೆ ಪರಿಣಾಮ ಆಗಲ್ಲ. ಈಕೆ ಯಾರು? ಪರಿಣಾಮಶೀಲೆ. ಪರಿಣಾಮಶೀಲೆ. ಇದು ಹೆಂಗದಪ್ಪ ಅಂತಂದ್ರೆ ಮಷೀನ್ ಇದ್ದಂಗ. ಯಾವುದೇ ಮಷೀನ್ಗಳು ನಡೆದಂಗ ಸೌಕಳಿ ಆತವಲ್ರಿ. ಮಷೀನ್ಗಳು ನಡೆದ್ರೆ ಸೌಕಳಿ ಆತಾವಿಲ್ಲ, ಸವಿತಾವಿಲ್ಲ. ಅದ್ರೊಳಗಿನ ಪಾರ್ಟ್ಸ್ ಸೌದೆ ಬಿಡ್ತಾವ. ಆದ್ರೆ ಅದಕ್ಕೆ ರಿಪೇರಿ ಮಾಡಂತ ಕಟಿಂಗ್ ಪ್ಲೇಯರ್, ಸ್ಕ್ರೂ ಡ್ರೈವರ್ ಏನಾತಾವ. ಇಂಥವು ಏಸ ಮಷೀನ್ಗಳಿಗೆ ಅವು ಆಪರೇಟ್ ಮಾಡ್ತಿರ್ತಾವ. ಹಂಗಿಲ್ಲಿ ಏನದ ಅಂತಂದ್ರೆ ಅಪರಿಣಾಮಿ. ಮಷೀನ್ ಸೌದ್ರ ಇವನಿಗೆ ಏನಾಗಲ್ಲ. ಇದು ಸವಿತದ, ಪರಿಣಾಮ ಹೊಂದುತ್ತದೆ. ಹಾಲು ಹೋಗಿ ಮೊಸರು ಆಗ್ತದ, ಮೊಸರು ಹೋಗಿ ತುಪ್ಪ ಆಗ್ತದ, ಮತ್ತೇನು ಮಜ್ಜಿಗೆ ಬೆಣ್ಣೆ ಏನೇನಾಗ್ತಾವ ಅವೆಲ್ಲ ಆಗ್ತಿರ್ತಾವ. ಅದೇನು ಪರಿಣಾಮ. ಇವಂದೇನದ ತತ್ವ, ಹಾಲಿನಾಗ್ನೂ ಅವನೇ ಅದನ, ಮೊಸರಿನಾಗ್ನೂ ಅವನೇ ಅದನ, ಮಜ್ಜಿಗೆಗೂ ಅವನೇ ಅದನ, ಬೆಣ್ಣೆಗೂ ಅವನೇ ಅದನ, ತುಪ್ಪದಾಗೂ ಅವನೇ ಅದನ, ಮತ್ತದು ತಿಂದ ಮೇಲೆ ಏನು ಶಕ್ತಿ ಆಗ್ತದ ಅದ್ರೊಳಗೂ ಅವನೇ ಅದನ. ಹಾಲಾಗೋದಕ್ಕಿಂತ ಮೊದಲು ಅಲ್ಲಿ ಹಸುವಿನೊಳಗೂ ಅವನೇ ಅದನ, ಹಸು ತಿನ್ನ ಹುಲ್ಲಿನಾಗೂ ಅವನೇ ಅದನ, ಹುಲ್ಲು ಬೆಳೆಯಂತ ಭೂಮಿ ಒಳಗೂ ಅವನೇ ಅದನ, ಸೂರ್ಯ ಚಂದ್ರನೊಳಗೂ ಅವನೇ ಅದನ. ಅವನೊಳಗೆ ಏನು ಚೇಂಜಸ್ ಇಲ್ಲ. ಇಲ್ಲಿ ಪರಿಣಾಮಶೀಲೆ, ಇವನು ಅಪರಿಣಾಮಿ. ಇಲ್ಲಿರೋದು ವ್ಯತ್ಯಾಸ ಇದು. ಅವನು ಪರಮಾತ್ಮ ಹೆಂಗದನ? ಆಶ್ರಯದಾತ. ಯಾರಿಗೆ? ಪರಾಶಕ್ತಿಗೆ. ಈಕೆ ಯಾರು? ಆಶ್ರಯಿತೆ. ಈಕೆ ಆಶ್ರಯ ಹೊಂದಳ, ಅವನ ಆಶ್ರಯದಾಗದಳ. ಇವ ಆಶ್ರಯದಾತ. ಇಬ್ರು ಏನದಾರ ಇವರು? ಇವರೊಳಗ ಕೆಲವೊಂದು ವ್ಯತ್ಯಾಸಗಳು ಅದಾವ, ಕೆಲವೊಂದು ಸಾಮ್ಯತೆಗಳು ಅದಾವ, ಎಲ್ಲಾನು ಇರ್ತಾವ. ಮತ್ತೆ ಅವ್ರು ಯಾರಿಗೆ ಹುಟ್ಟಿದವರು, ಇವ್ರು ಯಾರಿಗೆ ಹುಟ್ಟಿದವರು, ಅವರಿಗೆ ಇದ್ದಂತ ಗುಣ ಎಲ್ಲ ಇವ್ರ ಬಲ್ಲಿ ಇರ್ಬೇಕಂತಿಲ್ಲ, ಇವ್ರ ಬಲ್ಲಿ ಇದ್ದಂತ ಗುಣ ಎಲ್ಲರಿಗೆ ಅವ್ರ ಬಲ್ಲಿ ಇರ್ಬೇಕಂತಿಲ್ಲ. ಅವ್ರನ್ನ ಇವ್ರು 100% ಪಸಂದ್ ಮಾಡ್ಬೇಕಂತೇನಿಲ್ಲ, ಇವ್ರನ್ನ ಅವ್ರು 100% ಪಸಂದ್ ಮಾಡ್ಬೇಕಂತೇನಿಲ್ಲ. ಆದ್ರೂ ಒಟ್ಟಾಗಿ ಇರಬೇಕಾಗಿದ್ದು ಅನಿವಾರ್ಯ ಅದ. ಹಾಗೆ ಇವರಿಬ್ರು ಏನ್ ಮಾಡ್ಯಾರ? ಒಟ್ಟಾಗಿ ಅದಾರ. ಇವರಿಬ್ಬರದು ಸಂಸಾರ, ನಾವು ಜೀವಿಗಳು ಮಾಡಿದ್ರೆ ಸಂಸಾರ ಅಂತಾರ. ಇಲ್ಲಿ ಇವರಿಬ್ರು ಏನು ಸಂಸಾರ ಮಾಡ್ಯಾರ, ಇದಕ್ಕೇನಂತಾರ? ಪವಿತ್ರ ಸಂಯುಗಲ ಅಂತಾರ. ಸಂಯುಗಲ ಇದೆ ದಾಂಪತ್ಯ. ಪರಶಿವ ಪಾರ್ವತಿಯರ ಒಂದು ದಾಂಪತ್ಯಕ್ಕೆ ಏನಂತಾರ? ಪವಿತ್ರ ಸಂಯುಗಲ. ಈ ಸಂಯುಗಲದಿಂದ ಏನಾಯ್ತು? ಇವರಿಬ್ಬರು ಪವಿತ್ರ ಸಂಯುಗಲದಿಂದ ಏನಾಯ್ತು? 36 ತತ್ವಗಳು ಏನಾತವ? ಉದಿಸಿದವು. ಶಿವಶಕ್ತಿಯರ, ಪರಶಿವ ಪರಾಶಕ್ತಿಯರ ಒಂದು ಸಂಯುಗಲದಿಂದ 36 ತತ್ವಗಳು ಉದಿಸಿದವು. ಇವು 36 ತತ್ವಗಳು ಯಾರು ಇವಪ್ಪ ಅಂದ್ರ ನಿಮ್ಮ ಅಲ್ಲವು, ಶಿವಶಕ್ತಿಯರದು. ಈ ರೀತಿ ತಿಳ್ಕೋಬೇಕು. ನಮ್ಮ ಅಂತ ತಿಳ್ಕೊಂಡಿವಿ, ಕಣ್ಣು ನಂದು, ಕೈ ನಂದು, ಕಾಲ್ ನಂದು. ಶಿವ ಕೊಟ್ಟನ ನೋಡ್ಲಕ್ಕ, ಆಯ್ತು, ನೋಡೋದು ಮುಗಿದ್ಮೇಲೆ ಇಸ್ಕೊಂಡ್ಬಿಡ್ತಾನ. ಕಾಲ್ ಕೊಟ್ಟನ ತಿರ್ಗಾಡ್ಲಕ್ಕ. ಇಲ್ಲಿ ನಮ್ಮಲ್ಲಿ ರಾಯಚೂರಿಗೆ ಎಷ್ಟೋ ಮಂದಿ ಮನ್ಯಾಗ ಮಂಚದ ಮೇಲೆ ಕೂತವ್ರು, ಇಳಿಯಕ್ಕೆ ಬರಲ್ಲ, ಅಲ್ಲೇ ಕೂತಾರ. ಅವ್ರು ಮೇಲೆ ಕೂತಿರ್ತಾರೆ. ಉಳ್ಳಾಗಡ್ಡಿ ಕೊಟ್ರು ಹೋಳ್ತಾರ, ಮತ್ತೆ ಇಡ್ಲಿ ಪಡ್ಲಿ ಏನಾರ ಅಲ್ಲೇ ಕೂತಲ್ಲಿ ಸ್ಟವ್ ಅವು ಮಂಚದ ಮೇಲೆ ತಂದು ಕೊಟ್ರು ಮಾಡ್ತಾರ. ಕೆಳಗೆ ಇಳಿಯಂಗಿಲ್ಲ, ಮ್ಯಾಲೆ ಏರಂಗಿಲ್ಲ.
ಅಲ್ಲೇ ಕೂತಿರ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಕಾಲು ಇಸ್ಕೊಂಡ್ಬಿಟ್ಟಾನ, ಹೊಳ್ಳಿ ಕೊಟ್ಟವ ವಾಪಸ್ ತಗೊಂಡ್ಬಿಟ್ಟಾನ. ಅದರದ್ದು ಕೆಲಸ ಮುಗಿದ್ಮೇಲೆ ವಾಪಸ್ ತಗೊಂಡ್ಬಿಟ್ಟಿರ್ತಾನ. ಅದರದ್ದು ದುರುಪಯೋಗ ತಗೊಂಡಿರ್ತಾರ. ಅದ್ರದ್ದು ಏನಾಗ್ತದ, ಹಿಂಗಾಗಿ ಕೆಲವೊಂದು ಇಂದ್ರಿಯಗಳ ದುರುಪಯೋಗ ಆದಾಗ ಬ್ಯಾಡ ಬಾರಪ್ಪ, ಇದು ಇಟ್ಕೊಳಕ್ ನೀನು ಬರಂಗಿಲ್ಲ, ನಮ್ಮದ್ ನಾವು ತಗೋಬಿಡ್ತೀವಿ, ವಾಪಸ್ ತಗೊಂಡ್ಬಿಡ್ತಾನ. ಸದುಪಯೋಗ ಮಾಡ್ಕೊಂಡ್ರೆ ಕೊಡ್ತಾನ, ದುರುಪಯೋಗ ಮಾಡಿದ್ರೆ ಕೊಡಂಗಿಲ್ಲ, ವಾಪಸ್ ತಗೊಂಡ್ಬಿಡ್ತಾನ. ಕೈ ಇರೋದು ಕೆಲಸ ಮಾಡ್ಲಕ್ಕ, ಒಂದು ತನ್ನ ಹೊಟ್ಟಿ ತುಂಬಿಸ್ಕೊಳಕ್ಕ, ಒಂದು ಸಮಾಜಕ್ಕೆ ಉಪಕಾರ ಮಾಡ್ಲಕ್ಕ. ಕಾಲಿರೋದು ಅಡ್ಡಾಡ್ಲಕ್ಕ. ಅದು ಬಿಟ್ಟು ಕೈ ತಗೊಂಡಿಕ್ಕೆ ಇನ್ನೊಬ್ರಿಗೆ ಹಾಕಿ ಹೊಡಿಲಕ್ಕ, ಕಾಲು ತಗೊಂಡು ಒದಿಲಕ್ಕ, ಬಾಯಿರೋದು ಮಾತಾಡ್ಲಕ್ಕ, ಮತ್ತೆ ಪರಮಾತ್ಮನ ವಿಚಾರ ಪ್ರವಚನ ವ್ಯಕ್ತಪಡಿಸೋದಕ್ಕ ಬಾಯಿರೋದು. ಅದು ತಗೊಂಡು ಯಾರು ಬೇಕವ್ರಿಗೆ ಬೈಕೋತ ಅಡ್ಡಾಡಿದಾರೆ. ಎಲ್ಲ ದುರುಪಯೋಗಗಳು ಮಾಡಿದೇವ ಅಂತಂದ್ರೆ ಆಯ್ತು, ಮುಂದಿನ ಜನ್ಮದಾಗ ಬಾಯಿ ಇರಲ್ಲ, ಮೂಕ್ ಮಾಡಿ ಇಟ್ಬಿಡ್ತಾನೆ. ಕಿವಿ ಚಲೋ ವಿಚಾರಗಳು ಕೇಳೋದು ಬಿಟ್ಟು ಕೆಟ್ಟ ವಿಚಾರಗಳು ಕೇಳ್ಕೋತ ಅಡ್ಡಾಡಿದ್ರೆ ಮುಂದಿನ ಜನ್ಮ ಕಿವಿ ಇಲ್ದಂಗೆ ಮಾಡಿಬಿಡ್ತಾನೆ. ಹಿಂಗೆ ಒಂದು ದುರುಪಯೋಗ ಆದ್ರೆ ಮತ್ತೆ ಮುಂದೆ ಇಟ್ಕೊಳಕ, ಮುಂದೆ ಅವು ಕೊಡಂಗಿಲ್ಲ, ಮುಗೀತಷ್ಟೇ. ಶಿವಾಯ ನಮ. ಮಕ್ಕಳು ಕೊಟ್ಟಾಗ ಮಕ್ಕಳು ಚಲೋ ನೋಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಜನ್ಮಕ್ಕೆ ಮಕ್ಕಳು ಕೊಡವ. ಗಂಡು ಮಕ್ಕಳಿಗೆ ಕೊಟ್ಟಾಗ ಗಂಡು ಮಕ್ಕಳಿಗೆ ಚಲೋ ನೋಡ್ಕೊಳ್ಳಿದ್ರೆ ಮುಂದಿನ ಜನ್ಮಕ್ಕೆ ಗಂಡು ಮಕ್ಕಳು ಇರಂಗಿಲ್ಲ. ಹೆಣ್ಣು ಮಕ್ಕಳಿಗೆ ಕೊಟ್ಟಾಗ ಹೆಣ್ಣು ಮಕ್ಕಳಿಗೆ ಚಲೋ ನೋಡ್ಕೊಳ್ಳಿದ್ರೆ ಮುಂದಿನ ಜನ್ಮಕ್ಕೆ ಹೆಣ್ಣು ಮಕ್ಕಳು ಇರಂಗಿಲ್ಲ. ತಂದೆ ತಾಯಿ ಕೊಟ್ಟಾಗ ತಂದೆ ತಾಯಿನ ಚಲೋ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ಜನ್ಮಕ್ಕೆ ತಂದೆ ತಾಯಿ ಇರಲ್ಲ. ಇವೆಲ್ಲ ಏನು ನಿಮಗೆಲ್ಲ ಕೊಟ್ಟಿದ್ದೆವು, ನೀವು ಸರಿ ನೋಡ್ಕೊಂಡಿಲ್ಲ, ಅದಕ್ಕೆ ಅವು ಇರ್ಲಾರ್ದಾಗ ಮಾಡಿ ಅದ್ರ ಮಹತ್ವ ತಿಳಿಸ್ಕೊಡ್ತೀನಿ ಅಂತೇಳಿ ಒಂದು ಜನ್ಮ ಹಂಗೆ ಮಾಡಿ ಇಟ್ಬಿಡ್ತಾನೆ. ರೊಕ್ಕ ಸಿಕ್ಕಾಪಟ್ಟೆ ಬರುವಾಗ ರೊಕ್ಕ ದುರುಪಯೋಗ ಮಾಡಿಕೊಂಡ್ರೆ ಮುಂದಿನ ಜನ್ಮ ರೊಕ್ಕ ಇಲ್ದಂಗೆ ಮಾಡಿ ಇಟ್ಬಿಡ್ತಾನೆ. ಆಸ್ತಿ ದುರುಪಯೋಗ ಮಾಡ್ಕೊಂಡ್ರೆ ಆಸ್ತಿ ಇಲ್ದಂಗೆ ಮಾಡಿಬಿಡ್ತಾನೆ. ಅದ್ರ ಮಹತ್ವ ಗೊತ್ತಾಗಿ ಅಪ್ಪೋ ಬೇಕು 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 ಬೇಕಂದಿರ್ಬೇಕು. ಹೆಣ್ತಿನ ಕಟ್ಕೊಂಡ ಮೇಲೆ ಆಕಿನ ದುರುಪಯೋಗ ಮಾಡ್ಕೊಂಡು ಹೆಂಗ್ ಬೇಕಂಗೆ ನಡೆಸ್ಕೊಂಡ್ರೆ ಮುಂದಿನ ಜನ್ಮಕ್ಕೆ ಹೆಣ್ತಿಲ್ದಂಗೆ ಮಾಡ್ತಾನೆ, ಒಂದು ಜನ್ಮ ಗಾಂಡ್ ಇಲ್ದಂಗೆ ಮಾಡ್ತಾನೆ. ಒಟ್ಟು ಏನಾರ ಮಾಡಿ ಅದ್ರ ಮಹತ್ವಗಳನ್ನ ತಿಳಿಸಿಕೊಡ್ತಾನೆ. ತಿಳಿಸಿಕೊಡೋದಕ್ಕೆ ಕೊರತೆಗಳು ಮಾಡ್ತಾನೆ. ಅದಕ್ಕೆ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಎಲ್ಲ ಈಶ್ವರನ ಆಟ ಇರುತ್ತೆ. ಉದಿಸಿದವು ಅದರ ವಿವರ ಇದು ಹ್ಯಾಂಗ್ ಉದಯ ಆದುವಪ್ಪ ಅಂತಂದ್ರೆ, ಪರಾಶಕ್ತಿ ಏನದಳ, ಪರಾಶಕ್ತಿ ತ್ರಿಗುಣಾತ್ಮಿಕೆ. ಆಕಿ ತ್ರಿಗುಣಾತ್ಮಿಕೆ ಅದಳ, ಸತ್ವ ರಜ ತಮ. ಆಕಿ ಬಲ್ಲಿ 3 ಗುಣ ಅದಾವ, ತ್ರಿಗುಣಾತ್ಮಿಕೆ. ಆಕೆಯ ಮಹಾನ್ ಗರ್ಭದಲ್ಲಿ ಏನೇನು ಹುಟ್ಟುತ್ತವ, ಒಂದು ಸತ್ವ ಗುಣ ಆಕೆ ಒಳಗದ, ಮತ್ತ ಎರಡನೇದ್ದು ರಜಗುಣ, ಮೂರನೇದ್ದು ತಮೋ ಗುಣ. ಇವು ಅದಾವ. ಈ ಸತ್ವಗುಣದಿಂದ ಏನ್ ಹುಟ್ಟ್ಯದಪ್ಪ ಆಕೆ ಬಲ್ಲೆ ಅಂತಂದ್ರ, ಸತ್ವಗುಣದಿಂದ ಜ್ಞಾನ ಶಕ್ತಿ, ರಜಗುಣದಿಂದ ಇಚ್ಛಾಶಕ್ತಿ, ತಮೋ ಗುಣದಿಂದ ಕ್ರಿಯಾಶಕ್ತಿ. ಏನೋ ಒಂದು ಕ್ರಿಯಾಶಕ್ತಿ. ಸುಮ್ ಕೂತವ್ರು ಸುಮ್ ಕೂಡಂಗಿಲ್ಲ, ಏನಾರು ಮಾಡ್ಲಕತ್ತಾರಲ್ಲ ಅವಾಗ ಇವ್ರೇನೋ ಕ್ರಿಯಾಶಕ್ತಿ, ಎಲ್ಲಿಗೆ ಹೋಗ್ಬೇಕು, ಏನೋ ಮಾಡ್ಬೇಕು, ಏನೋ ತರಬೇಕು, ಸುಮ್ ಕುಂದ್ರೋದಕ್ಕೆ ಬರಂಗಿಲ್ಲ, ಏನಾರು ಒಂದು ಮಾಡ್ತಿರ್ತಾರೆ. ಅವಾಗ ಯಾವ ತತ್ವ ಕೆಲಸ ಮಾಡ್ತಿರ್ತದ, ತಮೋ ಗುಣ ಕೆಲಸ ಮಾಡ್ತಿರ್ತದೆ. ಅವಶ್ಯಕತೆ ಆದೋ ಇಲ್ಲೋ ಒಟ್ಟು ಏನೋ ಮಾಡ್ತಿರ್ತಾನೆ. ಇನ್ನೊಂದೇನು, ಸುಮ್ ಕುಂದ್ರಲ್ಲ ಏನಾರ ಆಸೆ ಪಡೋದು, ಸುಮ್ನೆ ಆಸೆ ಪಡೋದು, ಅದು ಎಲ್ಲಿಂದ ಬರ್ತದೆ ಏನದು, ಅದಕ್ಕೇನದ ರಜೋಗುಣ. ಏನು ಗೊತ್ತಿರಲ್ಲ, ಮುಂಜಾನೆ ಏನು ಗೊತ್ತಿಲ್ಲ, ಮಧ್ಯಾಹ್ನಕ್ಕೊಂದು ಏನಾದ್ರು ಆಸೆ ಬಿಟ್ಬಿಡ್ತದೆ, ಇಲ್ಲ ರಾತ್ರಿ ಒಂದೇನಾದ್ರು ಆಸೆ ಬಿಟ್ಬಿಡ್ತದೆ, ಅದೇನದು ಇಚ್ಛಾಶಕ್ತಿ, ಅದರಿಂದ ರಜೋಗುಣ. ಮತ್ತೆ ಇನ್ನೊಂದೇನಾದ್ರು ಜ್ಞಾನ ಶಕ್ತಿ, ಸತ್ವಗುಣ. ಇದು ಒಳ್ಳೆ ಜ್ಞಾನದ ವಿಚಾರಗಳು ಹೇಳ್ಕೊಟ್ಟು ಭಾರಿ ದೊಡ್ಡ ಪಂಡಿತರಂಗೆ ಮಾತಾಡ್ಲಿಕ್ಕೆ ಬಿಡೋದು. ಒಂದೊಂದು ಸಾರಿ ಒಮ್ಮೊಮ್ಮ ಹಿಂಗ್ ಮಾಡೋದು, ಒಮ್ಮೊಮ್ಮ ಹಂಗ್ ಮಾಡೋದು. ಇವೆಲ್ಲ ಏನದವ, ಆ ಪರಾಶಕ್ತಿಯ ಒಂದು ಪ್ರಭಾವ ನಮ್ಮ ಮೇಲೆ ಇರ್ತದೆ. ಅದಕ್ಕೆ ಪರಾಶಕ್ತಿಯ ಸಾಮ್ಯಾವಸ್ಥೆ ಸರಿದು, ಪರಾಶಕ್ತಿ ಏನದ ಬ್ಯಾಲೆನ್ಸ್ನಾಗಿರ್ತದ. ಆ ಬ್ಯಾಲೆನ್ಸ್ ಔಟ್ ಆದಾಗ ಏನಾಗ್ಬಿಡ್ತು ಅಂತಂದ್ರ, ಆ ಪರಾಶಕ್ತಿನೇ ಏನಾಗ್ತಾಳ, ಸಾಮ್ಯಾವಸ್ಥೆ ಸರಿದು ಅಲ್ಲಿ ಸತ್ವ ಪ್ರಧಾನವಾದರೆ ಅಲ್ಲಿ ಅಜ ಎನ್ನಿಸಿಕೊಳ್ಳುತ್ತಾಳೆ. ಅಕ್ಕಿ ಅಜ. ಮತ್ತೆ ರಜೋ ಪ್ರಧಾನವಾದರೆ
ಈಗ ಮೂರು ಕೂಡಿ ಏನದವ ಬ್ಯಾಲೆನ್ಸ್ನಾಗ ಅದಾವ. ಮೂರು ಕೂಡಿ ಬ್ಯಾಲೆನ್ಸ್ನಾಗಿದ್ದಾಗ ಏನ್ ಅನಿಸ್ಕೋತಾಳ? ಪರಾಶಕ್ತಿ ಅನಿಸ್ಕೋತಾಳ. ಒಂದು ಸ್ವಭಾವ ಬ್ಯಾಲೆನ್ಸ್ ಔಟ್ ಆಗಿ ಬರೇ ಸತ್ವಗುಣದ್ದೇ ಬಂದ್ ಹೊತ್ನಾಗ ಅವಾಗ ಏನ್ ಅನಿಸ್ಕೋತಾಳ? ಅಜ ಅನಿಸ್ಕೋತಾಳ. ಮತ್ತೆ ಸತ್ವಗುಣ ಬ್ಯಾಲೆನ್ಸ್ ಔಟ್ ಆಗಿ ಆಕೆ ಒಳಗ ಇಚ್ಛಾಶಕ್ತಿ ಬಹಳ ಬಂತು ಅಂತಂದ್ರೆ ಏನ್ ಮಾಡ್ತಾಳ? ಮಾಯಾ ಅನಿಸ್ಕೋತಾಳ. ಇಚ್ಛಾಶಕ್ತಿ ಮಾಯಾ. ಮತ್ತೆ ತಮೋಗುಣ ಪ್ರಧಾನ ಪ್ರಕೃತಿ. ತಮೋಗುಣ ಆಯ್ತು ಅಂತಂದ್ರೆ ಅವಾಗ ಪ್ರಕೃತಿ ಅನಿಸ್ಕೋತಾಳ. ಇವು ತಿಳ್ಕೋಬೇಕು. ಪರಾಶಕ್ತಿ ತ್ರಿಗುಣಾತ್ಮಿಕೆ. ಇಲ್ಲಿ ಏನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಒಂದು ಕ್ರಮ ಸಂಖ್ಯೆ ಹಾಕೋಬೇಕು. ಮತ್ತೆ ಸತ್ವ ರಜ ತಮ ಅಂತ 3 ಹಾಕೋಬೇಕು. ಸತ್ವದ ಕೆಳಗ ಜ್ಞಾನಶಕ್ತಿ, ರಜದ ಕೆಳಗ ಇಚ್ಛಾಶಕ್ತಿ, ತಮದ ಕೆಳಗ ಕ್ರಿಯಾಶಕ್ತಿ, ಆ ಜ್ಞಾನಶಕ್ತಿ ಕೆಳಗ ಅಜ ಮಾಯಾಶಕ್ತಿ ಪ್ರಕೃತಿ. ಯಾವಾಗ ಮೂರು ಬ್ಯಾಲೆನ್ಸ್ನಾಗಿದ್ದಾಗ ಆಕೆ ಪರಾಶಕ್ತಿ ಅನಿಸ್ಕೋತಾಳ. ಬ್ಯಾಲೆನ್ಸ್ ಔಟ್ ಆಗಿ ಸತ್ವಗುಣನೇ ಜಾಸ್ತಿ ಆಯ್ತು, ಸತ್ವಗುಣ ಆಕ್ಟಿವೇಟ್ ಆಯ್ತು ಅಂತಂದ್ರೆ ಅಜ ಆಗ್ತಾಳ ಜ್ಞಾನಶಕ್ತಿ. ಮತ್ತ ರಜೋಗುಣದ ಆಕ್ಟಿವೇಶನ್ ಬಹಳ ಆಯ್ತು ಅಂತಂದ್ರೆ ಮಾಯಾಶಕ್ತಿ ಆತಾಳ. ಮತ್ತೆ ತಮೋಗುಣದ್ದು ಕ್ರಿಯಾಶಕ್ತಿ ಜಾಸ್ತಿ ಆಯ್ತು ಅಂದ್ರೆ ಪ್ರಕೃತಿ ಅನಿಸ್ಕೋತಾವ. ಹೈಪರ್ ಆಕ್ಟಿವ್ ಅಂತಿರ್ತಾರ ನೋಡ್ರಿ. ಒಟ್ಟ ಸುಮ್ಮನೆ ಇರಲ್ಲ, ಏನಾರೆ ಮಾಡ್ಕೋತಿರ್ತಾನ. ಒಟ್ಟ ಸುಮ್ಮನೆ ಇರಲ್ಲ, ಏನಾರೆ ಮಾಡ್ಕೋತಿರ್ತಾನ. ಸುಮ್ ಕೂತ್ರೆ ನೋಡ್ರಿ ಏನದು ಸಮಸ್ಯೆ. ಸುಮ್ ಕೂತ್ರೆ ಏನ್ ಮಾಡ್ತಾನ? ಖಾಲಿ ಕೂತಾನ, ಸುಮ್ಮನೆ ಕೂತಾನ ಅಂತ ಬೈತಿರ್ತಾರ. ಏನಾರೆ ಮಾಡ್ಕೋತಿದ್ರ ಒಟ್ಟ ಸುಮ್ಮಿರಲ್ರಿ, ಏನಾರ ಮಾಡ್ತಿರ್ತಾನ. ಒಟ್ಟ ಸುಮ್ಮಿರಂಗಿಲ್ಲ ನೋಡ್ರ. ಏನಾರ ಒಂದ್ ಮಾಡ್ತಿರ್ತಾನೆ. ಇದಿಲ್ಲ ಅದು, ಅದಿಲ್ಲ ಅದು, ಏನಾರ ಮಾಡ್ತಿರ್ತಾನ. ಹಿಂಗಿದ್ರು ಅಂತಾರ, ಹಂಗಿದ್ರು ಅಂತಾರ. ಅದಕ್ಕೆ ನಾವ್ ಹೆಂಗಿರ್ಬೇಕು? ಏನಾರ ಮಾಡ್ಕೋತಿರ್ಬೇಕ, ಏನ್ ಸುಮ್ಮಿರ್ಬೇಕ? ಏನ್ ಮಾಡ್ಬೇಕು? ನಾವ್ ಹೆಂಗ್ ಮಾಡ್ಬೇಕು? ನಮಗೆ ಹೆಂಗಿದ್ರೆ ಆರಾಮ ಅನಿಸ್ತದ ಹಂಗಿರ್ಬೇಕು ಅಷ್ಟೇ. ಯಾರು ಹೆಂಗ್ ಯಾಕೆ ಅನ್ನಲ್ರಕ್ಕ, ಅಪರಿಣಾಮಿ ಆಗಿರ್ಬೇಕು ಅಷ್ಟೇ. ನಮ್ಗೆ ಹೆಂಗ್ ಆರಾಮ ಅನಿಸ್ತದ ಹಂಗಿರ್ಬೇಕು. ನೀವು ಏನಾರ ಮಾಡಿದ್ರೆ ಆರಾಮ ಅನಿಸ್ತದ ಮಾಡ್ಕೋತೀರಿ. ಇಲ್ಲ ಸುಮ್ ಕೂತರ ಆರಾಮ ಅನಿಸ್ತದ ಸುಮ್ಮಿರಿ. ನಿಮ್ಗೆ ಹೆಂಗ್ ಅನಿಸ್ತದ ಹಂಗಿರಿ. ಇನ್ನೊಬ್ರು ಅಂತಾರ ತಿಳ್ಕೆ ಏನಾರ ಮಾಡ್ಲಕ್ ಹೋಗ್ಬೇಡ್ರಿ. ಇನ್ನೊಬ್ರು ಅಂತಾರ ತಿಳ್ಕೆ ಸುಮ್ ಕುಂದರ್ಲಕ್ ಹೋಗ್ಬೇಡ್ರಿ. ನಿಮ್ದು ಸ್ವಂತ ಇರ್ಬೇಕು. ನಿಮ್ಮ ಅಭಿಪ್ರಾಯ ನೀವು ಸ್ವಂತ ಇರ್ಬೇಕು. ಏನ್ ಮಾಡೋದು ಹಿಂಗಾದ್ರೆ? ನಿಮಗೆ ಹೆಂಗ್ ಆರಾಮ ಅನಿಸ್ತದ? ನಿಮ್ಮ ಆನಂದ ಏನ್ ಮಾಡಿದ್ರೆ ಆನಂದ ಅನಿಸ್ತದ. ಸುಮ್ ಕೂತ್ರೆ ಆರಾಮ ಅನಿಸ್ತದ ಸುಮ್ಮಿರಿ. ಏನ್ ತೊಂದ್ರೆ? ಯಾರು ಏನೇ ಕನ್ನಲ್ರಕ್ಕ ಸುಮ್ಮಿರಿ. ಮತ್ತೇನ್ರಿ ಮಾಡ್ಕೋತಿದ್ರ ಯಾರು ಏನೇ ಕನ್ನಲಕ್ಕ ನೀವೇನ್ ಮಾಡ್ಬೇಕಂತೀರಿ ಮಾಡ್ಬೇಕು ಅಷ್ಟೇ. ಅಟ್ಟ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇನ್ನೊಬ್ಬರ ಸುದ್ದಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಸುಮ್ಮಿರೋದಂದ್ರೆ ಏನಾಗ್ಯದ? ಸುಮ್ಮಿರೋದಂದ್ರ ಸಮಾಧಿ ಹತ್ತದ್ದು ದೊಡ್ಡ ಸಮಸ್ಯೆ ಆಗ್ತದೆ. ಸಮಾಧಿ ಹತ್ತಬಾರ್ದು. ಸುತ್ತಮುತ್ತ 4 ಜನ ಇದ್ದೊತ್ನಾಗ ಸಮಾಧಿಯಾಗ ಹೋಗ್ಬಾರ್ದು. ಇದೊಂದು ತಿಳ್ಕೊಳ್ರಿ. ಸುಮ್ಮಿರ್ಬೇಕು, ಎತ್ತರಿರ್ಬೇಕು. ಸಮಾಧಿ ಒಳಗೆ ಹೋಗ್ಬಾರ್ದು. ಅದು ಉಳಿದವ್ರಿಗೆಲ್ಲ ತೊಂದರೆ ಆಗ. ಎಂತ ಸಮಾಧಿ? ಎಷ್ಟು ತರ ಸಮಾಧಿಗಳದಾವ? ಸಮಾಧಿ ಒಳಗೆ ಎಷ್ಟು ತರ ಅದಾವ? ನಿರ್ವಿಕಲ್ಪ ಸಮಾಧಿ. ನಾ ಹೇಳದೆ ನಿರ್ವಿಕಲ್ಪ ಸಮಾಧಿ ಬಗ್ಗೆ. ಸವಿಕಲ್ಪ ನಿರ್ವಿಕಲ್ಪ ಅಂದ್ರೆ, ಸವಿಕಲ್ಪ ಅಂತಂದ್ರೆ ಜ್ಞಾತೃ ಜ್ಞಾನ ಜ್ಞೇಯ 3 ಇದ್ದು, ಜ್ಞಾತ್ರ ಜ್ಞಾನ ಜ್ಞೇಯ 3 ಬೇರೆ ಬೇರೆ ಇದ್ದಾಗ ಸವಿಕಲ್ಪ ಸಮಾಧಿ. 3 ಒಂದೇ ಆಯ್ತು ಅಂತಂದ್ರ
ಒಂದೇ ಆಗಿ ಅವು ಮೂರು ಇಲ್ಲದಂಗ ಅದು ಅಂತಂದ್ರ ಅವಾಗ ನಿರ್ವಿಕಲ್ಪ ಸಮಾಧಿ. ಈ ನಿರ್ವಿಕಲ್ಪ ಸಮಾಧಿ ಒಳಗೆ ಎರಡು ರೀತಿ. ಈ ನಿರ್ವಿಕಲ್ಪ ಸಮಾಧಿ ಒಳಗೆ ಎರಡು ರೀತಿ. ಒಂದು ಯೋಗ ರೂಪದ ಸಮಾಧಿ, ಇನ್ನ ಒಂದು ಜ್ಞಾನ ರೂಪದ ಸಮಾಧಿ. ತಿಳ್ಕೋಬೇಕಿವೆಲ್ಲ. ಯೋಗ ರೂಪದ ಸಮಾಧಿ ಅಂತಂದ್ರೆ ಏನದ? ಅಷ್ಟಾಂಗ ಯೋಗದಾಗ ಮಾಡ್ತಿರಲ್ಲ, ಯಮ ನಿಯಮ ಏನೇನ್ ಮಾಡ್ತೀರಿ ಹೇಳ? ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಧ್ಯಾನ, ಸಮಾಧಿ. ಹೌದಾ ಇಲ್ರಿ? ಇದು ಹೌದಲ್ಲ? 8. ಇದು ಏನಪ್ಪ ಅಂತಂದ್ರೆ ಏನದು? ಯೋಗ ರೂಪದ ಸಮಾಧಿ. ಇದಕ್ಕ ಯೋಗ ರೂಪದ ಸಮಾಧಿ ಅಂತಾರ. ಈ ಯೋಗ ರೂಪದ ಸಮಾಧಿ ಒಳಗೆ ಏನದ ಅಂತಂದ್ರ ಉತ್ಥಾನ ಅನುತ್ಥಾನ ಅಂತದವು. ಉತ್ಥಾನ ಅನುತ್ಥಾನ. ಏನ್ರಿ ಇವೆಲ್ಲ ಏನೇನೋ ಹೇಳಕತ್ತಿರಲ್ಲ ಸಿದ್ಧಾಂತ ಶಿಖಾಮಣಿ ಬಿಟ್ಟು. ನಮ್ಮ ಪಾಠನೇ ಹಿಂಗೆ ಅದ, ಏನು ಮಾಡಕ್ಕಾಗಲ್ಲ. ಉತ್ಥಾನ ಅಂತಂದ್ರೇನು? ನೀವೆಷ್ಟೊತ್ತು ಆ ಯೋಗದೊಳಗೆ ಇರ್ತೀರಿ ಅಷ್ಟೊತ್ತು ನಿಮಗ ಯೋಗದಿಂದ ಏನು ಆನಂದ ಉಂಟಾತಿರ್ತದ ಅದೇನಾಗ್ಲಕತ್ತದ? ಉತ್ಥಾನ ಆಗ್ತಿರ್ತದ ಒಳಗ. ಹೆಚ್ಚಾಕೋತ ಹೋಗ್ತದ. ಅದಕ್ಕೆ ಪತ್ರಿಜಿ ಅವರೆಲ್ಲರೂ ಏನ್ ಮಾಡ್ತಾ ಇರ್ತಾರ? 1 ತಾಸು, 2 ತಾಸ, 3 ತಾಸ, 4 ತಾಸ, 8 ತಾಸ, 12 ತಾಸ, 24 ತಾಸ, 1 ದಿನ, 2 ದಿನ, 3 ದಿನ ಕುತ್ತಲೆ ಕುಂದ್ರದಪ್ಪ, ಧ್ಯಾನ ಮಾಡ್ಕೋತ. ಉತ್ಥಾನ ವಿಕಾಸ ಮಾಡ್ಕೋತ ನೀವು ಕುಂದಿರ್ತೀರಿ. ಮಾಡ್ರಿ. ಯಾವಾಗ ನೀವು ಆ ಯೋಗ ರೂಪದ ಸಮಾಧಿಯಿಂದ ಹಿಂದಕ್ಕೆ ಬರ್ತೀರಿ, ಆವಾಗ ನಿಮ್ಮ ಆ ಸಮಾಧಿಯಿಂದ ಉಂಟಾದ ಆನಂದ ಏನಾಗ್ಲಿಕ್ಕೆ ಬಿಡ್ತದ? ಅನುತ್ಥಾನ ಆಗ್ಲಿಕ್ಕೆ ಬಿಡ್ತದ. ಅದು ಉಳಿಸ್ಕೋಬೇಕಾದ್ರೆ ಹಂಗೆ ಸಮಾಧಿಯೊಳಗೆ ಮಾಡ್ಕೊತೇ ಹೋಗ್ಬೇಕು. ನೀವು ಮಾಡ್ಕೊತೇ ಹೋಗ್ಬೇಕು. ಕರೆಕ್ಟಾ? ಆ ಸಮಾಧಿದು ಆನಂದ ಉಳಿಸ್ಕೋಬೇಕಾದ್ರೆ ಇನ್ನ ಧ್ಯಾನ ಮಾಡ್ಕೊತೇ ಹೋಗ್ಬೇಕು. ಅಲ್ಲಿ ಉತ್ಥಾನ ಅನುತ್ಥಾನಗಳದವ. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ? ಇಲ್ಲ. ಅರ್ಥ ಆಗ್ಯದಿಲ್ಲ ಅಂದ್ರೆ ಅರ್ಥ ಆಗ್ಯದ ಅಂತಾರೆ ಹೇಳ್ರಿ, ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳ್ರಿ. ಗಪ್ ಕೂತ್ರಿ. ಉತ್ಥಾನ ಅನುತ್ಥಾನ ಅಂತಂದ್ರ ನಿಮ್ಗೆ ಒಳಗೇನು ಹಿಗ್ಗುತ್ತಿರ್ತದಲ್ಲ, ಆನಂದ ಹಿಗ್ಗಾತಿರ್ತದ ನೋಡ್ರಿ. ಮ್ಯಾಲ್ ಓದ್ತಿರ್ತೀರಿ, ಅದ್ರೊಳಗ ಖುಷಿ ಆಗ್ತಿರ್ತದ. ಧ್ಯಾನ ಎಷ್ಟು ಹೆಚ್ಚೊತ್ತು ಮಾಡ್ಕೊತಿರ್ತೀರಿ ಅಷ್ಟು ಯೋಗದ ಆನಂದಕ್ಕೆ ಮಾಡ್ತಿರ್ತೀರಿ. ನೀವು ಏನ್ ಮಾಡಿದ್ರು ಸಹಿತ ಆ ನಿರ್ವಿಕಲ್ಪ ಸಮಾಧಿ, ಯೋಗ ರೂಪದ ನಿರ್ವಿಕಲ್ಪ ಸಮಾಧಿ ಒಳಗ ನಿಮಗೆ ಏನ್ ಆನಂದ ಆಗ್ತಿರ್ತದ ಅದು ಹಿಗ್ತಾನೇ ಇರ್ತದದು. ಉತ್ಥಾನ ಆಗ್ತದ. ಉತ್ಥಾನ ಆಗಿ ಏನಾಗ್ತದ? ನೆಕ್ಸ್ಟ್ ಸಡ್ಲು ಬಿಟ್ರಿ ಅಂತಂದ್ರ ಅನುತ್ಥಾನ ಆಗ್ಲಕತ್ತಿ ಬಿಡ್ತದ. ಕಡಿಮೆ ಹಾಕೋತ್ ಹೋಗ್ಲಕತ್ತಿ ಬಿಡ್ತದ. ಅದು ಆನಂದದ ಪ್ರಮಾಣ ಕಡಿಮೆ ಹಾಕೋತ್ ಹೋಗ್ತದ. ಈಗ ಆಳವಾದ ಬಾವಿ ಅದ, ಅದಕ್ಕೊಂದು ಗಿರ್ಕಿ ಅದ, ಅಲ್ಲಿ ಒಂದು ಹಗ್ಗ ತಗೊಂಡು ಒಂದು ಕೊಡ ತಗೊಂಡು ಇಳಿಬಿಟ್ಟು ನೀರು ತುಂಬಿಸಿರಿ. ನೀರು ತುಂಬಿಸಿ ಏನ್ ಮಾಡಿರಿ? ಎಳಿಲಕತ್ತೀರಿ. ಉತ್ಥಾನ ಹಿಗ್ಲಕತ್ತದ, ಹೆಚ್ಚಾಗ್ಲಕತ್ತದ. ಯಾವಾಗ ನೀವು ಹಗ್ಗವನ್ನ ಹಿಡಿಯುವ ಗ್ರಿಪ್ಪು
ಬಿಟ್ರಿ, ಹಗ್ಗ ಸಡಲ್ ಮಾಡಿದ್ರಿ, ಎಳೆದು ಕೈ ನೋಯ್ದು ಅಥವಾ ಕೈಗೆ ಏನಾದ್ರು ಚುಚ್ಚಿದಂಗಾಗಿ, ತೆಂಗಿನ ಹಗ್ಗ ಇತ್ತು ಮೊದಲ, ತೆಂಗಿನ ಹಗ್ಗ ಹಾಕಿ ಎಳಿತಿದ್ರು, ಹಂಗ ಏನಾರ ಆಗಿ ನೀವು ಹಗ್ಗ ಸಡ್ಲು ಬಿಟ್ರಿ ಅಂತಂದ್ರ ತುಂಬಿದ ಕೂಡ ಏನಾಗ್ತದ, ಬಾಯ ನೀರು ಎಳೆದವ್ರಿಗೆ ಅದು ನಾಲೆಜ್ ಇರ್ತದೆ. ನೀರ್ ಎಳಿಲಾರ್ದಕ್ಕೆ ಏನ್ ಗೊತ್ತಾಗ್ತದ? ಎಳೆದು ನೀವು ಹಗ್ಗ ಗಟ್ಟಿಯಾಗಿ ಹಿಡಿಬೇಕಾ, ಏನಾದ್ರು ಸಡ್ಲು ಬಿಡ್ಬೇಕಾ? ಹಿಡಿಬೇಕು. ನೀವು ಅದ ಕೈ ಸಡ್ಲು ಬಿಟ್ರಿ ಅಂತಂದ್ರೆ ಮತ್ತೆ ವಾಪಸ್ ಹೋಗ್ತದ. ಅದೇ ಅನುಷ್ಠಾನ. ಆಕುಂಚನ ಸಂಕೋಚನ, ಆಕುಂಚನ ಸಂಕೋಚನ. ಇನ್ನ ಒಂದು ಕಡೆ ಅದ ಟ್ರೈಪಾಡ್ ಅಂತ ನೋಡಿರ. ಟ್ರೈಪಾಡ್ 3 ಕಾಲಿಂದ ಇರ್ತದ. ದೊಡ್ಡ ಗಂಜಿನಾಗ, ಫ್ಯಾಕ್ಟ್ರಿ ಒಳಗ ಎಲ್ಲ ಕಡೆ ದೊಡ್ಡ ಸಾಮಾನುಗಳು ಎತ್ತಬೇಕಾದಂತ ಜಾಗದಾಗ ಅದು ಟ್ರೈಪಾಡ್ ಅಂತ ಇಟ್ಟಿರ್ತಾರ. ಭಾರಿ ವಜ್ಜಂದಿರ್ತದ ಅದು ಸಾಮಾನು, ಮನುಷ್ಯರ ಕಡೆಯಿಂದ ಎತ್ತಲಕ್ ಆಗ್ತಿರಲ್ಲ. ಅಂತಲ್ಲಿ ಏನ್ ಮಾಡ್ತಾರ, 20 ಫೀಟು 30 ಫೀಟಿಂದು ಪೈಪಿನೂ ಇರ್ತಾವ. 3 ಕಾಲಿಂದ ಟ್ರೈಪಾಡ್ ಇರ್ತದ. ಆ ಟ್ರೈಪಾಡ್ ಜಾಕ್ ಅಂತ ಇರ್ತದ, ಜಾಕ್. ಆ ಜಾಕ ಹಾಕಿ ಏನ್ ಮಾಡ್ತಾರ, ಆ ವಜ್ಜನ ವಸ್ತು ಎತ್ತಬೇಕಾಗ್ಯದಲ್ಲ, ಅದಕ್ಕ ತಂತಿದ ಹಗ್ಗ ಹಾಕಿ ಕಟ್ಟತಾರ. ತಂತಿ ಹಗ್ಗ ಹಾಕಿ ಕಟ್ಟಿ ಆ ಟ್ರೈಪಾಡಿನ ಹುಕ್ಕಿಗೆ ಫಿಕ್ಸ್ ಮಾಡಿಬಿಡ್ತಾರ. ಫಿಕ್ಸ್ ಮಾಡಿದ್ಮೇಲೆ ಆ ಟ್ರೈಪಾಡ್ನಾಗ ಒಂದು ಚೈನ್ ಇರ್ತದ್ರಿ. ಆ ಚೈನ್ ಇರ್ತದ. ನೀವು ಚೈನ್ ಹಿಡಿದು ಎಳ್ಕೋತ ಹೋದಂಗ ಆ ಡೆಬ್ಬಿ ಏನಾಗ್ತದ, ವಜ್ಜಂದ ವಸ್ತು, ಭಾರವಾದ ವಸ್ತು ಮ್ಯಾಲ್ ಹೋಲಕ್ ಚಾಲು ಮಾಡ್ತದ. ಮ್ಯಾಲ್ ಹೋಲಕ್ ಚಾಲು ಮಾಡಿದ್ಮೇಲೆ ಯಾವಾಗ ನೀವು ಆ ಚೈನ್ ಎಳೆದು ಬಿಟ್ರಿ ಅಂತಂದ್ರ ಅದು ಮ್ಯಾಲ ಎಲ್ಲಿ ಹೋಗ್ಯದ ಅಲ್ಲೇ ನಿಂದಿರ್ತದ. ಅದು ಮತ್ತೆ ತೆಳಗ ಬರಂಗಿಲ್ಲ. ಅದು ಮ್ಯಾಲ್ ಹೋದಂಗೆಲ್ಲ ಅದಕ್ಕೊಂದು ಹಲ್ಲಿರೋದು, ವೀಲ್ ಇರ್ತದ. ಅದು ಮತ್ತೆ ಹೊಳ್ಳಿ ಉಲ್ಟಾ ತಿರುಗೋದು ಗೊತ್ತಿರಲ್ಲ. ಅದಕ್ಕೆ ಬರೀ ಸೀದಾ ತಿರುಗೋದು ಒಂದೇ ಗೊತ್ತಿರ್ತದ. ಅದನ್ನು ಒಂದು ಸಾರಿ ತಿರುಗಿಸಿ ಒಂದು ಹಲ್ಲು ಮ್ಯಾಲ ತರಿಸ್ತೇವಂದ್ರೆ ಅಷ್ಟು ಮ್ಯಾಲ ಹೋಗಿರ್ತದ. ಅದು ವೀಲ್ಗಳಿಗೆ ಹಲ್ಲುಗಳು ಇರ್ತಾವಲ್ಲ, ವೀಲ್ಗಳಿಗೆ ಹಲ್ಲು, ಅವು ಒಂದೊಂದೇ ಹಲ್ಲು ಮ್ಯಾಲ ಹೋಗ್ತದ. ಅದು ಉಲ್ಟಾ ತಿರುಗ್ಲಕ್ ಬರಲ್ಲ. ಸೀದಾ ತಿರುಗೋದು ಒಂದೇ ಇರ್ತದ. ಅದು ಟ್ರೈಪಾಡ್ ಅಂತಾರ ಅದಕ್ಕೆ. ನೋಡಿರ ಇಲ್ಲ? ಯಾರೇ ನೋಡಿದ ಅನುಭವ ಅದ ಇಲ್ಲ? ನೋಡ್ರಿ ಎಲ್ಲಾರೆ ಟ್ರೈಪಾಡ್ ಅಂತ ವಜ್ಜನ ಸಾಮಾನುಗಳು ಎತ್ತಲ್ಲಿ ಟ್ರೈಪಾಡ್ ಅಂತ ಇರ್ತದ. ಅವು 3 ಕಾಲಿಂದು ತಂದಿಟ್ಟು ಬಿಡ್ತಾರ ಅದ್ರ ಮೇಲ. ಅದು ಎತ್ತರ 25 ಫೀಟ್ 30 ಫೀಟ್ ಪೈಪ್ ಇರ್ತದ. ಬಾರಿ ಸೀಮ್ಲೆಸ್ ಅಂದ್ರೆ ಜಾಯಿಂಟ್ ಇರಲ್ಲ. ಅದು ಹಂಗೆ ಗಟ್ಟಿಯಾಗಿದ್ದು ಪೈಪ್ ಇರ್ತಾವ. ಆ ಪೈಪ್ ತಂದು ಫಿಟ್ ಮಾಡಿ ಅದರ ಮ್ಯಾಲ ನಿಂದಿರಿಸಿ ನಡ್ಬರ್ಕೊಂದು ಹುಕ್ ಹಾಕ್ತಾರೆ. ಆ ಹುಕ್ ಹಾಕಿ ಒಂದು ಚೈನ್ ಕೊಡ್ತಾರ. ಮನುಷ್ಯರ ಕೈಲಿ ಎಷ್ಟು ಎಳಿಲಕ್ ಆಗ್ತದ ಅಂತದೊಂದು ಚೈನ್ ಕೊಡ್ತಾರ. ಅವ ಏನಿಲ್ಲ, ಸಣ್ಣ ಹುಡುಗ ಸಹಿತ ಆ ಚೈನ್ ಎಳ್ಕೋತ ಹೋಗ್ತಾನ. ಚೈನ್ ಎಳ್ದಂಗೆಲ್ಲ ವೀಲ್ ತಿರ್ಕೋತ ಹೋದಂಗ ಅದು ಏಟ್ ಮ್ಯಾಲ ಹೋಗಿರ್ತದ ಅಲ್ಲೇ ನಿಂತು ಬಿಡ್ತದ. ಅದು ಬಿಡ್ರಿ, ನಿಮಗಿದು ನೋಡಿಲ್ಲ ಅಂದ್ರೆ ನಿಮಗಿದು ಅರ್ಥ ಆಗಂಗಿಲ್ಲ. ಈಗ ನಿಮ್ಮದು ನೀವು ಸಂಪತ್ತಿರ್ತಾವ ನೆಲ್ದಾಗ, ಸಂಪ್ ಅಂತಿರ್ತಾವ. ನೆಲ್ದಾಗ ಟ್ಯಾಂಕ್ ಮಾಡಿರ್ತೀರಿಲ್ಲ, ನೆಲದೊಳಗೆ ಮಾಡಿದ ಟ್ಯಾಂಕ್, ನೆಲದ ಒಳಗೆ ಮಾಡಿದ ಟ್ಯಾಂಕಿಗೆ ಸಂಪ್ ಅಂತಾರ. ಮ್ಯಾಲಿಟ್ರ ಅದಕ್ಕೆ ಸಿಂಟೆಕ್ಸ್ ಅವು ಏನೋ ಸಿಮೆಂಟಿನ ಟ್ಯಾಂಕ್ ಏನಾರ ಅಂತೀರಿ. ತೆಳಗಿರೋದು ನೆಲ್ದಾಗೆ ಇರೋದು ಸಂಪ್ ಅಂತಾರ. ಗೊತ್ತದ ಅದು? SUMP. ನಿಮ್ಮ ನಳ ನೆಲದಾಗ ಆಳವಾಗಿ, ರೋಡಿನಾಗ ನೆಲದಾಗ ಆಳವಾಗಿ ಇರ್ತದ. ನೆಲ ರೋಡ್ ಮೇಲೆ ಇರ್ತದೆ ನಳ, ಅದು ನೆಲದ ಒಳಗಿರ್ತದ. ಭೂಮಿ ಒಳಗ ಒಂದು ತೆಗ್ ಮಾಡಿ ಒಂದು ಟ್ಯಾಂಕ್ ಕಟ್ಟಿಕೊಂಡಿರ್ತೀರಿ. ಆ ನಳದ ಕನೆಕ್ಷನ್ ಅದಕ್ಕೆ ಕೊಟ್ಟಿರ್ತೀರಿ. ಕೊಟ್ಟ ಮೇಲೆ ನಳ ಬಂದಾಗ ಏನಾಗ್ತದ, ಆ ನೀರೆಲ್ಲ ಆ ಸಂಪ್ನಾಗ ಬಂದು ಸಂಗ್ರಹ ಆಗ್ತದ.
ಸಂಪ್ ಮ್ಯಾನಾಗ ಬಂದು ಸಂಗ್ರಹ ಆಗಿ ಟ್ಯಾಂಕ್ ತುಂಬುತ್ತದ. ಆ ಟ್ಯಾಂಕ್ ತುಂಬೋದಕ್ಕೆ ಏನಂತಾರ? ಉತ್ಥಾನ. ಟ್ಯಾಂಕ್ ತುಂಬಿದ್ದು ನೋಡಿ ನಿಮಗೆ ಸಂತೋಷ ಆಗ್ತದ ಇಲ್ಲ? ತುಂಬ್ಯದಪ್ಪ ಟ್ಯಾಂಕ್ ಅಂತೇಳಿ. ಟ್ಯಾಂಕ್ ತುಂಬಿದ್ದು ನೋಡಿ ಖುಷಿ ಆಗ್ತದೆ, ಟ್ಯಾಂಕ್ ಖಾಲಿ ಇದ್ದದ್ದು ನೋಡಿ ಖುಷಿ ಆಗ್ತದ್ರಿ? ಗಪ್ಪ ಕುಂದಿರ್ತಿರಲ್ಲ. ತುಂಬಿದ್ ನೋಡಿ ಏನ್ ಖುಷಿ ಆಗ್ತದ? ದಟ್ ಈಸ್ ಉತ್ಥಾನ. ಹಿಗ್ಗತಿರಿ, ಖುಷಿ. ಟ್ಯಾಂಕ್ ತುಂಬುತ್ತ. ಮತ್ತ ನಳ ಬಂದ್ ಮಾಡಿಬಿಡ್ತಾನವ, ಮುಗೀತು. ಇವ್ರಿಗೆ ನೀರು ನಳ ಬಂದ್ ಮಾಡ್ತಾನೋ ಅಥವಾ ಅಲ್ಲಿ ಮ್ಯಾಲ ಟ್ಯಾಂಕಿನಾಗ ನೀರ್ ಖಲಾಸ ಆಯ್ತು ಅಂತಂದ್ರೆ ಏನಾಗ್ತದ? ಆ ನೀರ ಮತ್ತೆ ವಾಪಸ್ ಪೈಪ್ನಾಗ ಹೋಗ್ತದಿಲ್ಲ? ವಾಪಸ್ ಪೈಪ್ನಾಗ ಹೋಯ್ತು ಅಂತಂದ್ರೆ ಏನಾಯ್ತು? ಮತ್ತೆ ಟ್ಯಾಂಕ್ ಖಾಲಿ ಆಗಿಬಿಡ್ತದ. ಆ ನೀರು ವಾಪಸ್ ಹೋಗಿ ಟ್ಯಾಂಕ್ ಖಾಲಿ ಆಯ್ತಂದ್ರೆ ಅನುತ್ಥಾನ. ಅದಕ್ಕೆ ನೀರು ಹೋಗ್ಬಾರ್ದ? ಹೋಗ್ಬಾರ್ದು ಅಂದ್ರೆ ಏನ್ ಮಾಡ್ತೀರಿ? ನಾನ್ ರಿಟರ್ನೇಬಲ್ ವಾಲ್ ಅಂತಿರ್ತದ ಒಂದು. ಅದು ವಾಲ್ ಆದ್ರೆ ಫಿಕ್ಸ್ ಮಾಡಿರ್ತಾರ. ನಳ ಬಂದಾಗ ನೀರು ಒಳಗೆ ತಗೋತದ ಖರೆ, ಆದ್ರ ಆ ನೀರು ಹೊರಗೆ ಹೋಗ್ಲಕ್ ಒಂದ್ ಹನಿನೂ ಬಿಡಂಗಿಲ್ಲ. ಅದು ವಾಲು ಏನ್ ಮಾಡ್ತದ? ಹೊರಗೆ ಹೋಗ ನೀರಿಗೆ ಬಿಡಂಗಿಲ್ಲ, ಒಳಗ್ ಬರ ಗಟ್ಟೆ ಕರ್ಕೊತದದು. ಹೆಂಗದ ಅಂತ ವಾಲ್ ಫಿಕ್ಸ್ ಮಾಡಿ ಬಿಟ್ರಿ ಅಂತಂದ್ರ ಒಳಗ್ ತುಂಬಕೋತದ. ಕೇಳ್ರಿ, ಪೈಪಿನ ಅಂಗಡಿಗೆ ಹೋಗಿ ಕೇಳ್ರಿ, ನಾನ್ ರಿಟರ್ನ್. ನೀವು ಮನಿ ಕಟ್ಟಿದ್ರಿ ಅಂದ್ರೆ ಗೊತ್ತಿರ್ತದ. ಮನಿ ಕಟ್ಟಿದ್ದಿಲ್ಲ ಅಂದ್ರೆ ನಾನ್ ರಿಟರ್ನೇಬಲ್ ವಾಲ್ ಅಂದ್ರೆ ಹೆಂಗಿರ್ತದ? ನಳದ ಅಂಗಡಿಯವ್ರಿಗೆ ಹೋಗಿ ಕೇಳ್ರಿ, ತೋರಿಸ್ತಾರ. ಅದು ಒಂದು ಸೈಡ್ ಲಿಂತ ಅಷ್ಟೇ ಬಾಯಿ ತೆಗಿತದ, ಇನ್ನೊಂದ್ ಸೈಡ್ ಲಿಂತ ನೀರ್ ಬರ್ಲಕ್ಕ ಗಪ್ ಬಂದ್ ಮಾಡ್ಕೊಂಡು ಕೂತ್ಬಿಡುತ್ತೆ. ಕೊಡೋದಿಲ್ಲ, ಅದು ಬರೇ ತೋಳದಂದೆ. ಇಲ್ಲಿ ನಮ್ ಸತ್ಸಂಗ ಒಂದಿಷ್ಟು ಮಂದಿ ಗಪ್ ಇರ್ತಾರ. ಅವ್ರೇನು ನಾನ್ ರಿಟರ್ನಬಲ್ ವಾಲ್ ಹಾಕೊಂಡ್ಬಿಟ್ಟಿರ್ತಾರ. ಅವ್ರು ಏನ್ ಹೇಳ್ತಾರೆ ಎಲ್ಲ ಕೇಳ್ತಾರ, ಆದ್ರ ಬಾಯಿಲಿಂತ ಒಂದ್ ಮಾತು ಹೇಳಂಗಿಲ್ಲ ಅವ್ರು. ಕೊಡೋದಿಲ್ಲ. ಅಲ್ಲಿ ಬರೇ ಬರ್ಲಿ ಅಂತಾರ ಅವ್ರು. ಏನಾರ ಬರ್ಲಿ ಕೇಳಮ್, ಕೊಡೋದಿಲ್ಲ. ವಾಪಸ್ ನೋ ರಿಟರ್ನ್. ಹಾಗಿದೇನದತ್ತ ಅಂದ್ರೆ, ಆ ನಾನ್ ರಿಟರ್ನೇಬಲ್ ವಾಲ್ವ್ ಹಾಕಲಿಲ್ಲ ಅಂತಂದ್ರೆ ಟ್ಯಾಂಕ್ ತುಂಬುತ್ತದ, ಮತ್ತೆ ಟ್ಯಾಂಕ್ ಒಳ್ಳೆ ಖಾಲಿ ಆಗ್ಬಿಡ್ತದೆ. ಇದು ಏನಂತಂದ್ರೆ ಯೋಗ ರೂಪ ಸಮಾಧಿಯಲ್ಲಿ ಉತ್ಥಾನ ಅನುತ್ಥಾನ ಇವೆರಡೂ ಉಂಟು. ಜ್ಞಾನ ರೂಪ ಸಮಾಧಿ ಅಂತ ಏನದಲ್ಲ, ನಿಮ್ಮ ಒಳಗ ಹೆಂಗದಂತಂದ್ರ ಎಲ್ಲಾ ಶಾಸ್ತ್ರಜ್ಞಾನ ಗುರು ವಾಕ್ಯಗಳನ್ನ ಎಲ್ಲ ಏನ್ ಮಾಡ್ಕೊಂಡಿರಿ? ತುಂಬಿಕೊಂಡಿರಿ. ಶ್ರವಣ ಮನನ ನಿಧಿಧ್ಯಾಸನ ಮಾಡಿರಲ್ಲ. ಈ ನಿಧಿಧ್ಯಾಸನದೊಳಗ ಏನ್ ಮಾಡಿರಪ್ಪ ಅಂತಂದ್ರೆ, ಶ್ರವಣದಾಗ ಏನ್ ಮಾಡಿರಿ? ಆ ಶ್ರವಣ ಮಾಡಿ 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 ಪರಿಪಕ್ವ ಅವಸ್ಥೆ ತಲುಪಿ ಮನುಷ್ಯನಾಗ ಅವೇ ವಿಷಯ ತುಂಬಿಕೊಂಡಿರಿ. ಅದೇನಾಯ್ತು? ಮನನ ಆಯ್ತು. ಮನನದ ಪರಿಪಕ್ವ ಅವಸ್ಥೆ, ಅದು ಏನಾಗ್ಬಿಟ್ಟದ? ಮನುಷ್ಯನಾಗ ಅವೇ ತುಂಬಿ ನಿಧಿಧ್ಯಾಸನ ಆಗ್ಯದ. ನಿಧಿಧ್ಯಾಸನ ಆಗಿ ಏನಾಗ್ಯದ? ನಿಮ್ಮ ವೃತ್ತಿ, ನಿಮ್ಮ ಅಂತಃಕರಣದೊಳಗೆ ಸ್ಮೃತಿ ರೂಪವಾಗಿ ಇರುವಂತ ಜ್ಞಾನವನ್ನ ಪ್ರತ್ಯಕ್ಷ ಮಾಡಿಕೊಂಡು ಮನನ ಮಾಡಿ ನಿಧಿಧ್ಯಾಸನ ಮಾಡ್ಕೊಂಡಿರಿ. ಜ್ಞಾನಿಗಳಾಗಿರಿ. ಜ್ಞಾನಿಗಳಾಗಿ ಆ ಜ್ಞಾನದ ಆನಂದದಾಗೆ ಮುಳುಗಿರಿ. ಜ್ಞಾನದ ಆನಂದದಾಗೆ ಮುಳುಗಿರಿ. ಅದೇ ಸುತ್ತ ನೋಡ್ಲಕತ್ತೀನಿ, ಗಂಟಿ ಸಪ್ಪಳಲಕತ್ತದ. ನಾನು ಹೇಳ್ತಂತೂ ಪೂಜೆ ಮಾಡ್ಲಕತ್ತಿಲ್ಲ. ಇಲ್ಲಿ ಯಾರಿಲ್ಲ, ಎಲ್ಲಿ ಗಂಟಿ ಸಪ್ಪಳ ಬರ್ತದ? ನಾನು ಪೂಜೆ ಮಾಡ್ಲಕತ್ತಾರ ಅವರು. ನಾವಂತೂ ಚಂದ ಪೂಜೆ ಮಾಡಲ್ಲ, ಮಾಡೋರು ಗಂಟಿ ಶಬ್ದ ಕೇಳಿ ಸಂತೋಷ ಪಡ್ಬೇಕಂತ. ಪೂಜಾ ಮಾಡ್ಲಕ್ ಆಗ್ಲಿಲ್ಲ ಅಂದ್ರೆ ಪೂಜಾ ಮಾಡಿದವ್ರ ಮುಖ ನೋಡಿ ಖುಷಿ ಪಡ್ಬೇಕಂತ. ಹಂಗ ಎಲ್ಲ ಗಂಟಿ ಶಬ್ದ ಖುಷಿ ಕೊಡ್ತದ, ಒಳಗ ಆನಂದ ಆಗ್ತಿರ್ತದ. ಏನ್ ಮಾಡ್ಬೇಕು? ಏನಾಯ್ತು? ಈ ಒಂದು ಮನನ
ಅದರದ್ದು ಪರಿಪಕ್ವ ಅವಸ್ಥೆನೆ ನಿಧಿಧ್ಯಾಸನ. ನಿಧಿ ಅಂತಂದ್ರೆ ನೀವೇನು ಅರಿವು ಮಾಡ್ಕೊಂಡಿರಿ ಅದು ಮತ್ತ ಮರಿಲಾರ್ದಂಗೆ ಮಾಡ್ಕೊಂಡಿರಿ. ಮನನದೊಳಗೆ ಪ್ರಯತ್ನ ಅದ, ಆದ್ರೆ ನಿಧಿಧ್ಯಾಸನದೊಳಗೆ ಏನೂ ಪ್ರಯತ್ನ ಇಲ್ಲ. ಅದು ಎಲ್ಲ ಜ್ಞಾನ ಪರಿಪಕ್ವ ಮಾಡ್ಕೊಂಡಿರಿ. ಆ ಪರಿಪಕ್ವ ಮಾಡ್ಕೊಂಡಿದ್ದಕ್ಕೆ ನಿಮ್ಗೇನಾಗ್ಯದ? ಆನಂದದಾಗದಿರಿ ನೀವು. ಅದು ಎಂತ ಆನಂದ? ಜ್ಞಾನ ರೂಪ ಆನಂದ. ಜ್ಞಾನ ರೂಪ ಆನಂದ ಅದು ಯೋಗ ರೂಪ ಆನಂದ. ಉತ್ಥಾನ ಅನುತ್ಥಾನ ಇರೋದೇನದ? ಯೋಗ ರೂಪ ಆನಂದ. ಈ ಜ್ಞಾನ ರೂಪ ಆನಂದದೊಳಗ ನಿಮಗೆ ಉತ್ಥಾನನೇ ಆಗ್ತದ. ಉತ್ಥಾನ ಆಗಿ ನಾನ್ ರಿಟರ್ನೇಬಲ್ ವಾಲು ಹಾಕಿದಂಗ ಅದು ಮತ್ತ ಹೊಳ್ಳಿ ಜ್ಞಾನ ಹೋಗಿ ಅಜ್ಞಾನ ಆಗಂಗಿಲ್ಲ. ಜ್ಞಾನ ಹೋಗಿ ಅಜ್ಞಾನ ಆಗಂಗಿಲ್ಲ. ಆನಂದ ಹೋಗಿ ದುಃಖ ಆಗಂಗಿಲ್ಲ. ಇನ್ನ ಹೆಚ್ಚಾಕೋತ್ ಹೋಗ್ತದೆ ಹೊರತು ಕಡಿಮೆ ಆಗಂಗಿಲ್ಲ. ಅಲ್ಲಿ ಉತ್ಥಾನ ಅನುತ್ಥಾನಗಳು ಇಲ್ಲ. ಉತ್ಥಾನ ಅನುತ್ಥಾನಗಳ ದ್ವಂದ್ವ ಇಲ್ಲ ಇದು ಜ್ಞಾನದೊಳಗೆ. ಇದಕ್ಕೆಂತದಂತರ? ಅದು ಯಾವ ಮಾರ್ಗ? ಯೋಗ ರೂಪದ ಸಮಾಧಿ, ಇದು ಜ್ಞಾನ ರೂಪದ ಸಮಾಧಿ. ಎರಡು ನಿರ್ವಿಕಲ್ಪ ಸಮಾಧಿಗಳೇ, ಎರಡೂ ಆನಂದದಾಯಕನೇ. ಆದ್ರೆ ಯೋಗ ರೂಪದ ಸಮಾಧಿ ಹೆಂಗದಂತಂದ್ರ ಹಗ್ಗ ಕಟ್ಟಿ ಕೊಳ್ಳಿಗೆ ಕಟ್ಟಿ ಕೊಟ್ಟಿಗೆ ಕಟ್ಟಿ ದನ ಇದ್ದಂಗ. ಅದು ಹಗ್ಗ ಬಿಚ್ಚಿದ ಕೂಡಲೇ ದನ ಹೊರಗೆ ಹೋಗ್ಬಿಡ್ತು. ಆದ್ರೆ ಯೋಗ ರೂಪದ ಸಮಾಧಿ ಹಾಂಗದ. ಅದು ಉತ್ಥಾನ ಅನುತ್ಥಾನ. ಇಲ್ಲಿ ಏನದ? ಜ್ಞಾನ ರೂಪದ ಸಮಾಧಿ ಏನದ ಅಂದ್ರ ದನ ಎಲ್ಲೆಲ್ಲಿ ತಿರುಗಾಡ್ತಿತ್ತೋ ಗೊತ್ತಿಲ್ಲ. ಆದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ಎಲ್ಲಿ ಕೂತಾರ ಅಲ್ಲೇ ಬಂದು ತಾನೇ ಸ್ವತಃ ಹಾಲು ಕೊಡ್ಲಕತ್ತ. ಯಡಿಯೂರು ಸಿದ್ಧಲಿಂಗೇಶ್ವರರು ತಪಸ್ಸು ಮಾಡಲ್ಲಿ ಹುತ್ತು ಬೆಳೆದ, ಹುತ್ತಿನ ಮೇಲೆ ಹೋಗಿದ ಹಾಲು ಕೊಡ್ಲಕತ್ತ. ಕಟ್ಟಿ ಹಾಕಿ ಹಾಲು ಬಿಟ್ಟುಕೊಳ್ಳೋದು ಹೆಂಗ? ತಾನೇ ಬಂದು ಹಾಲು ಕೊಡೋದು ಹೆಂಗ? ತಾನೇ ಬಂದು ಹಾಲು ಕೊಡೋ ಹಸು ಇದು ಜ್ಞಾನ ರೂಪದ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಅದಕ್ಕೆ ಮತ್ತೆ ಶಬ್ದಗಳೇ ಇಲ್ಲ, ಹೇಳಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಿರ್ವಿಕಲ್ಪ ಸಮಾಧಿನ, ಇಲ್ಲೇನು ಶಬ್ದಗಳಿಲ್ಲ. ಆದ್ರೆ ಏನದ ಅಂತಂದ್ರೆ ಹಾಲು ಬಿಟ್ಕೊಳ್ಳೋದಾದ್ಮೇಲೆ ನೀವು ಹಗ್ಗ ಬಿಚ್ಚಿದ್ರಿ ಅಂತಂದ್ರ ಅದು ಮತ್ತೆಲ್ಲೋ ಹೋಗ್ತದ. ಮತ್ತೆ ಹಿಡ್ಕೊಂಡು ತಂದೇ ನಾವು ಅದಕ್ಕೆ ಕರ ಬಿಟ್ಕೋಬೇಕು. ಹಗ್ಗ ಕಟ್ಟೆ ಕರ ಬಿಟ್ಕೋಬೇಕು. ಅದಕ್ಕೆ ಜ್ಞಾನ ರೂಪ ಸಮಾಧಿ ಯೋಗ ರೂಪ ಸಮಾಧಿಗಿರುವ ವ್ಯತ್ಯಾಸಗಳು ತಿಳ್ಕೋಬೇಕು. ಯಾವುದು ಕೆಟ್ಟಲ್ಲ. ಆದ್ರ ಮಾರ್ಗ ಏನು ಹಿಡಿದೀವಿ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಮಾರ್ಗ ಹಿಡಿದು ಏನು ಓದ್ತೀವಿ ಅದು ಯೋಗ ರೂಪದ ಸಮಾಧಿ. ಅದರೊಳಗ ಉತ್ಥಾನ ಅನುತ್ಥಾನಗಳು ಇವೆ. ಏನ್ ಮಾಡಬೇಕು? ಜ್ಞಾನ ರೂಪದ ಸಮಾಧಿ ಸಿಗಲಾರ್ದಕ್ಕೆ ಯೋಗ ರೂಪದ ಸಮಾಧಿ ಹಿಡಿದಿರ್ತಾರ. ಅದೇ ಅವರಿಗೆ ದೊಡ್ಡದನಿಸಿರ್ತದ. ಅದೇ ದೊಡ್ಡದೇನೋ ಘನಕಾರ್ಯ ಮಾಡ್ಲಕತ್ತೀವಿ ಅಂತಾರ. 24 ತಾಸು ತಪಸ್ಸಿ ಕೂತೀವಿ ಅಂತಾರ, ಭಾರಿ ಧ್ಯಾನದಾಗಿದ್ದೀವಿ ಅಂತಾರ. ಏನಿದ್ರೂ ಸಹಿತ ಮತ್ತೆ ಅದು ಅನುತ್ಥಾನ ಆತದ. ಇದನ್ನು ತಿಳಿಸಿ ಹೇಳಂತ ಗುರು ಇಲ್ಲದಕ್ಕ ಅದೇ ಮಾಡ್ತಿರ್ತಾರೆ. ನೀವು ಜ್ಞಾನ ರೂಪದ ಸಮಾಧಿ ಒಂದವರು ಏನ್ ಮಾಡ್ತೀರಿ? ಶ್ರದ್ಧೆಯಿಂದ. ನಿಮ್ಮೊಳಗೆ ಶ್ರದ್ಧೆ ಪರಿಪಕ್ವ ಆಗಬೇಕು. ಶ್ರದ್ಧೆ ಪರಿಪಕ್ವ ಆಗಬೇಕು. ಯಾವ ಗುರು ಪಾಠ ಹೇಳಕತ್ತನ, ಯಾವ ಶಾಸ್ತ್ರ ಹಿಡ್ದೀವಿ, ಆ ಶಾಸ್ತ್ರದ ಕರ್ತೃ ಎಷ್ಟು ಶ್ರೇಷ್ಠದನ, ಅದೆಲ್ಲ ಓಟು ನಿಮ್ಮೊಳಗ ಶ್ರದ್ಧೆ ಪರಿಪಕ್ವ ಆದಾಗ ನೀವು ಶ್ರವಣ ಮಾಡ್ತೀರಿ. ನಿಮ್ಮ ಶ್ರದ್ಧೆ ಆ ಶ್ರವಣ ಮಾಡುವುದರಲ್ಲಿ ಗೊತ್ತಾಗ್ತದೆ ಎಷ್ಟು ಶ್ರದ್ಧೆಲಿಂತ ನೀವು ಶ್ರವಣ ಮಾಡ್ಲಕತ್ತೀರಿ.
ಆ ಶ್ರವಣ ಮಾಡೋದ್ರಾಗ ನಿಮ್ಮ ಶ್ರದ್ಧೆಯ ಪರಿಪಕ್ವ ಅವಸ್ಥೆ ಎದೆದ್ರ ಮೇಲೆ ಇರ್ಬೇಕು. ನಿಮ್ಮ ಶ್ರದ್ಧೆ ಶಾಸ್ತ್ರ, ಆ ಶಾಸ್ತ್ರದ ಕರ್ತೃ ಗುರು ಮತ್ತ ಆ ಶಾಸ್ತ್ರದ ಪಾಠ ಹೇಳ ಮಾಸ್ತರ ಇರ್ಬೇಕಾ ಬೇಡ? ಮತ್ತೆ ಅದರೊಳಗೆ ನಿಮ್ ಶ್ರದ್ಧೆ ಬೇಕಲ್ಲ. ಶ್ರದ್ಧೆ ನಿಷ್ಠೆ ಏನೆಲ್ಲ ಇರ್ಬೇಕು. ಅದು ನಿಮಗೆ ಪರಿಪಕ್ವ ಆದಾಗ 108 ಕಡೆ ಕೇಳ್ಕೊತ ಬಂದಿರಿ, 108 ಕಡೆ ಹೇಳ್ಕೊತ ಬಂದಿರಿ. ಯಾವಾಗ ನೀವು ಇಲ್ಲಿ ಬಂದ ಮೇಲೆ ಇದು ಶ್ರೇಷ್ಠ ಅಂತ ನಿಮಗೆ ಅನಿಸಿದ ಮೇಲೆ ಮತ್ತೊಂದ್ ಕಡೆ ಹೋಗ್ಲಾರ್ದಂಗ ಆದ್ರಿ ಅಂತಂದ್ರ ನಿಮ್ಮ ಶ್ರದ್ಧೆ ನಿಮ್ಮ ನಿಷ್ಠೆ ಪರಿಪಕ್ವ ಅವಸ್ಥೆ ತಲುಪದ ಅಂತ. ನಂಬಲ್ಲೇ ಮಾಡ್ಬೇಕಂತಿಲ್ಲ. ನಿಮ್ಗೆ ಎಲ್ಲೆಲ್ಲರೇ ಹೋಗಿ ನಿಮ್ಗೆ ಪರಿಪಕ್ವ ಆದ್ರೆ ಅಲ್ಲೇ ಹೋಗ್ರಿ, ಏನ್ ತೊಂದರೆ ಇಲ್ಲ. ಎಲ್ಲರ ಒಂದು ಕಡೆ ಶ್ರವಣ ಅಂತಂದ್ರೆ ಅದಕ್ಕೆ ಶ್ರವಣ ಅಂತಾರ. ಶ್ರವಣ ಅಂತಂದ್ರೇನು? ನಿಷ್ಠೆಯಿಂದ 10 ಕಡೆ ಕೇಳಿದ್ರು ಸಹಿತ ಇದೇ ಶ್ರೇಷ್ಠ ಅಂತ ಗೊತ್ತಾದ್ಮೇಲೆ ಇದನ್ನ ಬಿಟ್ಟು ಮತ್ತೊಂದ್ ಕಡೆ ಅಳ್ಳಾಡ್ಲಾರ್ದಂಗ ಗಟ್ಟಿಮುಟ್ಟಾಗಿ ಕೇಳೋದು, ಗಟ್ಟಿಮುಟ್ಟಾಗಿ ಇದೇ ಸಾಧನೆ ಮಾಡೋದು. ಯಾರಿಗಾರ ಹೇಳ್ರಿ, ಕಾಡಪ್ಪವ್ರಿಗೆ ಹೇಳಿ ನೋಡ್ರಿ, ಇನ್ನೊಂದ್ ಏನಾರ ಹೊಗಳಿದ್ರೆ ಒಲ್ ಅಂತಾರ ಅವ್ರು. ಬೇಡ, ನಮಗ್ ಬೇಕಾಗಿಲ್ಲ, ಇದೊಂದೇ ಸಾಕು. ಅದು ಎಂತ ನಿಷ್ಠೆ, ಎಂತ ಶ್ರದ್ಧೆ ಅವರು. ಗಟ್ಟಿಮುಟ್ಟಾಗಿ ಇದನ್ನ ಬಿಟ್ರೆ ಮತ್ತೊಂದ್ ಕಡೆ ಒಳ್ಳೆ ನೋಡಂಗಿಲ್ಲ ಅವ್ರು. ಬುಕ್ ಕೊಡ್ತೀನಿ ಓದಂದ್ರೆ ಒಲ್ಲ ಅಂತಾರ. ಏನಾರ ಒಂದ್ ಇಡಿ ಅಂದ್ರೆ ಬೇಕಾಗಿಲ್ಲ ನಮ್ಗೆ, ಇದಿಷ್ಟೇ ಶ್ರವಣ ಸಾಕು. ಅದು ನಿಷ್ಠೆ. ಶ್ರದ್ಧೆ ಪರಿಪಕ್ವ ಆಗಿ ನಿಷ್ಠೆ ನಂಬಿಕೆನೆ, ಮತ್ತೆ ಏನಿಲ್ಲ, ನಂಬಿಕೆನೆ ಆಳವಾಗಿ ಶ್ರದ್ಧೆ ಆಗ್ತದ, ಶ್ರದ್ಧೆನೆ ನಿಷ್ಠೆ ಆಗ್ತದ. ನಿಷ್ಠೆ ಆದ್ಮೇಲೆ ಮುಂದೇನಾಗ್ತದಪ್ಪ? ಶ್ರವಣ ಮಾಡ್ಲಕ್ ಹತ್ತದ, ಗುರುವಿನ ಬಳಿ ಶ್ರವಣ ಮಾಡ್ಲಕ್ ಹತ್ತದ. ಶ್ರವಣ ಮಾಡಿದ್ದೆ ಮುಂದೆ ಮನನ ಆಗ್ತದ. ಒಳಗೆ ಮನಸ್ಸಿನಾಗ ಅದೇ ತುಂಬಿಕೊತದ, ಮನನ ಆಗ್ತದ. ಮನಸ್ಸಿನಾಗ ಏನ್ ತುಂಬಿಕೊಂಡಿರ್ತದ ಅದು ಖಾಲಿ ಆಗ್ಲಾರ್ದಂಗ ಒಳಗೆ ಹಂಗೇ ಕೂತಿತ್ತು ಅಂದ್ರೆ ನಿಧಿ ಆದಂಗ ಆಗ್ತದ. ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಾಳ ಅಂತಿರ್ತಾರಲ್ಲ ಎಷ್ಟೋ ಮಂದಿ, ಎಷ್ಟು ಖರ್ಚು ಮಾಡಿದ್ರು ಸವಿಲಾರದ ರೊಕ್ಕದ ಅವ್ರ ಬಲ್ಲಿ ಅಂತಿರ್ತಾರಲ್ಲ, ಹಾಗ ನಿಮ್ಮೊಳಗೆ ಜ್ಞಾನ ಏನಾಗ್ತದ? ನಿಧಿಧ್ಯಾಸನ. ಸವಿಲಾರದಂತ ಜ್ಞಾನ ಉಂಟಾಗ್ತದ, ಅದು ನಿಧಿಧ್ಯಾಸನ. ಆ ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆ ಅದು ಏನಪ್ಪ ಅಂದ್ರೆ ಜ್ಞಾನ ರೂಪ ಸಮಾಧಿ. ಆ ಜ್ಞಾನ ರೂಪ ಸಮಾಧಿ ಒಳಗ ನಿಮ್ಗೇನದ ಅಂದ್ರ ಏನು ಉತ್ಥಾನ ಆಗ್ಯದ ಅದು ಮತ್ತೆ ಅನುತ್ಥಾನ ಆಗಂಗಿಲ್ಲ. ನೀವು ಮುಂದೆ ಎಷ್ಟೇ ಜನ್ಮ ಎತ್ತಿ ಬಂದರೂ ಸಹಿತ ಅನುತ್ಥಾನ ಆಗಂಗಿಲ್ಲ. ಅದು ಏಳು ಜನ್ಮಾಂತರಕ್ಕೆ ಸಹಿತ ನಿಮ್ ಸಂಗಟ ಉತ್ಥಾನವಾಗೇ ಇರ್ತದ. ಅದಕ್ಕಂತಾರ ಸತ್ತರ ಬಂಗಾರ ಬೆಳ್ಳಿ ಬಟ್ಟಿ ಅವು ಬರಂಗಿಲ್ಲ, ಸತ್ತರ ಸಂಗಟ ಬರೋದ ಲಿಂಗ ಒಂದೇ ಅಂತಾರಲ್ಲ. ಲಿಂಗ ಅಂದ್ರೆ ಯಾವುದು ಅಂದ್ರೆ ಇದೇ ಜ್ಞಾನ ರೂಪ ಸಮಾಧಿ ಒಳಗೇನೋ ನೀವು ಅನುಭವಿಸಿದ ಆನಂದ ಮತ್ತು ಸಂಗ್ರಹಿಸಿದ ಜ್ಞಾನ ಸತ್ತರ ಸಂಗಟ ಬರ್ತದ. ಜನ್ಮ ಜನ್ಮಾಂತರಕ್ಕೆ ನಮ್ಮ ಜೊತೆಗೆ ಇರ್ತದ. ಇದೇ ಅಮೂಲ್ಯವಾದ ರತ್ನ, ನೀವು ಸಾಧಿಸಬೇಕಾದಂಥದ್ದು. ಇದು ಅತ್ಯಂತ ಶ್ರೇಷ್ಠ ಪುಣ್ಯವಂತರಿಗೆ ಸಿಗ್ತದೆ. ಅಂತ ಪುಣ್ಯವಂತರಿಗೆ ಇದು ಸಿಗ್ತದೆ. ಇದು ಸಿಕ್ಕಾಗನು ಇದರದ್ದು ನಿಮಗೆ ಬೆಲೆ ಗೊತ್ತಿಲ್ಲ, ಅರಿವಿಲ್ಲ ಅಂತಂದ್ರ ನಿಮಗೆ ಏನ್ ಮಾಡಬೇಕು ಗೊತ್ತಾಗಲ್ಲ. ನಮಗೆ ಇದನ್ನ ಹೆಂಗ್ ತೆಕ್ಕಿಗೆ ಹಾಕೋಬೇಕು, ಹೆಂಗ ನಾವು ಇದನ್ನ ಕತ್ತಿ ಹಂಗ ಬೆನ್ನ ಹತ್ತಬೇಕು, ಕೋತಿ ಹಂಗ ಹಿಡ್ಕೋಬೇಕು, ಎಷ್ಟು ಕಡೆ ಹೇಳ್ಯಾರ ಹಿಂದಿನವ್ರು. ಅಂಥದೊಂದು ಸಿಕ್ಕ ಹೊತ್ನಾಗ ಅದಕ್ಕೆ ತೆಕ್ಕಿಗೆ ಬೀಳ್ಬೇಕು. ಹಿಂದೆ ಮಾಡಿದ ಪುಣ್ಯ ಹಿಂದುಂಡುಣಬೇಕು ಆತ್ಮ. ಅದ್ರೊಳಗ ಕೋತಿ ಹಂಗ ಬೆನ್ನ ಹತ್ಬೇಕು, ಕತ್ತಿ ಹಂಗ ಬೆನ್ನ ಹತ್ಬೇಕು, ಏನೇನೋ ಬರ್ದಾರ. ಹಂಗ ಇದಕ್ಕ ಬೆನ್ನ ಹತ್ತಿ ಬಿಡ್ಬೇಕು. ಇದಕ್ಕೆ ಒಟ್ಟ ಇದನ್ನ ಬಿಡ್ಲಾರ್ದಂಗ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅದು ತುದಿಗಾಣ ತನಕ ಮೊದಲ ದಿನ ಹಣೆ ಮುಟ್ಟಿ, ಮರುದಿನ ಕೈ ಮುಟ್ಟಿ, 3ರ ದಿನ ತೂಕಡಿಕೆ ಕಾಣಿರಣ್ಣ. ಬರಬರ ಬಟ್ಟಿ ಅರೆಯಾಯಿತು ಕಾಣಿರಣ್ಣ. ಹಿಡಿದುದ ಬಿಡದಿದ್ದಡೆ
ಏನ್ ಮಾಡ್ತಾನ? ಏನ್ ಹಿಡಿದಿರಿ ಅದನ್ನು ಬಿಡ್ಲಿಲ್ಲ, ನಿಷ್ಠೆಯಿಂದ ಗಟ್ಟಿಯಾಗಿ ಹಿಡಿದ್ರ ಕಡೆಗೆ ತಲುಪಿಸ್ತಾನ. ನಿಷ್ಠೆಯಿಂದ ಹಿಡಿದದ್ದು ಬಿಡ್ಲಾರ್ದಂಗಿದ್ರೆ ಕಡೆಗೆ ತಲುಪಿಸ್ತಾನ. ಇಲ್ಲ ಅಂದ್ರೆ ಏನ್ ಮಾಡ್ತಾನ ಅಂತ ಹೇಳ ಬಸವಣ್ಣ? ಇಲ್ಲದಿದ್ದಡೆ ಏನ್ ಮಾಡ್ತಾನಂತ? ಕೂಡಲ ಸಂಗಮನಾಥ ನಿಷ್ಠೆ ಇರ್ಲಾರ್ದಂಗೆ ಹುಚ್ಚುಚ್ಚು ಮಾಡಿದ್ರ ವಚನ ಏನದದು? ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ, ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರನೇ ದಿನ ತೂಕಡಿಕೆ ಕಾಣಿರಣ್ಣ. ಹಿಡಿದ ಬಿಡದಿದ್ದಡೆ ಕಡೆಗೆ ದಾಂಟುವ. ಏನ್ ಹಿಡಿದಿರಿ ಅದನ್ನ ಗಟ್ಟಿಯಾಗಿ ಬಿಡ್ಲಾರ್ದಂಗ, ನಿಷ್ಠೆಯಿಂದ ಬಿಡ್ಲಾರ್ದಂಗ ನೀವು ಅದಕ್ಕೆ ಬೆನ್ನು ಹತ್ತಿದ್ರಿ ಅಂತಂದ್ರೆ ಕಡೆಗೆ ದಾಟಿಸ್ತಾನ. ಇಲ್ಲದಿದ್ದಡೆ ಅಂತ ಲಾಸ್ಟಿಗೆ ಒಂದು ಶಬ್ದ ಅಬ್ಸರ್ವ್ ಮಾಡಿಲ್ಲ ನೀವು? ಮಾಡಿಲ್ಲ. ಅದರದ್ದು ಡ್ಯಾನ್ಸ್ ಮಾಡಿ ಹಾಕಿನಿ, ಅದರದ್ದು ವಚನ ಹಾಕಿನಿ. ನಿಮ್ಮ ಕಣ್ಣಾಗ ಪುಣ್ಯನೇ ಇಲ್ಲ ಅದು ನೋಡ್ಬೇಕನ್ನೋದು. ಪುಣ್ಯ ಇದ್ರೆ ನೋಡ್ತೀರಿ ನೀವು. ಏನೆಲ್ಲ ನೋಡ್ತೀರಿ, ಕ್ರಿಕೆಟ್ ಮತ್ತಿನ್ನೇನದವ ಎಲ್ಲ ಒಟ್ಟು ಜಗತ್ತಿನ ಎಲ್ಲ ನೋಡ್ತೀರಿ. ಆ ಶುದ್ಧ ಬ್ರಹ್ಮ ಪೀಠದೊಳಗೆ ಹಾಕಿದ್ದು ಮೊಬೈಲ್ನೊಳಗೆ ಮೆಸೇಜ್ ನೋಡ್ಲಿಕ್ಕೆ ಒಂದು ನಿಮಗಾಗಲ್ಲ ಅಷ್ಟೇ. ಯಾವಾಗ ನೋಡೋದಂಗೆ ಇಲ್ಲ. ಸಣ್ಣ ಕೂಸು ಫಾರೇನಿನ ಕೂಸು ಡ್ಯಾನ್ಸ್ ಮಾಡ್ಯಾರ, ಅದು ಸಹಿತ ಹಾಕೇನಿ, ನೋಡಿಲ್ಲ ನೀವು? ನಿಮಗೆ ಪುಣ್ಯ ಅದ ನೋಡಿರಿ, ಉಳಿದು ಎಲ್ಲ ಏನದವು ಪಾಪಿಷ್ಟ್ರು. ಪಾಪಿಗಳ ಕಣ್ಣಿಗೆ ಅಂತವೆಲ್ಲ ಏನ್ ಕಾಣುತ್ತಾವ? ಮತ್ ನೋಡಿರಲ್ಲ, ಹೇಳ್ರಿ ಏನದ ಲಾಸ್ಟ್ ಎಂದ? ವಚನ ಹಾಕಿ ಹೇಳದ್ ಬಿಡ್ರಿ, ವಚನ ಹಾಕಿದಲ್ಲ. ಮೊದಲ ದಿನ ಹಣೆ ಮುಟ್ಟಿ, ಎರಡನೇ ದಿನ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾರೆ, ಎರಡನೇ ದಿನ ಕೈ ಮುಟ್ಟಿ, ಮೂರನೇ ದಿನ ತೂಕಡಿಕೆ. ಹೋಲ್ಬಿಡು ಆಯ್ತು, ಒಂದನೇ ತರಂಗ ಆಯ್ತು, ಎರಡನೇ ತರಂಗ ಆಯ್ತು, ಮೂರನೇ ತರಂಗ ಆಯ್ತು, ನಾಲ್ಕನೇ ತರಂಗ ಎಲ್ಲ ಹೇಳ್ಬಿಟ್ಟನ. ತಗೊಂಡು ಏನ್ ಮಾಡೋಣ ಅವನಿಗೆ? ಹೋಗಲಕ್ಕ ಕಡೆ ಆಳ್ಬ ಬೀಳಲಕ್ಕ. ಏನ್ ಮಾಡಕತ್ತೀರಿ? ತೂಕಡಿಕೆ, ಕೇರ್ಲೆಸ್. ತೂಕಡಿಕೆ ಕಾಣರಣ್ಣ, ಹಿಡಿದುದ ಬಿಡದಿದ್ದಡೆ ಕಡೆಗೆ ದಾಂಟುವ, ಇಲ್ಲದಿದ್ದಡೆ ನಡು ನೀರಲ್ಲದ್ದುವ ನಮ್ಮ ಕೂಡಲ ಸಂಗಮ ದೇವ. ನಡು ನೀರಲ್ಲಿ ಅದ್ದುತ್ತಾನೆ, ಒಯ್ದು ಆಳವಾದ ನೀರು ಮತ್ತೆ ಸೆಳುವಿನಲ್ಲಿರುವಂತ ನೀರಾಗ ಒಯ್ದು ಇಳಿಸ್ತಾನೆ ನಿಮ್ಮನ್ನು. ಮತ್ತ ಹೋಗ್ಬೇಕು, 84 ಲಕ್ಷ ಜೀವರಾಶಿಗಳು ದಾಟಿಕೊಂಡು ಹೋಗ್ಬೇಕು. ನಡು ನೀರಲ್ಲದ್ದುವ ನಮ್ಮ ಕೂಡಲ ಸಂಗಮ ದೇವ. ಇಷ್ಟೆಲ್ಲ ಮಾಡಿ ಏನ್ ಮಾಡ್ತೀರಿ? ನಡು ನೀರಾಗೆ ಹೋಗಿ ಮುಳುಗಿಸ್ಕೋಬೇಕಂತಿರೋ ಏನು ಕಡೆಗೆ ದಾಟಬೇಕಂತಿರೋ? ದಾಟಬೇಕು ಅಂತಂದ್ರೆ ಬಿಡ್ಲಾರ್ದಂಗೆ ಹಿಡಿಬೇಕು, ಇದನ್ನು ಗಟ್ಟಿಯಾಗಿ ಹಿಡಿಬೇಕು. ತೂಕಡಿಕೆ ಏನವ? ಅಕ್ಷಮ್ಯ ಅಪರಾಧ, ನೆಗ್ಲಿಜಿಯನ್ಸಿ. ಅದು ಎಂದು ನಮಗೇನು ಫರಕ್ ಬೀಳಂಗಿಲ್ಲ, ನಿಮಗೆ ಫರಕ್ ಬೀಳ್ತದೆ, ನಿಮಗೆ ಬಹಳ ಫರಕ್ ಬೀಳ್ತದೆ. ಯಾಕಂದ್ರ ಬಹಳ ಹೈರಾಣಾಗಿರಿ. ಇದನ್ನು ಪಡ್ಕೋಬೇಕಾದ್ರೆ ಗಂಟೆ ಗಟ್ಲೆ ಓದಿ ಬಾರದು ಹೇಳಿ ಕೇಳಿ ಎಷ್ಟು ಇನ್ವೆಸ್ಟ್ ಮಾಡಿರಿ ನಿಮ್ಮ ಆಯುಷ್ಯ. ಇದನ್ನ ನೀವು ನಡಬರ್ಕ ತೂಕಡಿಸಿದ್ರಿ, ಆಯ್ತು. ಮೋಕ್ಷ ಆಗ ತನಕ ನಿಮ್ಮದು ಚಿಂತನೆ ಹಿಂಗೆ ನಡಿಬೇಕಿದೆ. ಜ್ಞಾನ ರೂಪದ ನಿರ್ವಿಕಲ್ಪ ಸಮಾಧಿ ಹೊಂದಿ ಕಡೆಗೆ ಮೋಕ್ಷ ಆಗಂತದ್ದು ಒಂದು ಸಾಧನೆ ಸಿದ್ಧಿ ಆಗ ತನಕ ಇದನ್ನ ಬಿಟ್ಟು ಆ ಕಡೆ ಅಳ್ಳಾಡಬಾರದು. ಯಾವ ಬುಕ್ಕರೆ ಹೋದ್ರಿ, ಎಲ್ಲರೇ ಹೋರಿ, ಮೋಕ್ಷದ ಕಡೆ ಗುರಿ ಇಟ್ಕೊಂಡು ಸಾಧನೆ ಮಾಡ್ಬೇಕು, ನಡಬರಕ್ ಕೈ ಬಿಡಂಗಿಲ್ಲ. ಅದಕ್ಕೆ ಏನಾಯ್ತಪ್ಪ ಅಂತಂದ್ರೆ,
ಪ್ರಕೃತಿ ಅಜೆ ಮಾಯೆ. ಅಜ ಅಂತಂದ್ರ ಸತ್ವಗುಣ, ಪರಾಶಕ್ತಿಯ ಸತ್ವಗುಣ ಏನಾಯ್ತು ಪ್ರಧಾನವಾದರೆ, ಪರಾಶಕ್ತಿಯು ಸತ್ವಗುಣ ಪ್ರಧಾನವಾದಾಗ ಅಜೆ ಎನ್ನಿಸಿಕೊಳ್ಳುತ್ತಾಳೆ. ಆವಾಗ ಅವಳು ಜ್ಞಾನಶಕ್ತಿ ಸ್ವರೂಪಿಣಿಯಾಗಿರುತ್ತಾಳೆ. ಈಗ ನಿಮ್ಗೆ ತಿಳುವಳಿಕೆ ಬರ್ಲಕತ್ತದಲ್ಲ, ಈ ಸತ್ಸಂಗದಾಗ ಏನ್ ಹೇಳಕತ್ತೀನಿ ತಿಳಿಲಕತ್ತದಲ್ಲ, ಈಗ ಏನಾಗ್ಯದ ನಿಮ್ ಒಳಗಿನ ಪರಾಶಕ್ತಿ ಏನಾಗ್ಯಾಳ, ಅಜ ಆಗ್ಯಾಳ, ಸತ್ವಗುಣ ಪ್ರಧಾನ ಆಗ್ಯಾಳ. ಆಗಿ ನಿಮಗ ಜ್ಞಾನಶಕ್ತಿಯನ್ನ ಪಡ್ಕೊಳಕ ಸಹಾಯ ಮಾಡ್ಲಕತ್ತಾಳ. ಇದಾದ್ಮೇಲೆ ಸತ್ಸಂಗ ಮುಗಿದ ಕೂಡ್ಲೇನೆ ಚಾಲು ಆಗ್ತದ ನೋಡ್ರಿ ರಜೋಗುಣ. ಏನ್ ಮಾಡ್ಲಕತ್ತಿದಿ, ಎಲ್ಲದಿ, ಏನ್ ತರ್ಬೇಕೇನು, ಮತ್ತೀಗ ಮಧ್ಯಾಹ್ನ ಏನ್ ಮಾಡ್ತಿ, ಮುಂಜಾನೆ ಏನ್ ಮಾಡ್ತಿ, ಸಂಜೆಗೆ ಏನ್ ಮಾಡ್ತಿ, ನಾ ಏನ್ ಮಾಡ್ಲಿ, ನೀ ಏನ್ ಮಾಡ್ತಿ, ಇವೆ ರಜೋಗುಣ. ಇಲ್ಲೇನಾಯ್ತು, ಇಚ್ಛಾಶಕ್ತಿ ತನ್ನ ಕುತ್ತಿ ತಿಷ್ಟ ತನಕ ಅದು ಚಾಲು ಆಗ್ಬಿಡ್ತು. ಇಚ್ಛಾಶಕ್ತಿ ಏನ್ ಮಾಡ್ಲಿ ಏನ್ ಮಾಡ್ಲಿ, ಅಲ್ಲೇನಾಯ್ತು ಮಾಯಾದಾಗ ಬಿದ್ದು ಬಿಡ್ತೇವೆ. ಇಲ್ಲಿ ಮಾಯ ಅನಿಸ್ಕೊತಾಳ ಪರಾಶಕ್ತಿ. ಈ ಲೌಕಿಕ ಕೆಲಸಗಳು ಏನ್ ಮಾಡ್ತಾಳ ಅವಾಗ ಏನಾಗ್ತಾಳ, ಮಾಯ ಅನಿಸ್ಕೊತಾಳ ಲೌಕಿಕ ಕೆಲಸ. ಇಚ್ಛಾಶಕ್ತಿ ಚಾಲು ಆಯ್ತು. ಇಚ್ಛಾಶಕ್ತಿ ಚಾಲು ಆದ್ಮೇಲೆ ನಿಮ್ಗೆ ಏನ್ ಇಚ್ಛೆ ಆಗ್ಯಾವ ಡಿಸೈಡ್ ಮಾಡ್ತಿರಲ್ಲ. ಲೌಕಿಕದೊಳಗ ಏನೇನು ಇಚ್ಛೆ ಆಗ್ಯಾವ ಅವೆಲ್ಲ ಏನೇನು ಮಾಡಿರಿ ಅವೆಲ್ಲ ಏನದಾವ ಪ್ರಕೃತಿ ಅಂತಾರ, ತಮೋಗುಣ. ತಂದಿದ್ದೆ ಜೋಳ ತಂದಿದ್ದೆ, ಅದೇ ಬೀಸಿದ್ದೆ, ಅದೇ ರೊಟ್ಟಿ ಮಾಡಿದ್ದೆ, ಅದೇ ಉಂಡದ್ದೆ, ಅದೇ ಪಲ್ಯ, ಅದೇ ರೊಟ್ಟಿ, ಅದೇ ಅಡಿಗೆ ಮನಿ, ಅದೇ ಕಿಚನ್ನು, ಅದೇ ಆಫೀಸು, ಅದೇ ಕುರ್ಚಿ, ಅದೇ ಟೇಬಲ್ಲು, 30 ವರ್ಷ 40 ವರ್ಷ. ಅದೇನು ತಮೋಗುಣ. ಅದು ಆಟೋಮೆಟಿಕ್ ಏನೋ ಒಂದು ನಡೆದದ ಜೀವನ ಮಾಡ್ಲಕತ್ತ, ಮುಗೀತು ಅಷ್ಟೇ. ಅದು ಬಿಟ್ರೆ ಮತ್ತೇನದು, ಮತ್ತೇನು ಹೊಸದದು ಅದ್ರಾಗ ಮಾಡೋಂಥದ್ದು ಏನಿಲ್ಲ. ದಿನ ಮುಂಜಾನೆ ಹೇಳೋದು ಅದೇ ಬಾತ್ರೂಮು, ಅದೇ ಕಿಚನ್ನು, ಅದೇ ಟಾಯ್ಲೆಟು, ಅದೇ ಹಾಲು, ಅದೇ ಅಡಿಗೆ ಮನಿ, ಅದೇ ರಂಗೋಲಿ, ಅದೇ ನೀರು, ಅದೇ ಕಸ, ಅದೇ ಬಾರಿಗೆ. ಅದೆಲ್ಲ ತಮೋಗುಣ. ಮತ್ತದೇನಿಲ್ಲ ಅದ್ರೊಳಗೆ. ಅದನ್ನು ಮಾಡ್ಕೋತಿರೋದೇ ಇಚ್ಛಾಶಕ್ತಿ, ಅದೇ ರಜೋಗುಣ. ಇವೆರಡರಿಂದ ಹೊರಗೆ ತರ್ತಾರ ಅವರು. ಅದಕ್ಕೇನಾಯ್ತು, ಇಲ್ಲಿ ಅಜ ಆದಳು, ಇಚ್ಛಾಶಕ್ತಿ ಮಾಡೋದಕ್ಕೆ ಮಾಯೆ ಆದಳು, ಜ್ಞಾನಶಕ್ತಿ ಅಜ ಆದಳು, ಕ್ರಿಯಾಶಕ್ತಿ ಪ್ರಕೃತಿ ಆದಳು. ಪ್ರಕೃತಿ ಅಂತಂದ್ರೆ ನಿಮ್ಮ ಜ್ಞಾನೇಂದ್ರಿಯಗಳು ಮತ್ತೆಂಥವು ಕರ್ಮೇಂದ್ರಿಯಗಳು ಅವೆಲ್ಲ ಕೆಲಸ ಚಾಲು ಮಾಡ್ಲಿಕ್ಕೆ ಬಿಡ್ತಾವ. ಇಚ್ಛಾಶಕ್ತಿ ಒಳಗೆ ಜ್ಞಾನೇಂದ್ರಿಯ ಕೆಲಸ ಮಾಡ್ತದೆ, ಈ ಕ್ರಿಯಾಶಕ್ತಿ ಒಳಗೆ ಕರ್ಮೇಂದ್ರಿಯ ಕೆಲಸ ಮಾಡ್ತದೆ. ಈ ರೀತಿ ಅದಾವೆ. ಮಾಯೆ ಪ್ರಕೃತಿ ಅಜ ಅನಿಸ್ಕೋತಾಳ. ಮುಂದೆ ಈಕೆ ಹೆಂಗದಳಪ್ಪ ಅಂತಂದ್ರೆ, ಪರಾಶಕ್ತಿ ನಿತ್ಯ ಮಂಗಲೆ ತಾಯಿಕೆ. ಈ ತಾಯಿ ಯಾವಾಗಲೂ ಏನದಳಪ್ಪ ಅಂತಂದ್ರ, ಮಕ್ಕಳು ಎಷ್ಟೇ ಕೆಟ್ಟಿದ್ರು ಸಹಿತ ಅವಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಿರ್ತಾಳ ಇಲ್ಲ. ಹಂಗ ನಿತ್ಯ ಮಂಗಲೆ, ನಿತ್ಯ ಮಂಗಲೆ. ಮತ್ತೆ ಆಕೆ ಏನದಳಪ್ಪ ಅಂತಂದ್ರೆ, ನಿತ್ಯ ಮಂಗಲೆ ಹಾಗೂ ಆಕೆಗೆ ನೀವು ಅಮ್ಮ ಎಲ್ಲ ನಿನ್ಲಿಂತೆ ನಡೆದದಮ್ಮ, ನಂದೇನು ಇಲ್ಲ ಅಂತ ಅಂದ್ರೆ ಅಮೋಹ ಕಾರಣಿ. ಆಕೆ ಏನ್ ಮಾಡ್ಬಿಡ್ತಾಳ, ನನ್ನಿಂತ ನಡೆದದ ಬೇಡಪ್ಪ, ನನ್ಕ ಮ್ಯಾಲ ಒಬ್ಬ ಶಿವ ಅದನ್ನ, ಅವನ್ಲಿಂತ ನಡೆದದ, ನನ್ಲಿಂತ ಅಲ್ಲ ನಿನ್ಲಿಂತ ಅಲ್ಲ, ಅಪ್ಪ ದೊಡ್ಡವದನ ಅಂತ ದಾರಿ ತೋರಿಸ್ತಾಳೆ. ಅಮೋಹ ಕಾರಿಣಿ. ಮತ್ತ ಆಕಿ ಮಾತು ಕೇಳಲಾರ್ದಂಗ ವಾದ್ರಿ ಅಂತಂದ್ರೆ ಆಕಿ ತನ್ನ ಇಂಪಾರ್ಟೆನ್ಸ್ ತೋರಿಸ್ತಾಳೆ. ತಾಯಿನೇ ಇಂಪಾರ್ಟೆಂಟ್ ವಾದ್ರಿ ಅಂತಂದ್ರೆ ನನ್ಕ ಮ್ಯಾಲ ಒಬ್ಬ ಶಿವ ಅದನ್ನ ಆ ಕಡೆ ನೋಡಂತ ತೋರಿಸ್ತಾಳ. ತಾಯಿ ಪಾತ್ರ ಹೆಂಗದ ನೋಡ್ರಿ. ಇದು ಮೊದಲಕ್ಕಿ ಮಾತು ನನ್ನ ಮಾತು ಕೇಳಂತಾಳಕಿ, ತನ್ನ ಮಾತು ಕೇಳಂಗ್ ಮಾಡ್ತಾಳ. ಆಕಿ ಮಾತು ಕೇಳ್ಕೋತ್ ನೀನೇ ದೊಡ್ಡಕ್ಕಿ ಅಂದ್ರೆ ನಾ ದೊಡ್ಡಕ್ಕಿ ಅಲ್ಲಪ್ಪ, ಮ್ಯಾಲ ಅಪ್ಪ ದೊಡ್ಡವನ್ ತೋರಿಸ್ತಾಳಕಿ. ಸ್ವ ಆಶ್ರಯ ಅಮೋಹಕಾರಿಣಿ ಮಾಯೆ. ಈಕಿ ಮಧ್ಯಮೆ, ಈಕಿ ಮಧ್ಯದಲ್ಲರಿ ನಾನಂತಾಳಕಿ.
ನಿನಗ ನಾನು ನೋಡ್ಕೋಬೇಕು, ಮ್ಯಾಲನವ್ರಿಗೂ ನೋಡ್ಕೋಬೇಕು. ಇದು ಮಾಯೆ ಮಧ್ಯಮೆ. ಇದು ಹೆಂಗದಪ್ಪ ಅಂದ್ರ ಮ್ಯಾಲ ಆ ಕಡೆ ಪರಮಾತ್ಮನು ಟಚ್ ಅದಳ, ಈ ಕಡೆ ಈಕೆ ಪ್ರಕೃತಿ ಒಳಗೂ ಟಚ್ ಅದಳ. ಹಿಂಗಾಗಿ ಒಂದಕ್ಕೊಂದು ಇದು ಹಿಂಗೆ ಜಾಯಿನ್ ಅದಾವ. ಇವುದರಿಂದ ಮುಂದ ಈ ಅಜಾದೇವಿಲಿಂತ ಏನಾಗ್ತದ, ಅಜಾದೇವಿಲಿಂತ ದೈವಿ ಸೃಷ್ಟಿ ಈಗ ಏನ್ ಮಾಡ್ತಾಳ, ದೈವಿ ಸೃಷ್ಟಿ ಮಾಡ್ತಾಳ. ಅಜಾದೇವಿ ದೈವಿ ಸೃಷ್ಟಿ ಮಾಡ್ತಾಳ. ಮತ್ತೆ ಮಾಯಾದೇವಿ ಮಿಶ್ರ ಸೃಷ್ಟಿ ಮಾಡ್ತಾಳ. ಮತ್ತೆ ಪ್ರಕೃತಿ ದೇವಿ ಜಡ ಸೃಷ್ಟಿ ಮಾಡ್ತಾಳ. ಜಡ ಅಂತಂದ್ರ ಇದು ದೈವಿ ಸೃಷ್ಟಿ, ಚೇತನ. ಇದು ಇಲ್ಲೇನದ ಮಿಶ್ರ ಅಂತಂದ್ರೆ ಜಡ ಪ್ಲಸ್ ಚೇತನ ಎರಡು ಮಿಕ್ಸ್ ಮಾಡಿದ್ದೇದು ರಜಾಗುಣ. ಇದು ಏನದ ಪ್ರಕೃತಿ ಗುಣ ಏನದ ಬರೀ ಜಡ, ಅರಿವುಗೇಡು ಅಂತ, ಮರೆವು ಅರಿವಿಲ್ಲ ಇದ್ರಾಗ, ಬರೀ ಮರೆವು, ಅಜ್ಞಾನ ಮಾಯೆ ಮರೆವು ಏನಂತಿರಲ್ಲ ಅವೆಲ್ಲ ಮರೆವು. ಅಜ್ಞಾನ ಒಂದು ಅರಿವದ, ಒಂದು ಮರೆವದ, ಒಂದರ ಮಿಕ್ಸ್ ಅದ. ಹಿಂಗದವ ಈ ಬರೀ ಅರಿವಿರಂಥದ್ದು ಯಾವುದು ಸತ್ವಗುಣ ದೈವಿ ಸೃಷ್ಟಿ. ಇದನ್ನ ನಾವು ಹಿಡ್ಕೊಂಡು ಹೋದೇವ ಅಂತಂದ್ರೆ ಆ ಚೇತನವನ್ನ ತಲುಪ್ಲಿಕ್ಕೆ ಸಾಧ್ಯ ಆಗ್ತದ. ಇದನ್ನ ಮೀರ್ಬೇಕು. ನೆಕ್ಸ್ಟ್ ರಜಗುಣ ಮಿಕ್ಸ್ ನಾಗ ಹೋಗ್ಬಿಟ್ಟೇವ ಅಂತಂದ್ರೆ ಅದೇನಾಗ್ತದ, ಸಂಸಾರಿಕರಾಗ್ತೀವಿ, ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ತೀವಿ. ತಮೋ ಗುಣ ಅಂತಂದ್ರೆ ಏನದ, ಸೆಲ್ಫಿಶ್ನೆಸ್, ಸಂಸಾರ ಈ ಪರಮಾತ್ಮ ಎರಡಕ್ಕೂ ಮೀರಿದ್ದೊಂದು ನಿಮ್ಮದೇ ಆದ ಒಂದು ಸ್ವಂತಿಕೆ ಆದ ಒಂದು ಸ್ವಭಾವದ ಆ ಸೆಲ್ಫಿಶ್ನೆಸ್ ಈ ತಮೋ ಗುಣದಾಗ ಬರ್ತದ. ಇವೆಲ್ಲನೂ ಮುಂದೆ ಹೇಳ್ತವ. ಮುಂದಿನ ಏನದ, ಮುಂದೆ ದೈವಿ ಸೃಷ್ಟಿ ಹೆಂಗಾಗ್ತದ ಅನ್ನೋದು ಮತ್ತೆ ಮುಂದಿನ ವಾರ. ಟೈಮ್ ಆಗಕತ್ತ, ರಾತ್ರಿ ಹೇಳಂದ್ರೆ ಹೇಳಮ್. ರಾತ್ರಿ ಎಲ್ಲ ದಾರಿ ತಪ್ಪಿಸ್ಬಿಡ್ತೀರಿ, ಏನೇನಾರ ಅನೌನ್ಸ್ ಮಾಡ್ಬಿಡ್ತೀರಿ. ಇವತ್ತಿನ ದಿವಸ ಇದೇ ಸಿದ್ಧಾಂತ ಶಿಖಾಮಣಿನೇ ಹೇಳ್ಬೇಕು, ಬೇರೆ ಏನು ಹೇಳ್ಬಾರ್ದು. ಅದ್ಯಾವುದು ಪೂರ್ವಾಚಾರ್ಯರ ಧರ್ಮ ದರ್ಶನ ಅಂದ ಕೂಡಲೇ ಆ ಬುಕ್ ತಗೊಂಡು ಚಾಲು ಮಾಡಿಬಿಡ್ತೀವಿ. ಇದು ಕಂಪ್ಲೀಟ್ ಮಾಡ್ಕೋಬೇಕಿದ್ರು. ರಾತ್ರಿ ಟೈಮ್ ಕೊಟ್ರೆ ಅಂದ್ರೆ ಇದು ಕಂಪ್ಲೀಟ್ ಮಾಡಿ ಕೊಡ್ತೀನಿ. ಇದು ಹೆಂಗೆ ಸೃಷ್ಟಿ ಆಯ್ತು, ಏನಾಯ್ತು, ಜಗತ್ ಸೃಷ್ಟಿ ವಿಚಾರ ಹೇಳ್ತಾರೆ. ಏನು ಉಪಯೋಗದ ಪಾಠ ಇದು. ಪರಬ್ರಹ್ಮ ಪರಶಿವ ಇವ್ರು ಹೆಂಗ ಏನು, ಇವರೆಲ್ಲರೂ ಕೂಡಿ ಹೆಂಗ ಅವ್ರವ್ರ ವಿಚಾರಗಳು ತಗೊಂಡು ಹೆಂಗ ಆಗ್ತಾರ, ಮುಂದೆ ಏನೇನ್ ತಯಾರು ಮಾಡ್ತಾರ, ಹೆಂಗ್ ಸೃಷ್ಟಿ ಮಾಡ್ತಾರ ಎಲ್ಲ ಹೇಳ್ಕೊತ ಹೋಗ್ತಾರೆ ಮುಂದೆ. ಈ ಮೂರನೇ ತತ್ವ ಯಾಕೆ ಗಟ್ಟಿಯಾಗಿ ಹಿಡ್ದೀನಿ ಅಂತಂದ್ರ ಇಲ್ಲಿ ಜಗತ್ ಸೃಷ್ಟಿ ವಿಚಾರ ಹೆಂಗದ ಅನ್ನೋದು ಹೇಳ್ತಾರೆ. ಅದಕ್ಕೆ ಇದನ್ನ ಡೀಟೇಲ್ ಆಗಿ ತಿಳ್ಕೋಬೇಕು. ಸುಮ್ ಓದ್ಕೊಂಡು ಹೋದ್ರೆ ಮುಂದೆ ಓದ್ತೀವಿ, ಏನೂ ತಿಳಿಯಲ್ಲ. ಸುಮ್ ಓದ್ಕೊಂಡು ಹೋದ್ರೆ ಹಂಗ ಬಾಳ ಕಡೆ ಸತ್ಸಂಗದಾಗ ಅವೇ ನಡೆದವ. ಡೀಪ್ ಆಗಿ ಹೋಗ್ಬೇಕು. ಏನ್ರಿ? ಹಾ, ಮತ್ತೆ ಗುಣಗಳು ಸ್ವಭಾವಗಳು, ಪರಮಾತ್ಮನ ಸ್ವಭಾವ ಎಲ್ಲದಕ್ಕೂ ಆಶ್ರಯ ಕೊಡ್ತಾನ. ಅವ ಎದರಾಗನು ಇನ್ವಾಲ್ವ್ ಆಗಲ್ಲ. ಎಲ್ಲ ಮಾಡಿದ್ದಕ್ಕೆ ಆಶ್ರಯ ಕೊಡ್ತಾನ. ಏನ್ ಮಾಡ್ತೀರಿ ಮಾಡ್ರಿ, ಆಶ್ರಯ. ಎದರಾಗನು ಕೈ ಮುಟ್ಟಿ. ಈ ಕೃಷ್ಣ ಅದ ನೋಡ್ರಿ, ಅವನೇನು ಪಾಂಡವ್ರ ಕಡೆನೂ ಇಲ್ಲ, ಕೌರವ್ರ ಕಡೆನೂ ಇಲ್ಲ, ಯಾರ ಕಡೆನೂ ಒಂದು ಬಿಲ್ಲು ಬಾಣ ತಗೊಂಡು ಯುದ್ಧನೂ ಮಾಡಿಲ್ಲ. ಅವ ಇಬ್ಬರ ಕಡೆನೂ ಅದನು. ಸಮಾನದನು. ಈ ಭಗವದ್ಗೀತೆ ಹೇಳ್ಬೇಕಾದ್ರೆ ಇಬ್ಬರು ನಡ್ಬರ್ಕ್ ಹೋಗಿ ನಿಂದಿರ್ತಾನೆ. ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ. ಅರ್ಜುನ ಇಬ್ಬರಿಗೆ ಕೂಡಿಕೆ ಅವ್ರು ಹೊಸ ಮಂದಿ ಕೂಡಿ ಕಲಸ ಮಾಡ್ಬೋದಿತ್ತು. ಆದ್ರೆ ಎಷ್ಟು ಧೈರ್ಯಲಿಂತ ನಡ್ಬರ್ಕು. ಅವ ಪಾಂಡವ್ರ ಕಡೆನೂ ಅದನ್ನ, ಕೌರವ್ರ ಕಡೆನೂ ಅದನ್ನ. ಪಾಂಡವರಿಗೆ ಅವನ ಇರುವಿಕೆ ಅರಿವು ಇಲ್ಲದಕ್ಕ ಮರುವಾಗ್ಯದ, ವಿರೋಧಿ ಅಂತ ತಿಳ್ಕೊಂಡಾರ. ಇವರು ಕೌರವರು ಏನ್ ಮಾಡ್ಯಾರ, ಕೃಷ್ಣನ ಇರುವಿಕೆ ಅರಿವು ಇಲ್ಲ. ಈಗ ಮತ್ಸ್ಯಾವತಾರ ತಾಳೇನಿಲ್ಲ ಯಾರು, ವಿಷ್ಣು. ಮತ್ಸ್ಯಾವತಾರ ತಾಳಿದ ಹೊತ್ನಾಗ ಆ ಸಮುದ್ರದೊಳಗ ಎಸೋ ಮೀನುಗಳಿದ್ದು, ಆ ಎಲ್ಲ ಮೀನುಗಳಿಗೆ
ಇದು ಒಂದು ವಿಷ್ಣುಂದು ಮತ್ಸ್ಯಾವತಾರ ಮೀನುಗಳಿಗೆ ಗೊತ್ತಾಯ್ತೇನು? ನಮಗೆ ಅದು ಒಂದು ಮೀನ ಅಂತ ತಿಳ್ಕೊಂಡು ಅಷ್ಟೇ ಅವರು. ಹಂಗ ಇಲ್ಲಿ ಸಹಿತ ಏನದ ಅಂತಂದ್ರೆ ಪರಮಾತ್ಮನೇ ಮನುಷ್ಯ ರೂಪ ತಾಳಿ ಬಂದಾನ. ಈ ಮನುಷ್ಯರಿಗೆ ಏನಾಯ್ತು, ನಮಗೆ ಅವನು ಒಬ್ಬ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ರು. ಯಾರು? ಕೌರವರು. ಅದರ ಅವತಾರದ ಮಹತ್ವ ತಿಳ್ಕೊಂಡವರು ಪಾಂಡವರು. ಎಲ್ಲಿ ಅವರ ಅವತಾರದ ಮಹತ್ವ ತಿಳ್ಕೊಂಡರು ಅವ್ರ ಜೊತೆ ಇದ್ದ. ಆದ್ರೆ ಅವ್ರ ಜೊತೆ ಅದನ್ನ ತಿಳ್ಕೆ 100% ಪಾಂಡವ್ರ ಸಲುವಾಗಿ ಇಲ್ಲ. ಅವನು ಕೃಷ್ಣ ಕೌರವರ ಸಲುವಾಗಿನೂ ಅದನ್ನು ಕೌರವರಿಗೆಲ್ಲ ರಕ್ಷಣೆ ಮಾಡಬೇಕು, ಚಲೋ ಬುದ್ಧಿ ಕಲಿಸ್ಬೇಕಂತ ಹೋಗಿ ತಿಳಿಸಿ ಹೇಳಿ ಏನ್ ಹೇಳಿದ್ರು ಸಹಿತ ಅವ್ರು ಕೇಳಲಿಲ್ಲ. ಧೃತರಾಷ್ಟ್ರನೂ ಅಷ್ಟೇ, ದುರ್ಯೋಧನನು ಅಷ್ಟೇ. ನಿದ್ದೆ ಹತ್ತುತ್ತಿದ್ದಿಲ್ಲ ಅಂತ, ಒಂದೊಂದು ದಿನ ರಾತ್ರಿ ಬೆಳತನ ನಿದ್ದೆ ಹತ್ತುತ್ತಿದ್ದಿಲ್ಲ ಅಂತ ಧೃತರಾಷ್ಟ್ರ. ಸಣ್ಣ ಪುಟ್ಟ ಸಂಸಾರ, ಒಂದೊಂದೇ ಮಕ್ಕಳು ಇಟ್ಕೊಂಡು, ಒಂದೊಂದೇ ಹೆಂಡತಿ ಇಟ್ಕೊಂಡು, ಒಂದೊಂದೇ ಗಂಡ ಇಟ್ಕೊಂಡು, ಒಂದೊಂದೇ ಮನಿ ಇಟ್ಕೊಂಡು ನಮಗೆ ನಿದ್ದೆ ಹತ್ತಂಗಿಲ್ಲ. ಮತ್ತು ಅವ್ನು 101 ಮಕ್ಕಳ ಸಂಸಾರ ಇಟ್ಕೊಂಡು ಅವನಿಗೇನಾಗಿರ್ಬೇಕು ಪರಿಸ್ಥಿತಿ? ಅಂತ ಒಂದು ಕೆಟ್ಟ ಪರಿಸ್ಥಿತಿ ಒಳಗ ರಾತ್ರಿ ನಿದ್ದೆ ಹತ್ತಲಾಗದ, ಸಂಗಟ ಆಗ್ಲಕತ್ತದ ಅಂತೇಳಿ ಯಾರಿಗೆ ಕರ್ದ? ವಿದುರಗ್ ಕರ್ದಂತ. ವಿದುರಗ್. ಕೌರವ ಪಾಂಡವರದ್ರಾಗ ಅವನು ವಿದುರ ಒಬ್ಬ ಅದನ್ನಿಲ್ಲ, ತತ್ವಜ್ಞಾನಿ. ವಿದುರ ಕರೆದ್ರ ವಿದುರ ಏನ್ ಮಾಡಿದ್ನಂತ, ಬಂದನಂತ. ರಾಜಾಜ್ಞೆ ಬಂದ, ವಿದುರ ನಿದ್ದೆ ಹತ್ತಲಾಗ್ಯದ, ನಾ ಏನ್ ಮಾಡ್ಲಿ, ನಿದ್ದೆ ಬರಂಗ ಏನಾರ ಒಂದ್ ಬ್ರಹ್ಮಜ್ಞಾನದ ಏನಾರ ಹೇಳು ಅಂತಂದ್ರ, ನಾನು ಹೇಳ್ತೀನಿ, ಅದಕ್ಕೆ ಕೇಳ ಪುಣ್ಯ ಬೇಕಲ್ಲ ನಿನಗಂತನ. ನಾನೇನ್ ಹೇಳ್ತೀನಿ, ಹೇಳಿದ್ದು ಕೇಳಿ ತಿಳ್ಕೊಂಡು ಆನಂದ ಪಡೋ ಪುಣ್ಯ ಬೇಕಲ್ಲ. ಹೇಳೋರೇನ್ ಜಗತ್ತಿನ ತುಂಬಾ ಹೇಳೋರು ಬಹಳ ಮಂದಿ ಅದರ. ಅದಕ್ಕ ಜಗತ್ತಿನ ಅತ್ಯಂತ ಬಲಿಷ್ಠ ಶಕ್ತಿಗಳನ್ನ ಎದುರು ಹಾಕೊಂಡವರು ಎಂದೂ ನಿದ್ದೆ ಮಾಡ್ಲಕ್ ಆಗಂಗಿಲ್ಲ ಅಂತ ಹೇಳಿದ್ನಂತ. ಅಂಥದ್ದೇನಾರೆ ನೀನು ಅಪರಾಧ ಮಾಡಿದ್ದೆ ಅಂದ್ರೆ ಹೇಳು. ಇಲ್ಲ ಅತಿ ಭೋಗಿ, ಭೋಗಾಸಕ್ತಿ ಬಹಳ ಇತ್ತು ಅಂದ್ರೆ ನಿದ್ದೆ ಮಾಡ್ಲಕ್ ಆಗಂಗಿಲ್ಲ. ಮತ್ತಿನ್ನೆಂಥದ್ದು ನಿನಗೆ ನಿದ್ದೆ ಮಾಡ್ಲಕ್ ಆಗಲಾರ್ದಂಥದ್ದು? ಅಂಥದ್ದು ಏನಿಲ್ಲ ಬಿಡು. ಯಾವ ಭೋಗಾಸಕ್ತಿ, ನಾನೇ ಮುದುಕಾಗೇನೆ, ಯಾವ ಹೋಗಿಲ್ಲಪ್ಪ, ಆಗಿಲ್ಲ, ಯಾವಾಗ ಆಸೆ ಇಲ್ಲ ನಮಗೆ. ಮತ್ತೆ ಯಾರ ಸಂಗಟ ಜಗಳನೂ ಇಲ್ಲ. ಮತ್ತೀಗೇನದಪ್ಪ ಅಂತಂದ್ರೆ, ಸಾಧು ಸಂತ ಸತ್ಪುರುಷರು ಮಹಾತ್ಮರು ಏನದರಲ್ಲ, ಅವರಿಗೆ ಅವ್ರು ಬಂದರ ಜಗತ್ತಿಗೆ ಜ್ಞಾನ ಕೊಡಬೇಕು, ಎಲ್ಲರಿಗೆ ಶಾಂತಿ ಕೊಡಬೇಕು, ನೆಮ್ಮದಿ ಕೊಡಬೇಕು, ಆನಂದ ಕೊಡ್ಬೇಕಂತೇಳಿ ಅವ್ರ ಭೂಮಿ ಮೇಲೆ ಅವತರಿಸಿ ಬಂದಾರ. ಯಾರು ಶಾಂತಿ ನೆಮ್ಮದಿ ಕೊಡ್ತಾರ ಅವರಿಗೆ ಹೊರಗ ಹಾಕಿದ ಮೇಲೆ ಎಲ್ಲಿ ನೆಮ್ಮದಿ, ಎಲ್ಲಿ ಶಾಂತಿ. ಪಾಂಡವರು ಅವ್ರೇನು ನಮಗ್ ಹುಟ್ಟಿದವ್ರು ಅಲ್ಲ, ಅವರು ದೇವತೆಗಳ ಮಕ್ಕಳದಾರ. ಅವ್ರು 5 ಮಂದಿ ದೇವತೆಗಳ ಮಕ್ಕಳದಾರ. ಅವ್ರ ಜಗತ್ತನ್ನು ಉದ್ಧಾರ ಮಾಡ್ಲಿಕ್ಕೆ ಹುಟ್ಟಿ ಬಂದಂತ ಪಾಂಡವರು. ಅವ್ರಿಗೆ ನೀನು ಹೊರಗೆ ಹಾಕಿದಿ, ಅವ್ರನ್ನ ಒಳಗ ಕರ್ಕೋ ಅನ್ನತ್ತಾವ. ನಿನಗೆ ಚಂದ ನಿದ್ದೆ ಬರ್ಬೇಕಾದ್ರೆ ಪಾಂಡವರಿಗೆ ಒಳ್ಳೆ ಮನಸ್ಲಿಂತ ಮನ್ಯಾಗ ಕರ್ಕೋ, ಮುಗಿದು ಹೋಗ್ಬಿಡ್ತು. ನಾವು ಕೌರವರು ಬೇರೆ ಅಲ್ಲ, ಪಾಂಡವರು ಬೇರೆ ಅಲ್ಲ, ಒಂದೇ ಮನೆಯವರಪ್ಪ. ನಿಮ್ಮ ಅಪ್ಪ ಸತ್ತನಂತಂದ್ರೆ ಏನಾಯ್ತು, 101 ಮಕ್ಕಳದಾಗ ಅವು 5 ಸೇರಿಸಿ 106 ಮಾಡ್ಕೊಂಡ್ಬಿಡು. ದೊಡ್ಡ ಮನಸ್ಸು ಮಾಡಿ ಏನಾಗ್ತದ, ನಿದ್ದೆ ಹತ್ತದ, ಆರಾಮ್ ನಿಶ್ಚಿಂತೆ ಆಗ್ತದೆ. ನಿನಗೇನಾಗ್ಯದ, ಅವು 5 ಬೇರೆ, ಇದು 101 ಬೇರೆ ಅಂದದಕ್ಕೆ ನಿನಗೆ ನಿದ್ದೆ ಹತ್ತಲಾಗ್ಯದ. ಅವನಿಗೆ ಬೆಂಕಿ ಹತ್ತದಂಗೆ ಸಿಟ್ಟು ಬರ್ಲಕ್ಕತ್ತದ. ಪಾಂಡವರಿಗೆ ನಮ್ಮನೆ ಕರ್ಕೊಂತೆ ಅಂತ ಅದು ಸಾಧ್ಯ ಇಲ್ಲ. ಮತ್ ನಿನಗೆ ನಿದ್ದೆ ಹಚ್ಚಬೇಕಾದ್ರೆ ಇನ್ನೂ ಒಂದು ಆಪ್ಷನ್ ಕೊಡ್ತೇನೆ ನೋಡೋಣ ಅಂತ. ಏನು? ಇಡೀ ಜಗತ್ತು ತಣ್ಣಗಿರ್ಬೇಕು, ನಿನ್ನ ಮನಿನೂ ತಣ್ಣಗಿರ್ಬೇಕು, ಪಾಂಡವರು ತಣ್ಣಗಿರ್ಬೇಕು, ಕೌರವರು ತಣ್ಣಗಿರ್ಬೇಕಾದ್ರ ನಿನಗೆ ಅತ್ಯಂತ ಪ್ರೀತಿಯ ಮಗ ಅದನಲ್ಲ, ದೊಡ್ಡ ಮಗ, ಯಾರವ? ದುರ್ಯೋಧನ. ಅವನಿಗೆ ಹೊರಗೆ ಹಾಕಂದ. ಒಂದು ಧರ್ಮರಾಯಗ ಒಳಗ್ ಕರ್ಕೊ, ಇಲ್ಲ ದುರ್ಯೋಧನ ಹೊರಗ. ಅವನಿಗೆ ಹೊರಗೆ ಹಾಕಿಬಿಟ್ಟು ನಿನ್ನ ಮನಸ್ಸಿನಂದು ನಿನ್ನ ದೇಶದಂದು ಅವನಿಗೆ ಎತ್ತಿ ಹೊರಗೆ ಹೋಗಿದೆ ಅಂತಂದ್ರೆ
ಅಲ್ಲಿ ಶಾಂತಿನೇ ಅದ, ನೆಮ್ಮದಿನೇ ಅದ. ನಿನ್ನ ದುಃಖಕ್ಕೆ ಕಾರಣ ಧರ್ಮರಾಯಗ ಹೊರಗೆ ಹಾಕಿದ್ದಕ್ಕೆ, ದುರ್ಯೋಧನಗೆ ಒಳಗಿಟ್ಕೊಂಡದಕ್ಕೆ. ಇದು ನಿನಗೆ ನಿದ್ದೆತ್ತಲಾಗ್ಯದ ನೋಡಂತ. ಎಂದು ಸಿಗಬೇಕು ಶಾಂತಿ, ಎಂದು ಸಿಗಬೇಕು ನೆಮ್ಮದಿ? ಅತ್ಯಂತ ಜಗತ್ತಿನಲ್ಲಿ ಶ್ರೇಷ್ಠವಾದ ತತ್ವಜ್ಞಾನ ಅಂತ ಗೊತ್ತಿದ್ರೂ ಸಹಿತ ಅದನ್ನು ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡಿ, ಕುಂತು ಓದಿ ಬರೆದು ಅದನ್ನು ಮೆಲುಕು ಹಾಕ್ಲಿಕ್ಕ ಆಗುವಲ್ದು. ಧರ್ಮರಾಯನ ಹೊರಗೆ ಹಾಕಿದಂತ ಪಾಪದ ಕೆಲಸ ನಡೆದದ ಇಲ್ಲ ಇಲ್ಲಿ. ಕುಂತು ಮಾಡ್ಲಿಕ್ಕೆ ತಯಾರಿಲ್ಲ. ಎಂತ ಕಳ್ಳನ ಮಕ್ಕಳು ಇರ್ಬೇಕನ್ನಿಸ್ತದೆ ಇದಕ್ಕೆ. ಆತ್ಮಹತ್ಯೆಗೆ ಸಮಾನ ಇದು. ಇದನ್ನ ಯಾರು ಮಾಡ್ಲಕ್ ವಲ್ಲ ಅಂತಾರ ಅವರೆಲ್ಲರೂ ಸುಸೈಡ್ ಬಾಂಬರ್ಸ್ ಅವ್ರು ಅಷ್ಟೇ. ತಮ್ಮ ಜನ್ಮ ಹಾಳು ಮಾಡ್ಕೊಳಕ್ ಬಂದಾರ ಅಷ್ಟೇ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲಾ ಗುಣಗಳು ಒಳಗೆ ತುಂಬಿಕೊಂಡದ್ದು. ಮತ್ತು ಅವ ಯಾರ ಸಂಶಯ ಎಲ್ಲ ಒಳಗೆ ತುಂಬಿಟ್ಕೊಂಡದ್ದು ಎಂತದದು? ದುರ್ಯೋಧನನು ಒಳಗಿಟ್ಕೊಂಡಂಗ ಅಷ್ಟೇ. ಅರ್ಧ ಕೆಲಸ ನೀವು ಮಾಡಿದ್ರೆ ಅರ್ಧ ಕೆಲಸ ಪರಮಾತ್ಮ ಮಾಡ್ತಾನೆ. ಎಲ್ಲ ಓಟು ನೀವು ಮಾಡೋದು ಬೇಕೇ ಆಗಿಲ್ಲ. ಫುಲ್ ಸಪೋರ್ಟಿಂಗ್ ನಿಂತ ನಾವು ಪರಮಾತ್ಮ ನಿಮ್ ಸಂಗಟ. ಒಂದು ಅರ್ಧ ಕೆಲಸ ನೀವು ಮಾಡಬೇಕು, ಅರ್ಧ ಕೆಲಸ ಅವ ಮಾಡ್ತಾನೆ. ಹರಿಶೆಡ್ವರ್ಗ ಎಷ್ಟು ಅದಾವ್ರಿ? 6 ಅದಾವ. 6ರಾಗ 3 ಬಿಡ್ರಿ ಅಂತ ಹೇಳ್ತಾನ ನಾವು. ಫಸ್ಟ್ ಎಂದು ಕಾಮ, ಕ್ರೋಧ, ಲೋಭ, ಇವು 3 ನೀವು ಬಿಡ್ರಿ. ಮೋಹ, ಮದ, ಮತ್ಸರ ನಾ ಬಿಡಿಸ್ತೇನೆ ಅಂತಾನ. ಹೆಂಗದ? ಒಂದು 3 ಬಿಡ್ರಿ. ಅದ ಹೆಂಗ್ ಬಿಡ್ಬೇಕು? ಕಾಮ ಬಿಡಲ್ಲ, ಕ್ರೋಧ ಬಿಡಲ್ಲ, ಲೋಭ ಬಿಡಲ್ಲ. ಅಂದ್ರೆ ಮದ, ಮತ್ಸರ ಅವು ಏನದಾವ ಅದ್ರಾಗ ಅನುಭವಿಸ್ರಿ ಅಂತ ಬಿಡ್ತಾನೆ ಅಷ್ಟೇ. ಮೂರು ಬಿಡ್ಲಿಲ್ಲ ಅಂತಂದ್ರೆ 6 ಗುಮತಾವ. 3 ಬಿಟ್ರಿ ಅಂತಂದ್ರೆ ಇದ 3 ಬಯಲಾತಾವ. ಶ್ರದ್ಧೆ, ನಿಷ್ಠೆ, ನಮ್ಮ ಉಳಿದ ಶಕ್ತಿ, ಸಾಮರ್ಥ್ಯ, ಏನೇನದಾವ ಅವೆಲ್ಲ ಅಷ್ಟು ಇನ್ನು ಮುಂದಾದ್ರೂ ಕುಂತು ನನ್ನ ಸಾಧನೆಯಲ್ಲಿ ನಿರತನಾಗಿ ನನ್ನ ಆತ್ಮೋನ್ನತಿ ನಾ ಮಾಡ್ಕೋಬೇಕು ಅನ್ನೋಂಥದ್ದೊಂದು ದೃಢವಾದ ಸಂಕಲ್ಪ ಯಾವಾಗ ಮಾಡ್ತೀರಿ ಆವಾಗ ನಿಮಗ ಬೆಳಕು ಕಾಣ್ತದ, ನೆಮ್ಮದಿ ಕಾಣ್ತದ, ಶಾಂತಿ ಕಾಣ್ತದ. 108 ಮನ್ಯಾಗ ಸಂಸಾರ ಕೆಲಸ ಮಾಡೋದ್ರಾಗ ಇದು 109ನೇ ಕೆಲಸ ಅಂತೇಳಿ ಏನು ಮಾಡ್ಲಕತ್ತೀರಿ. ಇದು ಏನದ ಅಂತಂದ್ರೆ ನಿಮ್ಮನ್ನ ನೀವು ಅಲಕ್ಷ್ಯ ಮಾಡ್ಕೊಳಕತ್ತೀರಿ ಅಷ್ಟೇ. ಯು ಆರ್ ನೆಗ್ಲೆಕ್ಟಿಂಗ್ ಯುವರ್ ಸೆಲ್ಫ್ ಅಷ್ಟೇ. ಎಷ್ಟೈತಿ ಟೈಮ್? 8:28 ಕ್ರಾಸ್ ಆಯ್ತು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಏನೋ ಸಂಶಯ ಏನೋ ಕೇಳಿದ್ರಲ್ಲ, ಡೌಟ್ ಯಾರು ಕೇಳಿದ್ರಿ? ಏನ್ ಕೇಳಿದ್ರಲ್ಲ? ಏನ್ ಕೇಳಿದ್ರಿ? ಏನೋ ಹೇಳಕತ್ತಿದ್ದೆ? ಏನೋ ಮಾತಾಡಿದ್ರಿ ಅಲ್ಲ? ಹಾ, ಗುಣದ್ದೇ ಅದ ಆಟ ಇರೋದು ಎಲ್ಲ. ಅದು ಸತ್ವ, ರಜ, ತಮದ್ದು ಏನಿದ್ರು ಮಿಥ್ಯೆ. ಅದು ಪರಮಾತ್ಮ ಒಬ್ಬನೇ ಸತ್ಯ. ಇದೆಲ್ಲ ಮಿಥ್ಯದ ಆಟ. ಇದಕ್ಕೆ ಬಹಳ ಸೀರಿಯಸ್ನೆಸ್ ಕೊಡಬಾರ್ದು. ಇದು ಏನ್ ನಡೆದದನ್ನ ತಿಳ್ಕೊಂಡಕ್ಕೆ ಕೈ ಬಿಡ್ಬೇಕಷ್ಟೇ. ತಿಳಿಬೇಕು, ಕೈ ಬಿಡ್ಬೇಕು. ಯಾವದನ್ನ ಹಿಡ್ಕೋಬೇಕು ಅದನ್ನ ಹಿಡ್ಕೋಬೇಕು. ಇದನ್ನ ತಿಳಿದು ಕೈ ಬಿಡೋದಕ್ಕೆ ಇದು ಕಲಿಸೋದು. ಅಜ ಪಜ ಏನೇನ್ ಕಲಿತೀರಲ್ಲ ಅವೆಲ್ಲ ಕೈ ಬಿಡೋದಕ್ಕೆ ಕಲ್ತಿಗೆ. ಮತ್ತೆ ಅದ್ರಾಗೆ ಮುಣಗೋದಲ್ಲದು. ಪಂಚೀಕರಣ ತಿಳ್ಕೊತ್ ಕುಂದ್ರೋದು ಇಲ್ಲದು. ಪಂಚೀಕರಣ ಎಲ್ಲ ಕೇಳಕ್ಕೆ ಏನ್ ಮಾಡ್ಬೇಕು? ಬಿಟ್ಬಿಡೋದು. ಬಿಟ್ಟು ಬ್ರಹ್ಮನ್ ಒಂದು ಹಿಡಿಬೇಕು. ಆ ಬ್ರಹ್ಮನ ಮರೆಸೋದು ಯಾವುದು? ಈ ಪಂಚೀಕರಣಗಳ ನಮಗ್ ಮರೆಸ್ಲಕತ್ತವಲ್ಲ, ಆ ಪಂಚೀಕರಣ ತಿಳ್ಕೊಳ್ಬೇಕು. ಇವಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು ಅಷ್ಟು ತಿಳ್ಕೊಂಡು ಮಹತ್ವ ಕೊಟ್ಟು ಸಾಯತನ ಪಂಚೀಕರಣನ ಹೇಳ್ಕೊತ್ ಕುಂದಿರೋದಿಲ್ಲ. ಅವು ಸೈಡಿಗಿಟ್ಟು ಬ್ರಹ್ಮನ ಕಡೆ ಹೊಳಬೇಕು. ನಾವು ಗಟ್ಟಿಯಾಗಿ ಬ್ರಹ್ಮ ಹಿಡ್ಕೋಬೇಕು.
ಓಕೆ, ಪಾಠ ಉಪಯೋಗ ಆದ ಏನ್ ಮುಗಿತ? ಟೈಮ್ ವೇಸ್ಟ್ ಆಗಿಬಿಡ್ತದೆ. ಸೋಮವಾರ ಮುಂಜಾನೆ ಐತಾರ ಮುಂಜಾನೆ ಏನಿದು ತಾಕಾಯ್ತಲ್ಲ. ಅಮೃತ ಉತ್ಪನ್ನ ಆಗ್ಬೇಕು, ಮತ್ತಿನ್ನೇನ್ ಆಗ್ಬೇಕಾಗಿಲ್ಲ. ನಿಮ್ಮೊಳಗ ಅಮೃತ ಉತ್ಪನ್ನ ಆಗ್ಬೇಕು, ನಿಮ್ಮೊಳಗ ಉತ್ಥಾನ ಆಗ್ಬೇಕು. ಅನುತ್ಥಾನ ಆಗ್ಲಾರ್ದಂಗ ನಿಮಗೇನಾಗಬೇಕು? ಜ್ಞಾನ ರೂಪದ ಸಮಾಧಿಯ ಆನಂದ ಉಂಡಾಗಬೇಕು ಅಷ್ಟೇ. ಉತ್ಥಾನ 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 ಆಗ್ಬೇಕು. ಓಕೆ, ಮುಂದೇನ್ ಮಾಡ್ತೀರಿ ಮಾಡ್ರಪ್ಪ. ಬಹಳ ಮಾತಾಡ್ಲಕತ್ತೀನಿ, ಕ್ಷಮಿಸ್ಬೇಕು. ಹಿರಿಯರು, ದೈವ ಸ್ವರೂಪರು. ಸಿದ್ಧಾಂತ ಶಿಖಾಮಣಿಯಲ್ಲಿ ಬರ್ತಕ್ಕಂಥ ಬಹು ಸುಂದರವಾಗಿ ಬಹಳ ಆನಂದವಾಗತಕ್ಕಂಥ ವಿಷಯಗಳನ್ನು ತಿಳಿಸಿಕೊಟ್ಟ ಸಿದ್ಧಾಂತ ಶಿಖಾಮಣಿಯಲ್ಲಿ ಅವರಿಗೆ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಎಲ್ಲರೂ ಅದಾರಿ ಕಾರ್ಯಕ್ರಮದ ಹಂಚಿಕೆ ಮಾಡ್ತಿದ್ರಿ. ನಾಳಿಂದ ಮತ್ತೆ ಚೇಂಜ್ ಆಗತ್ತೆ. ಸಂಜೆಗೊಮ್ಮೆ ಹೆಲ್ಪ್ ಮಾಡ್ತಿರೋದಲ್ಲ, ಈಗ ಅದನ್ನ ಹಂಚಿಕೆ ಮಾಡಿ ಮಂಗಳ ಮಾಡ್ಬಿಟ್ರಿ. ಕಲ್ಯಾಣ ಗುರುಗಳ ಅದೇ ಅಂದ್ರ ಇವಾಗ ಇದನ್ನ ಮಾಡ್ರಿ, ಕಾರ್ಯಕ್ರಮದ ಒಂದು ಕ್ರಮವನ್ನ ಎಲ್ಲರಿಗೂ ಹಂಚಿಕೊಡ್ರಿ. ಅದೇ ನೋಡ್ರಿ, ಈಗ ನಾವು ಮಾಡೋದು ನೆಕ್ಸ್ಟ್ ಜನರಿಗೆ ಮುಗಿತು ನಾವು ಮಾಡೋದ್ರೆ ನಿರೂಪಣೆ, ವೇದ ಕೋಶ, ವಸ್ತು ನಿರ್ದೇಶನ ರೂಪ ಮಂಗಲ, ಕಡೆಯ ಮತ್ತೆ ನಿರೂಪಣೆ ಯಾರು ಮಾಡ್ತೀರಿ? ನಿರೂಪಣೆ